ನಡೆದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯರಿಗೆ ಎಲ್ರಿಗೂ ನಮಸ್ಕಾರಗಳು. ಹಾಗೂ UPSC ಫೌಂಡೇಶನ್ ಬ್ಯಾಚ್ನ ಓರಿಯೆಂಟೇಷನ್ ಪ್ರೋಗ್ರಾಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ KM ನಾಗರಾಜ್ ಸರ್ ಅವರಿಗೆ ಇಂಡಿಯಾ ಫಾರ್ IAS ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಪೃಥ್ವಿಕ್ ಶಂಕರ್ ಸರ್ IPS ಅವ್ರಿಗೂ ಕೂಡ ಇಂಡಿಯಾ ಫಾರ್ IAS ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೆಲ್ಕಮ್ ಸರ್. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಆಧಾರ ಸ್ತಂಭವಾಗಿರ್ತಕ್ಕಂತಹ ನಮ್ಮ ಸಂಸ್ಥೆಯ CEO ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಸರ್. UPSC ಫೌಂಡೇಶನ್ ಕೋರ್ಸ್ ಇದರ ಓರಿಯೆಂಟೇಷನ್ ಕಾರ್ಯಕ್ರಮ. ಇದನ್ನ ಶುರು ಮಾಡೋದಕ್ಕಿಂತ ಮುಂಚೆ ತಮ್ಮೆಲ್ರಿಗೂ ಒಂದು ಸ್ಟೋರಿ ಹೇಳ್ಬೇಕಂತ ಬಯಸ್ತಾ ಇದ್ದೀನಿ. ತಾವೆಲ್ಲರೂ ಮಾಂಜಿ ದ ಮೌಂಟೇನ್ ಮ್ಯಾನ್ ಬಗ್ಗೆ ಕೇಳಿದ್ರ? ಮಾಂಜಿ ದ ಮೌಂಟೇನ್ ಮ್ಯಾನ್ ಅಂತ. ಈ ಮಾಂಜಿ, ದಶರಥ್ ಮಾಂಜಿ ಅನ್ನೋಂಥವ್ರು ಮೂಲತಃ ಬಿಹಾರದವರು. ಒಂದ್ ಬಾರಿ ಏನಾಗುತ್ತೆ, ಅವರು ಕೂಲಿ ಕಾರ್ಮಿಕರಾಗಿರ್ತಾರೆ. ಅವರು ತಮ್ಮ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಸಮಯದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ಬಯಸ್ತಾ ಇರ್ತಾರೆ. ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದೊಳಗಡೆನೆ ಏನಾಗ್ಬಿಡುತ್ತೆ, ಅವ್ರ ಡೆತ್ ಆಗತ್ತ ಆ ಕಾಲದಲ್ಲಿ. ಆ ಡೆತ್ ಆದಾಗ ಆ ಘಟನೆಯಿಂದ ಅವ್ರಿಗೇನ್ ಅನ್ಸ್ತದೆ, ಈ ಇರ್ತಕ್ಕಂಥ ಮೌಂಟೇನ್ ಏನಿದೆ, ಏನು ಅಡ್ಲಾಗಿದೆ, ಇದು ಇಲ್ಲದೆ ಹೋಗಿದ್ದಿದ್ರೆ ನನ್ನ ಹೆಂಡತಿ ಬದುಕುಳಿಬಹುದಾಗಿತ್ತು. ನಾವು ಹಳ್ಳಿಯಿಂದ ಏನು ಪಟ್ಟಣದಲ್ಲಿರ್ತಕ್ಕಂಥ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಆ ಅಡ್ಡ ಆಗಿರ್ತಕ್ಕಂಥ ಮೌಂಟೇನ್ ಅದೇ ಕಾರಣದಿಂದಾಗಿ ಅವ್ರ ಹೆಂಡತಿ ಡೆತ್ ಆಗಿರುತ್ತೆ. ಸೊ ಆ ದಿನ ಅವರು ಡಿಸೈಡ್ ಮಾಡ್ತಾರೆ ಏನಂತಂದ್ರೆ, ಈ ಮೌಂಟೇನ್ ಏನಿದೆ ಅಡ್ಡವಾಗಿ, ಅದನ್ನ ಒಡೆದ್ಬಿಟ್ಟು ನಾನೇನ್ ಮಾಡ್ತೀನಿ, ಒಂದು ದಾರಿಯನ್ನು ಮಾಡ್ಕೋತೀನಿ. ಆ ದಾರಿ ಮಾಡಿದ್ರೆ ಬಹಳಷ್ಟು ಜನರಿಗೆ ಏನಾಗುತ್ತೆ, ಸಹಾಯ ಆಗುತ್ತೆ ಇದರಿಂದ ಅಂತ. ಬರೀ ಯಾವುದೇ ಮಷೀನ್ ನ ಸಹಾಯವಿಲ್ಲದೇನೆ, ಬರೀ ಒಂದು ಸುತ್ತಿಗೆ ಕೈಯಿಂದನೇ ಕೆಲಸ ಮಾಡಿಕೊಂಡು ಆ ಎಂಟೈರ್ ಮೌಂಟೇನ್ ಅನ್ನು ಅವ್ರು ಏನ್ ಮಾಡ್ತಾರೆ, ಒಡೆದು ಹಾಕ್ತಾರೆ. ಹಾಗೆ ರೋಡ್ ಅನ್ನು ಕೂಡ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇದನ್ನ ಗವರ್ಮೆಂಟ್ ರೆಕಗ್ನೈಸ್ ಮಾಡಿಬಿಟ್ಟು ಅವರಿಗೆ ಪ್ರಶಸ್ತಿಯನ್ನ ಕೂಡ ಕೊಡುತ್ತೆ. ಅದೇ ರೀತಿಯಾಗಿ ಇತ್ತೀಚೆಗೆ ಅವರ ಒಂದು ಪೋಸ್ಟಲ್ ಸ್ಟಾಂಪ್ ಅನ್ನ ಕೂಡ ರಿಲೀಸ್ ಮಾಡ್ತಾರೆ ಗವರ್ಮೆಂಟ್ ಅವರು. ಈ ಕಥೆಯನ್ನು ನಾನು ಯಾಕೆ ಹೇಳಿದೆ ಅಂತಂದ್ರೆ, ನಾವು ಯಾವುದೇ ಒಂದು ದೊಡ್ಡ ಗುರಿ ಇಟ್ಕೊಂಡಾಗ ಆ ಗುರಿಯನ್ನ ನಾವೇನಾದ್ರೂ ಮೆಟ್ಟಬೇಕಾದ್ರೆ, ಆ ಗುರಿಯನ್ನ ಸಾಧಿಸಬೇಕಾದ್ರೆ ಸಣ್ಣ ಸಣ್ಣ ಹೆಜ್ಜೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ UPSC ಫೌಂಡೇಶನ್ ಕೋರ್ಸ್ ಅನ್ನುವಂಥದ್ದು ನಿಮ್ಮ ಈ UPSC CSE ಎಕ್ಸಾಮ್ ನ ಕ್ರ್ಯಾಕ್ ಮಾಡುವಂತ ಏನೋ ಒಂದು ದೊಡ್ಡ ಗುರಿ ಇದೆ, ಆ ನಿಟ್ಟಿನೊಳಗಡೆ ಪ್ರಥಮ ಹೆಜ್ಜೆ ಇದು. ಸೊ ಈಗ ಬಹಳ ಚಿಕ್ಕ ಹೆಜ್ಜೆ ಅಂತ ಕಂಡ್ರು ಕೂಡ ಮುಂದೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುವಂತ ಒಂದು ಹೆಜ್ಜೆ. ಆ ಕೋರ್ಸ್ಗೆ ನೀವೆಲ್ಲ ಸೇರೋಕ್ ಬಂದಿದ್ದೀರಾ. ಸೊ ಮೊದಲನೇದಾಗಿ ಆ ಡೈರೆಕ್ಷನ್ ಒಳಗಡೆ ನೀವು ಸ್ಟೆಪ್ಸ್ ಇಡ್ತಾ ಇದ್ದೀರಾ ಅನ್ನೋದಕ್ಕೆ ನಿಮ್ಗೆಲ್ಲ ಫಸ್ಟ್ಗೆ ಕಾಂಗ್ರಾಚುಲೇಷನ್ಸ್ ಹೇಳ್ತೀನಿ. ಸೊ ಇಂಡಿಯಾ ಫಾರ್ IAS ಇದೇ ರೀತಿಯಾದಂತಹ ಬಹಳಷ್ಟು ವಿಶೇಷವಾದಂತಹ ಪ್ರೋಗ್ರಾಮ್ಗಳನ್ನ, ಕೋರ್ಸ್ಗಳನ್ನ ಲಾಂಚ್ ಮಾಡ್ತಾನೆ ಬಂದಿದ್ದೀವಿ. ಕಳೆದ ಹಲವಾರು ವರ್ಷಗಳಿಂದ ಇಂಡಿಯಾ ಫಾರ್ IAS ಸಂಸ್ಥೆ ಬಹಳ ಯಂಗ್ ಏಜ್ ನಲ್ಲಿ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡಬೇಕು. ಸೊ ಬಹಳ ಬೇಗ, ನಾವು ಎಷ್ಟು ಬೇಗ ಪ್ರಿಪರೇಷನ್ ಶುರು ಮಾಡ್ತೀವಿ ಅಷ್ಟೇ ಬೇಗ ನಾವು ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀವಿ ಅನ್ನುವಂತ ಒಂದು ಗೋಲ್ನ ಇಟ್ಕೊಂಡ್ಬಿಟ್ಟು ಈ ರೀತಿಯಾದಂತಹ ಕೋರ್ಸ್ಗಳನ್ನ ಲಾಂಚ್ ಮಾಡ್ಕೊಂಡು ಬಂದಿದೆ. ಸೊ ಮೊದಲನೇದಾಗಿ ಇಂಡಿಯಾ ಫಾರ್ IAS ಸಂಸ್ಥೆ, ಅದರ ಗುರಿ ಏನು, ಅದರ ಉದ್ದೇಶ ಏನು, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾನು ವೇದಿಕೆ ಮೇಲೆ ಶ್ರೀನಿವಾಸ್ ಸರ್ನ ಕರೀತಾ ಇದ್ದೀನಿ. ಸರ್ ಪ್ಲೀಸ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀಯುತ KM ನಾಗರಾಜ್ ಅವರೇ, ಅದೇ ರೀತಿ ನನ್ನ ಸನ್ನಿಹಿತರಾಗಿರ್ತಕ್ಕಂತಹ ಶ್ರೀಯುತ ಪೃಥ್ವಿಶಂಕರ್ ಅವರೇ, ಹಾಗೂ ನೆಚ್ಚಿನ
ವಿದ್ಯಾರ್ಥಿಗಳೇ, ಪೋಷಕರೇ, ಇಂಡಿಯಾ ಫಾರ್ IAS ಅಕಾಡೆಮಿ ನಮ್ಮ ಮಕ್ಕಳನ್ನ ತಮ್ಮ ಗ್ರ್ಯಾಜುಯೇಷನ್ ಡೇಸಲ್ಲಿ ಆ ಸಿವಿಲ್ ಸರ್ವಿಸ್ಗೆ ಪ್ರಿಪ್ರೇಷನನ್ನು ಮಾಡಿಸ್ಬೇಕು. ಬಹಳ ಕಡಿಮೆ ಏಜಲ್ಲಿ ಅಂದರೆ 21-22ನೇ ಏಜ್ಗೆ ಅವರು ಸಿವಿಲ್ ಸರ್ವಿಸಸ್ಗೆ ಬಂದರೆ ತಮ್ಮ ಸೇವಾವಧಿಯ ಕೊನೆಯಲ್ಲಿ ಬಹಳ ಉನ್ನತ ಹುದ್ದೆಗಳನ್ನು ಅಲಂಕರಿಸ್ಬೋದು. ಮತ್ತು ಅದೇ ರೀತಿ ಅವರ ಪ್ರಿಪ್ರೇಷನ್ ಏನು ಡ್ಯೂರೇಷನ್ ಇದೆ ಅದನ್ನು ಕೂಡ ಕಡಿಮೆ ಮಾಡ್ಬೋದು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು IAS at 21st ಎನ್ನುವಂತಹ ಟೈಟ್ಲ್ ಜೊತೆ ಈ ಫೌಂಡೇಶನ್ ಕೋರ್ಸನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಯಾವುದೇ ಒಂದು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನನ್ನು ಮಾಡುವುದಕ್ಕೆ ಮೊದಲು ಕೆಲವು ವಿಚಾರಗಳನ್ನು, ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಐಡಿಯಾ ಏನಿದೆ ಅದನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಭಾಳ ಅತಿ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತು ಇಂಡಿಯಾ ಫಾರ್ IAS ಈಗಾಗಲೇ ಸುಮಾರು ಇದು 5ನೇ ಫೌಂಡೇಶನ್ ಕೋರ್ಸ್ ಇರ್ಬೋದು. ಈಗಾಗಲೇ ನಾವು ಬೇರೆ ಬೇರೆ ಯೂನಿವರ್ಸಿಟೀಸ್ಗಳಲ್ಲಿ, ಕಾಲೇಜುಗಳಲ್ಲಿ ಫೌಂಡೇಶನ್ ಕೋರ್ಸನ್ನು ಪ್ರಾರಂಭ ಮಾಡಿದ್ದೀವಿ. ಈ ಪ್ರಾರಂಭ ಮಾಡುವುದರ ಹಿಂದೆ ಕೆಲವು ಉದ್ದೇಶಗಳಿವೆ. ಏನಪ್ಪ ಅಂದರೆ, ನೀವು ಈ ಕಳೆದ ವರ್ಷ ಕರ್ನಾಟಕದಿಂದ 29 ಜನ ಸಿವಿಲ್ ಸರ್ವಿಸ್ ಬಂದಿದ್ದಾರೆ. ಅದೇ ರೀತಿ ಅದರ ಹಿಂದಿನ ವರ್ಷ 33 ಜನ ಕರ್ನಾಟಕದಿಂದ ಸಿವಿಲ್ ಸರ್ವಿಸ್ಗೆ ಪಾಸ್ ಆಗಿದ್ದಾರೆ ಅನ್ನುವಂಥದ್ದು. IAS IPS ಬೇರೆ ಬೇರೆ ಹುದ್ದೆಗಳಿಗೆ ಜಾಯ್ನ್ ಆಗಿದ್ದಾರೆ. ಈ ಇಷ್ಟು ಜನರ ಒಂದು ಬ್ಯಾಕ್ಗ್ರೌಂಡನ್ನು ನೀವು ನೋಡಿದ್ರೆ ಎಲ್ರಿಗೂ ಕೂಡ 3ರಿಂದ 4 ಅಥವಾ 4ರಿಂದ 5 ಅಟೆಂಪ್ಟ್ಸ್ಗಳನ್ನು ಈ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ತಗೊಂಡಿದ್ದಾರೆ. ಇಷ್ಟೊಂದು ಅಟೆಂಪ್ಟ್ಸ್ ಏನಕ್ಕೆ ಬೇಕಾಗ್ತು ಅಂತ ನಾವು ನೋಡಿದ್ರೆ, ಸಿವಿಲ್ ಸರ್ವಿಸಲ್ಲಿ ಅಟ್ಲೀಸ್ಟ್ ನಿಮಗೆ 2ರಿಂದ 3-4 ವರ್ಷ ಈ ಎಕ್ಸಾಮ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕೇ ಬೇಕು. ಇದು UPSC ಯಾರ್ಯಾರು ಪ್ರಿಪ್ರೇಷನ್ ಮಾಡಿದ್ದಾರೆ ಅದು ಇತಿಹಾಸ ಹೇಳುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನಮ್ಮ ಮಕ್ಕಳು ಗ್ರ್ಯಾಜುಯೇಷನ್ ಡೇಸಲ್ಲ, ಈಗ ನಾರ್ತ್ ಇಂಡಿಯಾದಲ್ಲಿ ನೀವು ನೋಡಿದ್ರೆ PUC ನಂತರದ ದಿನಗಳಲ್ಲಿ, ಅವರು ಗ್ರ್ಯಾಜುಯೇಷನ್ ಪ್ರಾರಂಭದ ದಿನಗಳಲ್ಲಿ ಅವರು ಎಲ್ಲ ರೀತಿಯಾಗಿರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನನ್ನು ಮಾಡ್ತಾರೆ. ಫಸ್ಟ್ ಸೆಮಿಸ್ಟ್ರಿಂದನೇ ಅವರು ನ್ಯೂಸ್ ಪೇಪರ್ ಓದ್ತಕ್ಕಂಥದ್ದು, ಈ ಎಕ್ಸಾಮ್ಸ್ಗೆ ಸಿಲೆಬಸ್ ಏನಿದೆ, ಈ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಯಾವ ರೀತಿ ಬರ್ತದೆ, ಈ ಎಕ್ಸಾಮ್ಸ್ಗಳನ್ನ ಡಿಮ್ಯಾಂಡ್ಸ್ ಏನು, ಈ ಥರದ ಎಲ್ಲ ವಿಚಾರಗಳನ್ನು ಅವರು ಗ್ರ್ಯಾಜುಯೇಷನ್ ಡೇಸಲ್ಲೇ ತಿಳ್ಕೊಳ್ಳೋದ್ರಿಂದ ಬಹಳ ಅತಿ ಕಡಿಮೆ ಏಜಲ್ಲಿ ಉತ್ತರ ಭಾರತೀಯರು ಸಿವಿಲ್ ಸರ್ವಿಸ್ಗೆ ಬರ್ತಾ ಇದ್ದಾರೆ. ಸೊ ಸಿವಿಲ್ ಸರ್ವಿಸ್ಗೆ ಬರ್ತಾ ಇರೋದ್ರಿಂದ ಸಪೋಸ್ ಒಬ್ಬರು 21 ಅಥವಾ 22ನೇ ಏಜ್ಗೆ IAS ಆದರೆ ತಮ್ಮ ಸರ್ವಿಸ್ನ ಕೊನೆಯ ಹಂತದಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಅಂತಹ ಉನ್ನತ ಹುದ್ದೆಗಳಿಗೆ ರೀಚ್ ಆಗ್ತಾರೆ. ಅಥವಾ ಅದೇ ಬ್ಯಾಚಲ್ಲಿ ಇನ್ನೊಬ್ಬ ಯಾರೋ 30ನೇ ಏಜ್ಗೆ ಅಥವಾ 28ನೇ ಏಜ್ಗೆ ಸಿವಿಲ್ ಸರ್ವಿಸ್ಗೆ ಬಂದಿದ್ದರೆ ಅವರು ಅದೇ ಬ್ಯಾಚನ್ನು ಇನ್ನೊಬ್ಬ ಯಂಗೆಸ್ಟ್ IAS ಹುಡುಗನಿಗೆ 8 ವರ್ಷ ಮೊದಲೇ ರಿಟೈರ್ಡ್ ಆಗಿರ್ತಾರೆ. 60 ವರ್ಷ ಸೇವಾವಧಿನಲ್ಲಿ 8 ವರ್ಷ ಮೊದಲೇ ರಿಟೈರ್ಡ್ ಆಗಿರ್ತಾರೆ. ಹಾಗಾಗಿ ಈ ಥರದ ಉನ್ನತ ಹುದ್ದೆಗಳಿಗೆ ಹೋಗ್ಲಿಕ್ಕಾಗಲ್ಲ. ಅದೇ ರೀತಿ ಫಾರಿನ್ ಸರ್ವಿಸ್ಗೆ ಹೋದರೆ ಭಾಳ ಕಡಿಮೆ ಏಜಲ್ಲಿ ನೀವು IFS ತೊಗೊಂಡ್ರೆ ಫಾರಿನ್ ಸೆಕ್ರೆಟರಿ ಆಗುವಂಥ ಹುದ್ದೆಗಳು ಚಾನ್ಸಸ್ ಜಾಸ್ತಿ ಇರ್ತದೆ. ಅದೇ ರೀತಿ IPSಗೆ ಹೋದರೆ ನೀವು ಒಂದು ಸ್ಟೇಟ್ಗೆ DGP ಆಗ್ಬೋದು, ಅಥವಾ CBI ಚೀಫ್ ಆಗ್ಬೋದು, ಅಥವಾ ಚೀಫ್ ಆಗ್ಬೋದು, IB ಚೀಫ್ ಆಗ್ಬೋದು, ಅಥವಾ ಪೊಲೀಸ್ನ ಬೇರೆ ಬೇರೆ ಉನ್ನತ ಹುದ್ದೆಗಳನ್ನು ಸ್ವೀಕರಿಸ್ಬೋದು. ಇದರ ಒಟ್ಟು ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳು ಭಾಳ ಕಡಿಮೆ ಏಜಲ್ಲಿ ಸಿವಿಲ್ ಸರ್ವಿಸನ್ನು ಕ್ರ್ಯಾಕ್ ಮಾಡಿದ್ರೆ ನಮ್ಮ ಕನ್ನಡಿಗರು ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದರೂ ಒಂದು ಉನ್ನತ ಹುದ್ದೆಗಳನ್ನು ಅಲಂಕರಿಸ್ಬೋದು. ಈಗ ನೀವು ನೋಡ್ಬೋದು, ಈ ಥರದ ನಾನೇನು ಕ್ಯಾಬಿನೆಟ್ ಸೆಕ್ರೆಟರಿ, ಫಾರಿನ್ ಸೆಕ್ರೆಟರಿ, ದೊಡ್ಡ ದೊಡ್ಡ ಹುದ್ದೆಗಳ ಬಗ್ಗೆ ಹೇಳ್ತಿದ್ದೀನಿ, IB ಚೀಫ್ ಆಗ್ಬೋದು, CBI ಚೀಫ್, ಈ ಥರದ ಹುದ್ದೆಗಳಿಗೆ ಹೋಗಬೇಕು ಅಂದರೆ ಎಲ್ಲ ಉತ್ತರ ಭಾರತೀಯರೇ ಇದ್ದಾರೆ. ಯಾಕೆಂದರೆ ಅವರು ಭಾಳ ಕಡಿಮೆ ಏಜಲ್ಲಿ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡ್ತಾರೆ. ನಾವು ಇದೇ ಥರ ಎಲ್ಲ ನಮ್ಮ ಮಕ್ಕಳು 28ನೇ ಏಜು 30ನೇ ಏಜ್ಗೆ ಹೋಗಿ ಸಿವಿಲ್ ಸರ್ವಿಸನ್ನು ಕ್ರ್ಯಾಕ್ ಮಾಡಿದ್ರೆ ಇನ್ನು ಮುಂದೆ 50 ವರ್ಷಗಳ ಕೂಡ ಈ ಥರದ ಉನ್ನತ ಹುದ್ದೆಗಳಲ್ಲಿ ಕನ್ನಡಿಗರು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಕಾರಣದಿಂದ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಅನ್ನುವಂಥದ್ದು ತುಂಬ ಟೈಮ್ ಕೇಳೋದ್ರಿಂದ ನೀವೆಲ್ಲ ಗ್ರ್ಯಾಜುಯೇಷನ್ ಡೇಸಲ್ಲೇ ನೀವು ಈ ಫೌಂಡೇಶನ್ ಕೋರ್ಸನ್ನು ತೆಗೆದುಕೊಂಡ್ರೆ ಅಥವಾ ನಿಮ್ಮ ಪ್ರಿಪ್ರೇಷನನ್ನು ಪ್ರಾರಂಭ ಮಾಡಿದ್ರೆ ನಿಮ್ಮ ಮುಂದಿನ 2-3 ವರ್ಷ ಎಕ್ಸ್ಟ್ರಾ ಏನು ತಗೊಳುತ್ತೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಅದು ಉಳೀತದೆ. ಮತ್ತು ಯಂಗ್ ಏಜಲ್ಲಿ ನೀವು ಸಿವಿಲ್ ಸರ್ವಿಸ್ಗೆ ಬರಬಹುದು. ಎಷ್ಟೋ ಜನ ನಮ್ಮ ಮಕ್ಕಳು ನೋಡಿದ್ದೀನಿ, ಈ ಚಂದ್ರಲೇಔಟ್ ಬಾಕ್ಸಲ್ಲೇ ನೀವು ನೋಡಿದ್ರೆ ಸುಮಾರು 10,000ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನನ್ನು ಮಾಡ್ತಿದ್ದಾರೆ. ಕೆಲವರೆಲ್ಲ 3 ವರ್ಷಗಳಿಂದ ಇಲ್ಲೇ ಕುಳಿತುಕೊಂಡು ಲೈಬ್ರರಿಯಲ್ಲಿ, ಇನ್ಸ್ಟಿಟ್ಯೂಟ್ಗಳಲ್ಲಿ ಕೋಚಿಂಗ್ ತೊಗೊಂಡು ಹೋಗ್ತಾ ಇದ್ದಾರೆ. ಕೆಲವ್ರಿಗೆ 4 ವರ್ಷ ಆಗಿದೆ, ಕೆಲವ್ರಿಗೆ 5 ವರ್ಷ ಆಗಿದೆ, ಕೆಲವರು 6 ವರ್ಷ ಕೂಡ
ಆಗಿದೆ. ಸೊ ಇಷ್ಟೊಂದು ಅವಧಿ ಏನಕ್ಕಾಯಿತು ಅಂದರೆ ಅವರೆಲ್ಲ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ನಂತರ ಯಾವುದೋ ಒಂದು ಮೋಟಿವೇಶನಿಂದ ಅಥವಾ ಅವರು ನಾನು ಆಫೀಸರ್ ಆಗಬೇಕು ಅಂತೇಳಿ ತಮ್ಮ 25ನೇ ಏಜ್ಗೆ ಇಲ್ಲಿಗೆ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಬರ್ತಾರೆ. ಹಾಗಾಗಬಾರ್ದು ಅಂತೇಳಿ ನಮ್ಮ ಮಕ್ಕಳು ಪ್ರಾರಂಭದ ದಿನಗಳಿಂದಲೇ ಈ ಎಕ್ಸಾಮ್ಸ್ ಬಗ್ಗೆ ತಿಳ್ಕೋಬೇಕು, ಅವ್ರಿಗೆ ಎಕ್ಸಾಮ್ಸ್ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಕೋರ್ಸನ್ನು ನಮ್ಮ ಏನು ಇಂಡಿಯಾ ಫಾರ್ IAS ತಂಡ ಇವರೆಲ್ಲ UPSC ಮತ್ತು KPSC ಎರಡೂ ಏನು ಎಕ್ಸಾಮ್ಸ್ಗಳಲ್ಲಿ ಮಲ್ಟಿಪಲ್ ಇಂಟರ್ವ್ಯೂವನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರತಿಭಾನ್ವಿತರ ತಂಡ ಈ ಕೋರ್ಸನ್ನು ಡಿಸೈನ್ ಮಾಡಿದೆ. ಸೊ ದಟ್ ಈಗ ನೀವು ಇವತ್ತು ಫೀಸ್ ಕಟ್ಟಿದ್ದೀರಿ, ನಾಳೆ ಬಂದು ಕ್ಲಾಸಲ್ಲಿ ಕೂತ್ಕೊಂಡು ನಾವು ಜಿಯೋಗ್ರಫಿನೋ ಎಕನಾಮಿಕ್ಸು ಅಥವಾ ಜಿಯೋಗ್ರಫಿನೋ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಈ ಸರ್ವಿಸಸ್ ಬಗ್ಗೆ ಒಂದು 360 ಡಿಗ್ರಿ ವ್ಯೂ ಸಿಗಲ್ಲ. ನಾವು ಅದಕ್ಕಿಂತ ಮೊದಲು ನಾವೇನು ಮಾಡ್ತೀವಿ, ನಿಮ್ಗೊಂದು ಫೌಂಡೇಶನ್ ಹಾಕ್ಕೊಡ್ತೀವಿ. ಈ ಎಕ್ಸಾಮ್ಸ್ ಬಗ್ಗೆ ಪ್ರಾಪರ್ ಫೌಂಡೇಶನ್ ಇಲ್ಲದೆ ಸಬ್ಜೆಕ್ಟ್ ಹೋಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವು ಈ ಫೌಂಡೇಶನ್ ಕೋರ್ಸನ್ನು ಪ್ರಾರಂಭ ಮಾಡಿದ್ದೀವಿ. ಈ ಫೌಂಡೇಶನ್ ಕೋರ್ಸ್ನ ಒಂದು ವಿಚಾರವನ್ನು ಶ್ರೀಯುತ KM ನಾಗರಾಜ್ ಅವರಿಗೆ ನಾವು ಹೋಗಿ ಬ್ರೀಫ್ ಮಾಡಿದಾಗ ಅವರು ಭಾಳ ಖುಷಿಯಿಂದ, ಇಲ್ಲ ಶ್ರೀನಿವಾಸ್ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ನಮ್ಮ ಮಕ್ಕಳು ಪ್ರಾರಂಭದ ದಿನದಿಂದಲೇ ಕೂಡ ಅವರು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡಲಿ, ಮತ್ತು ನಮ್ಮ ಮಕ್ಕಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಅವೇರ್ನೆಸ್ ಭಾಳ ಕಡಿಮೆ, ಅದೇ ರೀತಿ ಆ ಕಾಂಪಿಟೇಟಿವ್ ಕಲ್ಚರ್ ಅನ್ನುವಂಥದ್ದು ಕೂಡ ನಮ್ಮ ಸಮಾಜದಲ್ಲಿ ಭಾಳ ಕಡಿಮೆ ಇದೆ. ಸೊ ಈ ಒಂದು ಸ್ಪರ್ಧಾತ್ಮಕ ಸಂಸ್ಕೃತಿ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಭಾಳ ಕಡಿಮೆ, ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ. ಸೊ ಆ ನಿಟ್ಟಿನಲ್ಲಿ ಶ್ರೀಯುತ KM ನಾಗರಾಜ್ ಅವರು ಎಷ್ಟೋ ಜನ ಪ್ರತಿಭಾವಂತ ಬಡ ಮಕ್ಕಳಿಗೆ ಅವರು ಒಂದು ಸ್ಕಾಲರ್ಶಿಪ್ಪನ್ನು ಕೊಡೋದ್ರ ಮುಖಾಂತರ, ಅವರಿಗೆ ಫೀಸನ್ನು ಕಟ್ಟೋದ್ರ ಮುಖಾಂತರ, ಅವರ ಬಸ್ ವ್ಯವಸ್ಥೆಯನ್ನು ಕೂಡ ಅವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮುಖಾಂತರ ಸತತವಾಗಿ ದಶಕಗಳಿಂದ ಸಮಾಜಮುಖಿಯಾಗಿ ಅವರು ಕೆಲಸ ಮಾಡ್ಕೊಳ್ತಾ ಬಂದಿದ್ದಾರೆ. ಇವತ್ತು ಕೂಡ ಎಷ್ಟೋ ಜನ ಮಕ್ಕಳಿಗೆ ಅವರು ಸ್ಪಾನ್ಸರ್ ಮಾಡಿ ನಮ್ಮ ಮಕ್ಕಳು ಉನ್ನತ ಹುದ್ದೆಗಳನ್ನು ಪಡ್ಕೋಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಸತತವಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಮಾಜಮುಖಿಯಾಗಿ ಒಂದು ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. RMR ಫೌಂಡೇಶನ್ ಜೊತೆ ಇಂಡಿಯಾ ಫಾರ್ IAS ಯಾವತ್ತೂ ಕೂಡ ಇದೆ. ಎಷ್ಟು ಜನ ಮಕ್ಕಳು ಕೂಡ ಬಂದರೂ ಕೂಡ ಅವ್ರಿಗೆಲ್ಲ ನಮ್ಮ ತಂಡ ಒಂದು ಉನ್ನತ ಗುಣಮಟ್ಟದ ಒಂದು ಮಾರ್ಗದರ್ಶನ ಮತ್ತು ತರಬೇತಿಯನ್ನು ಕೊಡಲಿಕ್ಕೆ ನಾವು ಕಟಿಬದ್ಧ ಆಗಿದ್ದೀವಿ. ಹಾಗೆಯೇ ಅವರಿಗೆ ದೇವರು ಹೆಚ್ಚು ಆಯುಷ ಆರೋಗ್ಯ ಕೊಡಲಿ, ಇನ್ನೂ ಹೆಚ್ಚು ಸಾಮಾಜಿಕ ಕಾರ್ಯಗಳನ್ನು ಅವರಿಂದ ಮಾಡಿಸ್ಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿ ಇವತ್ತು ಮತ್ತೋರ್ವ IPS ಅಧಿಕಾರಿಯಾಗಿರ್ತಕ್ಕಂತಹ ಶ್ರೀಯುತ ಪೃಥ್ವಿಶಂಕರ್ ಅವರು ಕಳೆದ 7-8 ವರ್ಷಗಳಿಂದ ನನಗೆ ಪರಿಚಯ. ಅವರು ಪ್ರಿಪ್ರೇಷನ್ ಮಾಡುವ ಹಂತಗಳನ್ನು ನಾನು ನೋಡಿದ್ದೀನಿ. ಕಳೆದ ಬಾರಿ ಅವರು 2 ಬಾರಿ ಇಂಟರ್ವ್ಯೂ ಹೋದರು, ಮೋಸ್ಟ್ಲಿ 3ನೇ ಬಾರಿಗೆ ಅವ್ರಿಗೆ IPS ಸಿಕ್ತು. ಅವರು ಕೂಡ ಸಾಧನೆ ಮಾಡಿದ್ದಾರೆ. ಅವ್ರ ಮಾತನ್ನು ನಾವು ಕೇಳಲಿಕ್ಕೆ ಭಾಳ ಕಾತುರರಾಗಿದ್ದೀವಿ. ನಿಮಗೆಲ್ಲ ಯಶಸ್ಸು ಸಿಗಲಿ, ಯಶಸ್ಸು ಬೇಗ ಸಿಗಲಿ ಅನ್ನುವಂಥದ್ದು ನಮ್ಮ ಫೌಂಡೇಶನ್ ಕೋರ್ಸ್ನ ಮೂಲ ಉದ್ದೇಶ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಮೊದಲನೇದಾಗಿ ಇವತ್ತಿನ ಅತಿಥಿಗಳಾದಂತಹ KM ನಾಗರಾಜ್ ಸರ್ ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನು ಕೊಡಲು ಬಯಸ್ತಾ ಇದ್ದೀನಿ. ಶ್ರೀಯುತರ ಬಗ್ಗೆ ಹೇಳ್ತಾ ಹೋದ್ರೆ ಅನೇಕ ವಿಭಾಗಗಳಲ್ಲಿ ಅತ್ಯುನ್ನತವಾದಂತಹ ಸಾಧನೆಯನ್ನ ಮಾಡಿರತಕ್ಕಂಥವರು. ಇವರು 1946ರಲ್ಲಿ ಜನಿಸಿದ್ದಾರೆ. ಇವರು ಅನೇಕ ಬೇರೆ ಬೇರೆ ವಿಭಾಗಗಳಲ್ಲಿ, ಉದಾಹರಣೆಗೆ ಹೇಳೋದಾದ್ರೆ ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಆಗಿ ಹಲವಾರು ಇಂದಿನ ಟಾಪ್ ಲೆವೆಲ್ ಪೊಲಿಟಿಕಲ್ ಲೀಡರ್ಸ್ಗಳಿದ್ದಾರೆ, ಅವ್ರಿಗೆಲ್ಲ ಮೆಂಟರ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಒಬ್ಬ ಕಬಡ್ಡಿ ಪಟು ಆಗಿ ಅವರು ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಹೇಳೋದಾದ್ರೆ ಒಬ್ಬ ಫಿಲಾಂಥ್ರಪಿಸ್ಟ್ ಆಗಿ, ಒಬ್ಬ ಎಜುಕೇಷನಿಸ್ಟ್ ಆಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಅದೇ ರೀತಿ ಸದಸ್ಯ ಸ್ಥಾನವನ್ನು ವಹಿಸಿದ್ದಾರೆ. ಹೀಗೆ ಈ ವಯಸ್ಸಿನಲ್ಲೂ ಕೂಡ ಅವರು ತಮ್ಮ ಸಮಾಜಮುಖಿಯಾದಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತಮ್ಮನ್ನು ತಾವು ಸೇವೆಯನ್ನ, ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಸೊ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ತಾರೆ. ಇವಾಗ ದಯವಿಟ್ಟು ಆಲಿಸಬೇಕು. ಎಲ್ಲರಿಗೂ ನಮಸ್ಕಾರ.
ಈ ದಿನದ ಒಂದು ಫೌಂಡೇಶನ್ ಕೋರ್ಸ್ನ ಪ್ರಾರಂಭದ ದಿನ ನಾನು ಕೂಡ ಇಲ್ಲಿರಬೇಕು ಅಂತ ಹೇಳಿ ಈ ಸಂಸ್ಥೆಯ ಮಾನ್ಯ CEO ಆಗಿರ್ತಕ್ಕಂಥ ಮಾನ್ಯ ಶ್ರೀನಿವಾಸರವರು ನನಗೆ ಹೇಳಿದರು, ನನ್ನ ಅಗತ್ಯ ಇದೆಯೋ ಇಲ್ವೋ, ಏಕೆಂದರೆ ಅವರು ಕರೆದ ಮೇಲೆ ನಾನು ಬರಬೇಕು. ನಮ್ಮ ಬಗ್ಗೆ ಹೆಚ್ಚಿನ ಪ್ರೀತಿ ಹಾಗೂ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಶ್ರೀನಿವಾಸ್ ಅವರು. ಅವರ ಮಾತುಗಾರಿಕೆ, ಅವರ ಒಡನಾಡಿತನ, ಅವರ ಒಂದು ಸದ್ಗುಣ, ಅವರು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿದಾಗ ಅದನ್ನು ಖಂಡಿತ ಧಿಕ್ಕರಿಸಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಆ ಒಂದು ಮಟ್ಟದಲ್ಲಿ ಅವರು ಒಂದು ನಡವಳಿಕೆಯನ್ನು ಅವರು ರೂಢಿಸಿಕೊಂಡಿದ್ದಾರೆ. ಆದ ಕಾರಣ ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಮಧ್ಯೆ ನಾನು ಒಬ್ಬ ಅತಿಥಿಯಾಗಿ ಇಲ್ಲಿ ಬಂದಿದ್ದೇನೆ. ಮೊದಲಿಗೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶ್ರೀಮಾನ್ ಸಂದೀಪ್ ಅವರು ಇಲ್ಲಿನ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಟರ್ ಆಗಿದ್ದಾರೆ ಇಂಡಿಯಾ ಫಾರ್ ಐಎಎಸ್ನಲ್ಲಿ. ಮತ್ತು ಶ್ರೀಮಾನ್ ಪೃಥ್ವಿಕ್ ಶಂಕರ್ ಅವರು 2018 ಬ್ಯಾಚ್ನಲ್ಲಿ ತಮ್ಮ IPS ಪದವಿಯನ್ನು ಪಡೆದಿರತಕ್ಕಂಥವರು. ತಮ್ಮೆಲ್ಲರೂ ಕೂಡ ಮುಂದಿನ ಈ ಹೋರಾಟಕ್ಕೆ ಸಿದ್ಧರಾಗಿ ಸನ್ನದ್ಧರಾಗಿ ತಾವು ಕೂಡ ಅವರ ರೀತಿಯಲ್ಲಿ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ತಾವು ಯಾವ ರೀತಿಯ ಒಂದು ಕಾಂಪಿಟೇಟಿವ್ ಕೋರ್ಸ್ಗೆ ತಯಾರಿಯನ್ನು ಪಡೆದರು ಅಂತಕ್ಕಂಥದ್ದನ್ನು ವಿವರವಾಗಿ ತಮ್ಮ ಮುಂದೆ ಹೇಳಿ ತಮ್ಮನ್ನು ಕೂಡ ಅದಕ್ಕೆ ಸನ್ನದ್ಧರನ್ನಾಗಿ ಮಾಡಲಿಕ್ಕೆ ಅವರು ತಮ್ಮನ್ನು ತಾವು ಇಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಬಹಳಷ್ಟು ಜನ, ಇನ್ನೊಬ್ರು ಪ್ರಶಾಂತ್ ಶ್ರೀನಿವಾಸ್ ಅಂತ ಹೇಳಿ ಅವರು ಕೂಡ ನನ್ನ ಶ್ರೀನಿವಾಸ್ ಅವರ ಮೂಲಕ ಪರಿಚಯ ಆಯಿತು. ಅವರು ಅಷ್ಟೇ ಒಳ್ಳೆಯ ಒಂದು ಸದ್ಗುಣಶೀಲರು. ನನಗೆ ಅವರಿಗಿಂತಲೂ ಮುಂಚೆ ಅವರ ತಂದೆಯವರು ನನ್ನ ಸ್ನೇಹಿತರು. ಅವ್ರ ಪರಿಚಯ ಆದಾಗ ಅವರ ತಂದೆಯವರ ಹೆಸರನ್ನು ಹೇಳಿದಾಗ ತಂದೆಗೆ ತಕ್ಕ ಮಗ ಅಂತ ಹೇಳಿ ನಾನು ಅಂದ್ಕೊಂಡೆ. ಅವ್ರ ತಂದೆಯ ರೀತಿಯಲ್ಲೇ ಒಳ್ಳೆಯ ಒಂದು ಭಾವನೆ ಹಾಗೂ ಸ್ನೇಹವನ್ನು ಪಡೆದುಕೊಳ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿದೆ. ಅವರಿಗೆ ಎಲ್ಲೂ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿರೋದ್ರಿಂದ ಇವತ್ತು ಅವರನ್ನು ಭೇಟಿಯಾಗಲಿಕ್ಕೆ ಆಗಿಲ್ಲ. ಈಗ ಇಲ್ಲಿನ ಸಿದ್ಧತೆಗಳ ಬಗ್ಗೆ ಪೂರ್ಣವಾಗಿ ಶ್ರೀನಿವಾಸ್ ಅವರು ಮತ್ತು ಈ ಮುಂದೆ ಮಾತನಾಡಿದಂಥ ಸಂಸ್ಥೆಯ ಮತ್ತು ಅವರ ಎಕ್ಸಿಕ್ಯೂಟಿವ್ ತಮಗೆಲ್ಲ ತಿಳಿಸಿದ್ದಾರೆ. ಈಗ ನನಗಂತೂ ಫೌಂಡೇಶನ್ ಕೋರ್ಸು ಬಹಳಷ್ಟು ಮಟ್ಟಿಗೆ ಅದರ ಅಗತ್ಯ ಇದೆ ಅಂತಕ್ಕಂಥದ್ದನ್ನ ಶ್ರೀನಿವಾಸ್ ಅವರು ಮಾತನಾಡ್ತಾ ಇದ್ದಾಗಲೇ ಈ ಕೋರ್ಸಿನ ಬಗ್ಗೆ ನಾನು ತಿಳ್ಕೊಂಡೆ. ಇನ್ನು ಅವ್ರು ಹೇಳ್ತಾ ಇದ್ರು, ಈಗ ತಾನು ಹೇಳಿದ್ರು, IAS ಪ್ರಿಲಿಮ್ಸ್ನಲ್ಲಿ ಅಂದರೆ UPSC ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಪಾಸ್ ಆಗೋದೇ ಕೂಡ 1, 2, 3 ಬಾರಿ ಆಗಿಬಿಡುತ್ತದೆ. ಫೈನಲ್ಸ್ಗೆ ಹೋದಾಗಲೂ ಕೂಡ 1, 2 ಬಾರಿ ಆಗಿ ಬಹಳಷ್ಟು ತಡವಾಗಿ ಸರ್ವಿಸನ್ನು ಸೇರ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಒದಗಿ ಬರ್ತದೆ ಸ್ಟೂಡೆಂಟ್ಸ್ಗೆ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಪರೀಕ್ಷೆಯನ್ನು ಯಾವ ರೀತಿಯಲ್ಲಿ ಅಟೆಂಪ್ಟ್ ಮಾಡಬೇಕು, ಮೊದಲ ಒಂದು ಅಟೆಂಪ್ಟ್ನಲ್ಲೇನೆ ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡ್ತಕ್ಕಂಥ ಒಂದು ಪ್ರಾವೀಣ್ಯತೆಯನ್ನು ಪಡೆದುಕೊಳ್ಬೇಕು ಅಂತ ಕಾರಣದಿಂದ ಈ ಫೌಂಡೇಶನ್ ಕೋರ್ಸನ್ನು ಇಂಡಿಯಾ ಫಾರ್ ಐಎಎಸ್ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದಕ್ಕೆ ನನ್ನ ಪೂರ್ಣ ಸ್ವಾಗತ ಇದೆ. ಇದು ಬಹಳ ಒಳ್ಳೆಯ ಹಾಗೂ
ಬಹಳ ಉಪಯುಕ್ತವಾದಂತಹ ಒಂದು ಹೆಜ್ಜೆ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಅಂಡ್ ಅದರ ಜೊತೆಗೆ ನನ್ನ ಒಂದು ಸಜೆಷನ್ ಕೂಡ ಶ್ರೀಮಾನ್ ಶ್ರೀನಿವಾಸ್ ಅವರಲ್ಲಿದೆ. ಈ ನಮ್ಮ UPSC ಎಕ್ಸಾಮ್ಸ್ ಬರೋದಕ್ಕೆ ಮೊದಲು ನಮ್ಮ ಕರ್ನಾಟಕ ಸ್ಟೇಟ್ನ KPSC ಎಕ್ಸಾಮ್ಸ್ ಏನಾದರೂ ಬಂದದ್ದೇ ಆದರೆ ಅದರಲ್ಲೂ ಕೂಡ ಒಂದು ಅಪಿಯರೆನ್ಸ್ ಅನ್ನು ನಮ್ಮವರಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ಲೆಟ್ ದೆಮ್ ನೋ ಹೌ ಟು ಫೇಸ್ ಸಚ್ ಕಾಂಪಿಟೇಟಿವ್ ಕೋರ್ಸಸ್ ಅನ್ನೋ ಒಂದು ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಏಕೆಂದರೆ ನನಗೆ ಆ ಒಂದು ಕಾಂಪಿಟೇಟಿವ್ ಕೋರ್ಸ್ಗಳಲ್ಲಿ ಯಾವ ರೀತಿಯ ಸಬ್ಜೆಕ್ಟ್ಗಳನ್ನು ಫೇಸ್ ಮಾಡಬೇಕಾಗ್ತದೆ ಅಂತಕ್ಕಂಥ ಪೂರ್ಣ ಪರಿಚಯ ನನಗೆ ಇಲ್ಲದೆ ಹೋದರೂ ಕೂಡ ವಿದ್ಯಾರ್ಥಿಗಳು KPSCಯಲ್ಲಿ ಅಪಿಯರ್ ಆಗಿ ಅಲ್ಲಿ ಒಂದು ಅಥವಾ 2 ಎಕ್ಸಾಮ್ಗಳನ್ನು ಬರೆದರೆ ಮುಂದೆ UPSCಗೆ ಹೆಚ್ಚು ಅನುಕೂಲ ಆಗಬಹುದು. ಯಾವ ರೀತಿ ನಾವು ಅಟೆಂಪ್ಟ್ ಮಾಡಬೇಕು, ಯಾವ ಪ್ರಶ್ನೆಯನ್ನು ಯಾವಾಗ ಮೊದಲಿಗೆ ಆನ್ಸರ್ ಮಾಡಬೇಕು, ಇದೆಲ್ಲವನ್ನ ಆ ಕ್ರಮಗಳೇನಿರ್ತದೆ ಅಲ್ಲಿನ ಕಾಂಪಿಟೇಟಿವ್ ಕೋರ್ಸ್ನಲ್ಲಿ ಅಟೆಂಡ್ ಮಾಡ್ತಕ್ಕಂಥ ಕ್ರಮವನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ನಾನು ಆ ಸಜೆಷನ್ ಅನ್ನು ಕೂಡ ಕೊಡ್ತಾ ಇದ್ದೇನೆ. ಈ ಮೊನ್ನೆ ತಾನೇ ಸಬ್ ಇನ್ಸ್ಪೆಕ್ಟರ್ದು ಎಕ್ಸಾಮಿನೇಷನ್ ಆಯಿತು, ತಮಗೆಲ್ಲ ಗೊತ್ತಿದೆ. ಅದು ಸುಮಾರು 400ರಿಂದ 500 ಮಂದಿಗೆ ಆಗಿದೆ ಅಂತ ಕಾಣುತ್ತೆ. ಬಟ್ ಕ್ಷಿಪ್ರವಾಗಿ ಇನ್ನೊಂದು 2-3 ತಿಂಗಳಲ್ಲಿ ಮತ್ತು ಒಂದು 400 ಮಂದಿ ಸಬ್ ಇನ್ಸ್ಪೆಕ್ಟರ್ಸ್ಗೆ ಮತ್ತೊಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇದೆ ಅಂತ ನಾನು ಕೇಳಿದ್ದೇನೆ. ಅದರ ಜೊತೆಗೆ ಗೆಸ್ಟೆಡ್ ಪೋಸ್ಟ್ ಅಂದರೆ DYSPs, ಅಸಿಸ್ಟೆಂಟ್ ಕಮಿಷನರ್ಸ್ ಇನ್ ರೆವಿನ್ಯೂ, ಈ ರೀತಿಯ ಹುದ್ದೆಗಳು, ಅದಕ್ಕೆ ಈಕ್ವಲೆಂಟ್ ಆದಂಥ ಹುದ್ದೆಗಳು ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ, ಅದಕ್ಕೂ ಕೂಡ KPSCಯ ಪರೀಕ್ಷೆ ಕಾಲ್ಫರ್ಮ್ ಮಾಡ್ತಕ್ಕಂಥ ಇದು ಒಂದು ಕಾಲ ಸನ್ನಿಹಿತವಾಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು UPSC ಎಕ್ಸಾಮ್ ಮೊದಲು ಈ ಪರೀಕ್ಷೆಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಅಪಿಯರ್ ಮಾಡಿಸಿ ಅಲ್ಲೂ ಕೂಡ ಒಳ್ಳೆಯ ಪ್ರಯತ್ನವನ್ನು ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಒಂದು ಕಾರ್ಯವನ್ನು ಅದನ್ನು ಕೂಡ ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥ ಮಾತನ್ನು ನಾನು ನಮ್ಮ ಶ್ರೀನಿವಾಸ್ ಅವರಿಗೆ ಹೇಳ್ತಾ ಇದ್ದೇನೆ. ಖಂಡಿತ ಅವರು ಮಾಡ್ತಾರೆ. ಯಾಕೆಂದರೆ ಅವರು ಯಾವುದೇ ಪ್ರಗತಿಪರವಾದಂಥ ವಿಷಯವನ್ನು ಹೇಳಿದಾಗ ಅದನ್ನು ನಾವು ತಿರಸ್ಕಾರ ಮಾಡೋದಿಲ್ಲ. ಬಹಳ ಆಸಕ್ತಿಯಿಂದ ಈ ಇನ್ಸ್ಟಿಟ್ಯೂಟನ್ನು ಬೆಳೆಸ್ತಾ ಇದ್ದಾರೆ. ಈ ಇನ್ಸ್ಟಿಟ್ಯೂಟ್ ಈ ಒಂದು ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು ಕೂಡ ಅವರು ಎಲ್ಲರ ಒಳ್ಳೆಯ ಸಲಹೆಗಳನ್ನು ಕಾರ್ಯರೂಪಕ್ಕೆ ತರ್ತಾ ಇರ್ತಕ್ಕಂಥದ್ದೇ ಈ ಇನ್ಸ್ಟಿಟ್ಯೂಟ್ ಬಹಳ ಜನಕ್ಕೆ ಪರಿಚಯವಾಗಿ ಹೆಚ್ಚು ಮಕ್ಕಳಿಗೆ ಸಹಾಯಕರವಾಗಿದೆ ಅಂತಕ್ಕಂಥ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. ಮತ್ತು ನಮ್ಮಲ್ಲಿ RMR ಟ್ರಸ್ಟ್ ಅಂತಕ್ಕಂಥದ್ದನ್ನು ನಾವು ಮಾಡಿದ್ದೇವೆ. ಇದು ನನ್ನ ತಂದೆ ತಾಯಿಗಳ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಟ್ರಸ್ಟ್. ಅದ್ರ ಮೂಲಕ ನಾವು ಕಳೆದ ಬಾರಿ 9 ವಿದ್ಯಾರ್ಥಿಗಳನ್ನು ಇಲ್ಲಿ ಕೋಚಿಂಗ್ ಕಳಿಸಿದ್ದೇವೆ. ಜೊತೆಗೆ ಈಗ ರೆಗ್ಯುಲರ್ ಕೋಚಿಂಗ್ ಅವ್ರದ್ದು ಫೌಂಡೇಶನ್ ಕೋರ್ಸ್ ಎಲ್ಲ ಮುಗಿದು ಈಗ ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಮತ್ತು ಈ ಬಾರಿ 7 ಮಂದಿಯನ್ನ ಮತ್ತೆ ಸೆಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೇವೆ. ಆ ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಅವರಿಗೆ ಬಿಟ್ಬಿಡ್ತೇವೆ ನಾವು. ಶ್ರೀನಿವಾಸ್ ಅವರು, ಪ್ರಶಾಂತ್ ಶ್ರೀನಿವಾಸ್ ಅವರು, ಅವರ ಅನುಯಾಯಿಗಳು ಬಂದು ಅದನ್ನು ಕೆಲಸವನ್ನು ಮಾಡ್ತಾರೆ. ನಾವು ಇದುವರೆಗೂ ಮಾಡ್ತಿರ್ತಕ್ಕಂಥದ್ದು 80 ಹಾಗೂ 90%ಗಿನ್ನ ಹೆಚ್ಚಿನ ಅಂಕವನ್ನು ಅಗ್ರಿಗೇಟ್ನಲ್ಲಿ ಪಡೆದಿರತಕ್ಕಂಥ ಪದವೀಧರ ವಿದ್ಯಾರ್ಥಿಗಳಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದೇವೆ. ನನಗಾದರೂ ಅನಿಸುತ್ತೆ, ಏಕೆಂದರೆ ನನಗೆ ನಮ್ಮ ಪ್ರದೇಶದಲ್ಲಿ ಬೆಂಗಳೂರು ಸೌತ್ನ DCP ಆಗಿದ್ದಂಥ IPS ಆಫೀಸರ್ ಕೃಷ್ಣಕಾಂತ್ ರವರ ಪರಿಚಯ ಆಯಿತು. ಅವರು ಹೇಳ್ತಾ ಇದ್ರು,
ಆ ಪರ್ಸೆಂಟೇಜ್ನ ಕ್ರೈಟೀರಿಯಾ ಇಟ್ಕೊಳ್ಬೇಡಿ. ಈವನ್ 60% ಬಂದಿರೋರು ಕೂಡ ದೇ ಕೆನ್ ಡೂ ವೆಲ್ ಇನ್ ದಿ ಕಾಂಪಿಟೇಟಿವ್ ಕೋರ್ಸಸ್ if they make proper preparation during the training period ಅಂತ ಹೇಳಿದ್ರು. ಅದನ್ನು ಕೂಡ ನನಗೆ ಮನಸ್ಸಿಗೆ ಬಂದಿದೆ. ಬರುವ ಸಾರಿ ನಾವು ನಮ್ಮ ಜನಾಂಗದಲ್ಲಿ ಒಟ್ಟಾಗಿ ಎಷ್ಟು ಮಂದಿ ಡಿಗ್ರಿಯನ್ನು ಪಾಸ್ ಆಗ್ತಾರೆ ಅಷ್ಟು ಮಂದಿಗೂ ಕೂಡ ಒಂದು ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ಈ ಟ್ರೈನಿಂಗ್ನಲ್ಲಿ ತೊಡಗಿಸೋಣ. ಅವರು UPSC ಅಲ್ಲದೆ ಹೋದ್ರು ಕೂಡ ಈ KPSC ಆದರೂ ಖಂಡಿತವಾಗಿ ಅವರು ಮನ್ನಣೆಯನ್ನ ಹಾಗೂ ಅವಕಾಶವನ್ನು ಕಲ್ಪಿಸಿಕೊಳ್ತಾ ಇರತಕ್ಕಂಥ ಒಂದು ಉದ್ದೇಶದಿಂದ ಅದನ್ನು ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಫಾರ್ ದಿ ವೆರಿ ನೆಕ್ಸ್ಟ್ ಇಯರ್. ನಮ್ಮ ಕೋರ್ ಕಮಿಟಿ ಕೂಡ ಅದೇ ರೀತಿಯಲ್ಲಿ ಆಸಕ್ತವಾಗಿದೆ. ವಿ ಗಾಟ್ ಎ ವೆರಿ ಸೆನ್ಸಿಟಿವ್ ಅಂಡ್ ಇಂಟೆಲಿಜೆಂಟ್ ಪೀಪಲ್ ಇನ್ ಅವರ್ ಕೋರ್ ಕಮಿಟಿ. ಅದರಲ್ಲಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಒಬ್ರು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡ್ತಾರೆ, ಇನ್ನೊಬ್ರು ಎಕ್ಸೆಂಚರ್ ಮಾಡ್ತಾರೆ, ಇನ್ನೊಬ್ರು ಸರ್ಕಾರಿ ಸೇವೆಯಲ್ಲಿ ನಮ್ಮ ಕರ್ನಾಟಕ ಹ್ಯಾಂಡಿಕ್ರಾಫ್ಟ್ಸ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಅವರ ಪತ್ನಿಯವರು ಕೂಡ KS ಆಫೀಸರ್ ಆಗಿದ್ದಾರೆ. ಹೀಗೆ ನಮ್ಮ ಒಳ್ಳೆಯ ಒಂದು ತಂಡ ಕೋರ್ ಕಮಿಟಿ ಇದೆ. ಅವರು ಕೂಡ ಇದರ ಬಗ್ಗೆ ಆಸಕ್ತಿ ತಗೊಳ್ತಾರೆ ಮತ್ತು ನೆಕ್ಸ್ಟ್ ಬರುವ ವರ್ಷದಿಂದ ಕೊನೆ ಪಕ್ಷ 20ರಿಂದ 30 ಜನ ಮಂದಿಯನ್ನ ಸ್ಟೂಡೆಂಟ್ಸ್ ಅನ್ನು ನಾವು ನಮ್ಮ ಇಂಡಿಯಾ ಫಾರ್ IAS ಕ್ಲಾಸಸ್ಗೆ ಕಳಿಸ್ತಕ್ಕಂಥ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ವಿದ್ಯೆ ಬಹಳ ಮುಖ್ಯವಾದದ್ದು. ವಿದ್ಯೆ ಒಂದಿದ್ದರೆ ಅವರು ಮೊದಲು ತಮ್ಮನ್ನ ಹಾಗೂ ತಮ್ಮ ಕುಟುಂಬವನ್ನ ಹಾಗೂ ತಮ್ಮ ಪರಿವಾರವನ್ನ ಒಳ್ಳೆಯ ಮಟ್ಟಕ್ಕೆ ತರಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಬಹುದು. ನಿಮಗೆ ಎಲ್ಲ ಗೊತ್ತಿದೆ, ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಒಬ್ಬ ಡೆಪ್ಟಿ ಕಮಿಷನರ್ ಆದರೆ ಇಡೀ ತಾಲೂಕು ಅಥವಾ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಅವರಿಗೆ ಬೇಕಾದಂತಹ ವ್ಯಕ್ತಿಗಳಿಗೆ ಅವರು ಹೆಚ್ಚಿನ ಸೇವೆಯನ್ನು ಸಲ್ಲಿಸಿ ಅವರೆಲ್ಲರೂ ಕೂಡ ಸಹಕಾರವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕಲ್ಪಿಸಿಕೊಳ್ಬಹುದು ಅಂತ ಒಂದು ಅಧಿಕಾರ ಇದ್ರೆ ಮಾತ್ರ. ಅದಕ್ಕೋಸ್ಕರ ಹೆಚ್ಚು ಜನಕ್ಕೆ ಸಹಾಯವನ್ನು ಮಾಡಬಹುದು, ತಮ್ಮನ್ನು ತಾವು ಕೂಡ ಸರಿಯಾದ ರೀತಿಯಲ್ಲಿ ಬೆಳೆಸಿಕೊಂಡು ಪ್ರಬುದ್ಧತೆಯನ್ನು ಪಡೆಯಬಹುದು ಅಂತಕ್ಕಂಥ ಉದ್ದೇಶದಿಂದ ವಿದ್ಯೆಗೆ ಹೆಚ್ಚಿನ ಆಸಕ್ತಿಯನ್ನು ಹಾಗೂ ಆದ್ಯತೆಯನ್ನು ಕೊಟ್ಟುಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಕರೆದು ತಮ್ಮ ಮುಂದೆ 2 ಮಾತುಗಳನ್ನು ಆಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಇಂಡಿಯಾ ಫಾರ್ IAS ಸಮಿತಿಯ CEO ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೂ ಮತ್ತು ಅವರೆಲ್ಲರ ಸಹಪಾಠಿಗಳು ಕೂಡ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಪ್ರಾಮುಖ್ಯತೆಯನ್ನು ಹೇಳೋದ್ರ ಜೊತೆಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಫೌಂಡೇಶನ್ ಕೋರ್ಸ್ಗೆ ಕಳಿಸ್ಕೊಡುವಂತ ಭರವಸೆನ ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ತಮ್ಮ ಸಮಾಜಮುಖಿ ಕಾರ್ಯ ಇದೇ ರೀತಿ ಮುಂದುವರಿಲಿ ಅಂತ ಇಂಡಿಯಾ ಫಾರ್ IAS ಮತ್ತೆ ನಮ್ಮ ತಂಡದವರು ಆಶಿಸ್ತೀವಿ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ಪೃಥ್ವಿಕ್ ಶಂಕರ್ ಸರ್, ಇವರು ಮೂಲತಃ ಮಂಡ್ಯ ಜಿಲ್ಲೆಯವರು, ದೊಡ್ಡ ಯಾಚೇನಹಳ್ಳಿಯ ನಿವಾಸಿ. ಇವರು ತಮ್ಮ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನ ಸಾಯಿಬಾಬಾ ಇನ್ಸ್ಟಿಟ್ಯೂಟ್ ಪುತ್ತೂರಿನಲ್ಲಿ ಮುಗಿಸಿರ್ತಾರೆ. ಅದೇ ರೀತಿ ತಮ್ಮ BSc ಮತ್ತೆ MSc ಪದವಿಯನ್ನ ಪ್ರಕೃತಿ ಯೂನಿವರ್ಸಿಟಿ ಅಲ್ಲಿ ಆ ಯೂನಿವರ್ಸಿಟಿ ಅಡಿಯಲ್ಲಿ ಇವರು ಮುಗಿಸಿರ್ತಾರೆ. 2017-18 UPSC CSE ಎಕ್ಸಾಮ್ನ ಪಾಸ್ ಮಾಡಿ 211ನೇ ರ್ಯಾಂಕ್ ಬಂದು IPS ಆಫೀಸರ್ ಆಗಿ ಇವರು ಆಯ್ಕೆ ಆಗ್ತಾರೆ. ಸದ್ಯ CID ಅಲ್ಲಿ SP ಆಗಿ ಇವರು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ UPSC ಜರ್ನಿ ಯಾವ ರೀತಿ ಇರುತ್ತೆ, ಆವಾಗ ನಮ್ಮ ಮೈಂಡ್ ಸೆಟ್ ಏನಾಗಿರಬೇಕು,
ಬರ್ತಕ್ಕಂತಹ ಕಷ್ಟಗಳನ್ನ ಹೇಗೆ ಎದುರಿಸ್ಬೇಕು, ಹಾಗೂ ಅವರು ಏನೇನು ಫೇಸ್ ಮಾಡಿದ್ರು, ಅದನ್ನ ಹೇಗೆ ಬೇರೆ ಬೇರೆ ಮಾರ್ಗಗಳಿಂದ ಆ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಹುಡ್ಕೊಂಡು ಸಾಧನೆಯ ಶಿಖರವನ್ನು ಏರಿದ್ರು ಅಂತ ಅವರ ಜರ್ನಿಯನ್ನ ತಮ್ಮ ಜೊತೆ ಹಂಚ್ಕೋತಾರೆ. ಅದೇ ರೀತಿ ಈ ಎಕ್ಸಾಮ್ಸ್ಗೆ ಬೇಕಾಗಿರತಕ್ಕಂತಹ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನು ಕೂಡ ನಿಮ್ ಜೊತೆ ಹಂಚಿಕೊಂಡಿದ್ದಾರೆ. ಸರ್, ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀ PM ನಾಗರಾಜ್ ಸರ್ ಅವರೇ, ಆತ್ಮೀಯರಾದ ಶ್ರೀ ಶ್ರೀನಿವಾಸ್ ಸರ್ ಅವರೇ, ಸಂಸ್ಥೆಯ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್ ಆದಂಥ ಸಂದೀಪ್ ಸರ್ ಅವರೇ, ಮತ್ತು ಎಲ್ಲ ವಿದ್ಯಾರ್ಥಿನಿಯರೇ, ನಾನು ಹೆಚ್ಚೊತ್ತು ಮಾತಾಡಲ್ಲ. ಒಂದು 10 ನಿಮಿಷ ಒಂದು 3 ವಿಷಯದ ಬಗ್ಗೆ ಮಾತಾಡ್ತೀನಿ. ಒಂದು, ನಂದು ಪ್ರಿಪ್ರೇಷನ್ ಹೇಗಿತ್ತು ಅಂತ. ಎರಡನೇದು, ಈ ಎಕ್ಸಾಮ್ದು ಕಾಂಪಿಟೇಷನ್ ಬಗ್ಗೆ. ಮೂರನೇದು, ನೀವು ಯಾವ ಥರ ಪ್ಲ್ಯಾನ್ ಮಾಡಬೇಕು ನಿಮ್ಮ ಸ್ಟಡೀಸ್ ಅಥವಾ ನಿಮ್ಮ ಪ್ರಿಪ್ರೇಷನ್ನ ಅಂತ. ಮೊದಲನೇದಾಗಿ, ನಾನು 2015 ಎಕ್ಸ್ಕ್ಯೂಸ್ ಮಿ UPSC ಕೋಚಿಂಗಿಗೆ ಅಂತ ಹೇಳಿ ಡೆಲ್ಲಿಗೆ ಹೋದೆ. ಡೆಲ್ಲಿಯಲ್ಲಿ 1 ವರ್ಷ ಕೋಚಿಂಗ್ ತೊಗೊಂಡು ಫಸ್ಟ್ ಅಟೆಂಪ್ಟ್ ಬರೆದೆ. ಫಸ್ಟ್ ಅಟೆಂಪ್ಟ್ ಅಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಆಗಿರಲಿಲ್ಲ. ಲಕ್ಕಿಲಿ ಐ ಡೋಂಟ್ ನೋ, ನಾನು ಪ್ರಿಲಿಮ್ಸು ಮೇನ್ಸ್ 2 ಕ್ಲಿಯರ್ ಮಾಡಿ ಇಂಟರ್ವ್ಯೂ ಕೊಟ್ಟೆ, ಆದರೆ ಕ್ಲಿಯರ್ ಆಗಲಿಲ್ಲ ಫಸ್ಟ್ ಅಟೆಂಪ್ಟು. ಸೆಕೆಂಡ್ ಅಟೆಂಪ್ಟು ನನಗೆ ಐ ಸೆಕ್ಯೂರ್ಡ್ ಅದೇ 211 ರ್ಯಾಂಕ್ IPS ಸಿಕ್ತು, ಕರ್ನಾಟಕ ಕಾಡರ್. ಅಗೇನ್ ಗಾಡ್ಸ್ ಗ್ರೇಸ್, ಬಿಕಾಸ್ ನಿಮಗೆಲ್ಲ ಗೊತ್ತಿದೆ, ಯಾರು ಸ್ವಲ್ಪ ಪ್ರಿಪ್ರೇಷನ್ ಮಾಡಿರೋರು ಈ ಎಕ್ಸಾಮ್ ಬಗ್ಗೆನೇ ಎಷ್ಟು ಹಾರ್ಡ್ ವರ್ಕ್ ಅನ್ನೋದು ಒಂದು, ಇಟ್ಸ್ ಲೈಕ್ ಅ ಫೌಂಡೇಶನ್. ಆಫ್ಟರ್ ದಟ್ ಮೆನಿ ಅದರ್ ಫ್ಯಾಕ್ಟರ್ಸ್ ಕಮ್ ಇನ್ ಟು ಪ್ಲೇ. ಅದರಲ್ಲಿ ಕರ್ನಾಟಕ ಕಾಡರ್ ಸಿಗೋಕ್ಕೆ ನಿಜವಾಗ್ಲೂ ಒಂದು ಗಾಡ್ಸ್ ಗ್ರೇಸ್ ಇತ್ತು. ಅದಾದಮೇಲೆ ಇನ್ನೂ 2 ಸತಿ ಬರೆದೆ UPSCನ. 2 ಸತಿ ಇಂಟರ್ವ್ಯೂ ಕೊಟ್ಟೆ. ಅನ್ಫಾರ್ಚುನೇಟ್ಲಿ ಐ ಡಿಂಟ್ ಕ್ಲಿಯರ್. ಸೊ ಹೀಗಾಗಿ ನಾನು ಈ UPSC ಎಕ್ಸಾಮಲ್ಲಿ 4 ಅಟೆಂಪ್ಟು 3 ಸ್ಟೇಜ್ ಕೊಟ್ಟಿದ್ದೀನಿ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಇದು ನಂದು ಪ್ರಿಪ್ರೇಷನ್ನು. ಇನ್ನು ನೀವೆಲ್ಲ ಈಗ ಶುರು ಮಾಡ್ತಾ ಇದ್ದೀರಾ ಪ್ರಿಪ್ರೇಷನ್, UPSC ಪ್ರಿಪ್ರೇಷನ್. ಸಮ್ ಆಫ್ ಯು ಆರ್ ಸ್ಟಿಲ್ ಗ್ರ್ಯಾಜುಯೇಟಿಂಗ್, ಇನ್ನೂ ಓದ್ತಾ ಇರ್ತೀರಾ. ಕೆಲವರು ಆಲ್ರೆಡಿ ಓದಿ ಬೇರೆ ಯಾವ್ದಾದ್ರು ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಕೆಲವೊಬ್ರು ಫುಲ್ ಫ್ಲೆಜ್ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಾ. ನಿಜವಾಗ್ಲೂ ನೀವೆಲ್ಲ ಒಂದು ಬೋಲ್ಡ್ ಸ್ಟೆಪ್ ತಗೊಂಡಿದ್ದೀರಾ. ನಿಮ್ಗೆ ಗೊತ್ತಿದೆ UPSC ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಯು ಹ್ಯಾವ್ ಆಲ್ ಜಂಪ್ಡ್ ಇನ್ ಟು ದ ವೆಲ್. ಈಗ ಈಜಿಲೇಬೇಕು ನೀವೆಲ್ಲರೂ, ಯು ಹ್ಯಾವ್ ನೋ ಅದರ್ ಆಪ್ಷನ್. ಏನಕ್ಕೆ ನಾನು ಕಾಂಪಿಟೇಷನ್ ಬಗ್ಗೆ ಮಾತಾಡ್ತೀನಿ ಅಂದರೆ, ಯು ಶುಡ್ ನೋ ಸೀರಿಯಸ್ನೆಸ್ ಅಬೌಟ್ ದ ಎಕ್ಸಾಮ್. ಯಾರೋ ಅತ್ತೆ ಹೇಳಿದ್ರು, ಮಾವ ಹೇಳಿದ್ರು, ಅಂಕಲ್ ಹೇಳಿದ್ರು, ಚಿಕ್ಕಪ್ಪ ಹೇಳಿದ್ರು ಅಂತ UPSC ಬರೆಯೋಕ್ಕೆ ಬರಬಾರ್ದು ಆ್ಯಕ್ಚುಲಿ. ಬಿಕಾಸ್ ಐ ವಿಲ್ ಎಕ್ಸ್ಪ್ಲೇನ್ ವೈ ದ ಎಕ್ಸಾಮ್ ಈಸ್ ಸೋ ಟಫ್ ಅಂತ. ಫಸ್ಟು ನಿಮಗೆಲ್ಲ ಗೊತ್ತಿರ್ಬೋದು, ಇದು 3 years ಬ್ಯಾಕ್ ಇನ್ ಫಿಗರ್ಸು ಪ್ರಾಬ್ಲಿ ಈಗಲೂ ಅದಕ್ಕಿಂತ ಜಾಸ್ತಿ ಆಗಿರ್ಬೋದು. ಬಿಕಾಸ್ ಅವೇರ್ನೆಸ್ ಅಬೌಟ್ ದಿಸ್ ಎಕ್ಸಾಮ್ ಹ್ಯಾಸ್ ಇನ್ಕ್ರೀಸ್ಡ್ ಓವರ್ ದ ಇಯರ್ಸ್. ನಾವು ಬರಿಬೇಕಾದ್ರೆ 7 ರಿಂದ 8 ಲಕ್ಷ ಜನ ಅಪ್ಲೈ ಮಾಡ್ತಾರೆ UPSC ಎಕ್ಸಾಮ್ಗೆ. ಪ್ರಿಲಿಮ್ಸ್ ಬರೆಯೋರು ಒಂದು 4 ಲಕ್ಷ ಜನ ಬರೀತಾರೆ. ಏಕೆಂದರೆ ಎಷ್ಟೋ ಜನ ನಾನು ಕಾನ್ಫಿಡೆಂಟ್ ಇಲ್ಲ ಅಥವಾ ಇನ್ನು ಈ ವರ್ಷ ಚೆನ್ನಾಗಿ ಪ್ರಿಪೇರ್ ಮಾಡಿಲ್ಲ ಅಂತೇಳಿ ದೇ ಡ್ರಾಪ್ ಔಟ್ ಇನ್ ದ ಲಾಸ್ಟ್ ಮಿನಿಟ್. ಸೊ 4 ಲಕ್ಷ ಜನ ಬರೆದ್ರೆ ರಫ್ಲಿ ಪ್ರಿಲಿಮ್ಸ್ ಫಸ್ಟ್ ಸ್ಟೇಜ್ ಕ್ಲಿಯರ್ ಮಾಡೋರು 10 ರಿಂದ 13 ಸಾವಿರ ಜನ. ಸೊ ಪ್ರಿಲಿಮ್ಸ್ ಆಗಿ ಮೇನ್ಸ್ ಬರೀತಾರೆ. ಮೇನ್ಸ್ ಕ್ಲಿಯರ್ ಮಾಡೋರು ಎಷ್ಟು ಜನ ಅಂದರೆ 2,000 ರಿಂದ 3,000 ಜನ. ನೆಕ್ಸ್ಟು ಡಿಪೆಂಡಿಂಗ್ ಆನ್ ದಟ್ ಇಯರ್ ವೇಕೆನ್ಸಿ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಆಲ್ರೆಡಿ ನೋಟಿಫಿಕೇಶನಲ್ಲಿ ನೋಡಿರ್ತೀರಾ. ಇಟ್ ಬಿ ರಫ್ಲಿ ಅರೌಂಡ್ 800 to 1000. ಯಾವಾಗಲೂ ಒಂದ್ಸತಿ 2014 1300 1400 ಇತ್ತು. ಇಟ್ ಹ್ಯಾಸ್ ಡ್ರಾಸ್ಟಿಕಲಿ ಕಮ್ ಡೌನ್. ಈಗೆಲ್ಲ 800 ಅರೌಂಡ್ ವೇಕೆನ್ಸಿ ಇರುತ್ತೆ. ಔಟ್ ಆಫ್ ದಟ್ ಯು ನೋ ವಿಚ್ ಕ್ಯಾಟಗರಿ ಯು ಬಿಲಾಂಗ್ ಟು, ಜನರಲ್ ಆರ್ ವಿಚ್ ಎವರ್ ಕ್ಯಾಟಗರಿ ಯು ಬಿಲಾಂಗ್ ಟು, ಯು ವಿಲ್ ಬಿ ಕಾಂಪಿಟಿಂಗ್ ಫಾರ್ ದೋಸ್ ಮೆನಿ ಸೀಟ್ಸ್. ಒಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಅಬೌಟ್ UPSC ಇಸ್, ನಾನೇ ಈಗ ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಾನು UPSC 4 ಸತಿ ಬರೆದಿದ್ದೀನಿ. ನಾನು IPS ಆದ್ಮೇಲೂ 2 ಸತಿ ಬರೆದೆ ಅಂತ. ಸೊ ಈ ಯಾರು 13,000 ಜನ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಾರೆ, ಅದರಲ್ಲಿ ಒಂದು 3-4 ಸಾವಿರ ಜನ
ನನ್ನಂತವ್ರು ಅಂದ್ರೆ ಯಾರು ಆಲ್ರೆಡಿ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿರೋರು, ಆಲ್ರೆಡಿ IRS ಅಲ್ಲಿ ಇರ್ತಾರೆ, ಇನ್ನೊಂದು ಡಿಫೆನ್ಸ್ ಸ್ಟೇಟ್ ಸರ್ವಿಸ್ ಅಲ್ಲಿ ಇರ್ತಾರೆ, ಅಥವಾ ಇನ್ನೊಂದು ಯಾವುದೋ ರೈಲ್ವೇಸ್ ಟ್ರಾಫಿಕ್ ಸರ್ವಿಸ್, ಎಷ್ಟೊಂದು ಸರ್ವಿಸಸ್ ಇದೆ ನಿಮ್ಗೆ ಗೊತ್ತಿರ್ಬೋದು, 17-18 ಸರ್ವಿಸಸ್ ಇದೆ. ಈಗ ಒಂದು 3 ಮರ್ಜ್ ಮಾಡಿದ್ದಾರೆ. ಸೊ ಅಂಥವರೇ ಆ 13,000 ಜನದಲ್ಲಿ 3-4,000 ಜನ ಅವ್ರು ಇರ್ತಾರೆ. ಸೊ ಇಫ್ ಯು ಆರ್ ಎ ಫ್ರೆಶರ್ ಯು ಶುಡ್ ನೋ ದಟ್ ಆ 13,000 ಜನದಲ್ಲಿ ಯು ಆರ್ ಓನ್ಲಿ ಫೈಟಿಂಗ್ ಫಾರ್ 7,000 to 8,000 ಸೀಟ್ಸ್ ಟು ಅಪಿಯರ್ ಇನ್ ಮೇನ್ಸ್. ಮೇನ್ಸ್ ಅಲ್ಲಿ ಬರೀತಾರೆ ಇಷ್ಟು 13,000 ಜನ. ಮತ್ತೆ ಇಂಟರ್ವ್ಯೂ ಅಂದ್ರೆ ಮೇನ್ಸ್ ಕ್ಲಿಯರ್ ಮಾಡಿ ಇಂಟರ್ವ್ಯೂಗೆ ಹೋಗೋರು ಎಷ್ಟು ಜನ? 2,000-3,000 ಜನ. ಆ 2,000-3,000 ಜನದಲ್ಲಿ ವಿಲ್ ಬಿ ಸರ್ಪ್ರೈಸ್ಡ್ ಅಗೇನ್ 25-30% ಆಫ್ ದೆಮ್ ವಿಲ್ ಬಿ ರಿಪೀಟ್ ಯಾರು ಕ್ಯಾಂಡಿಡೇಟ್ಸ್. ಅವರಿಗೆ ನಾವು ಏನಂತ ಕರಿತೀವಿ ಆಕ್ಚುಲಿ UPSC ಟರ್ಮ್ ಅಲ್ಲಿ ಸೀನಿಯರ್ ಪ್ಲೇಯರ್ಸ್ ಅಂತ. ಸೊ ಸೀನಿಯರ್ ಪ್ಲೇಯರ್ಸ್ ಇನ್ಕ್ಲೂಡ್ಸ್ ಬೋತ್ ಯಾರು ವರ್ಷ ಬರೀತಾ ಇರ್ತಾರೆ ವಿತೌಟ್ ಕ್ಲಿಯರಿಂಗ್. ದೆನ್ ದೇರ್ ಇಸ್ ಅದರ್ ಸೀನಿಯರ್ ಪ್ಲೇಯರ್ಸ್ ಲೈಕ್ ಮೀ, ಯಾರು ಆಲ್ರೆಡಿ ಕ್ಲಿಯರ್ ಮಾಡಿರ್ತಾರೆ ಮತ್ತೆ ಬರೀತಾರೆ. ಅಂದ್ರೆ ಇಲ್ಲಿ ಯುಲ್ ಬಿ ಸರ್ಪ್ರೈಸ್ಡ್. ನಾನು ಒಂದ್ಸತಿ ಮೇನ್ಸ್ ಬರೆಯಕ್ಕೆ ಹೋಗಿದ್ದೆ. ಆಫ್ಟರ್ ಕ್ಲಿಯರಿಂಗ್ ಆಫ್ಟರ್ ಗೆಟಿಂಗ್ ಇನ್ ಟು IPS, ನಂದು ಸೆಂಟರ್ ವಾಸ್ UVC, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ, ಅಲ್ಲ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದು ನಮ್ಮ ಸೆಂಟರ್ ಇತ್ತು. ಸೊ ಅಲ್ಲಿಗೆ ಎಲ್ಲರೂ ಕಾಯ್ತಾ ಇದ್ವಿ ಮೇನ್ಸ್ ಬರೆಯೋಕ್ಕೆ. ಅಫ್ಕೋರ್ಸ್ ಆಫ್ಟರ್ ಕ್ಲಿಯರ್ ಮಾಡಿದ್ಮೇಲೆ ಸ್ವಲ್ಪ ಅಟ್ಲೀಸ್ಟ್ ಆ ಭಯ ಕಡಿಮೆ ಇರುತ್ತೆ. ಇನ್ನು ಹಿಂಗೆ ಕಾಯ್ತಾ ಇದ್ವಿ, ಇನ್ನೂ ಓಪನ್ ಆಗಿರಲಿಲ್ಲ. ಇವರು ವೆಯ್ಟಿಂಗ್. ಪಕ್ಕದಲ್ಲಿ ಎಲ್ಲ ನೋಡ್ದಂಗೆ ಅನಿಸ್ತೆ ಯಾರೋ ಒಬ್ರನ್ನ ಅಂತ ಅನ್ಕೊಂಡೆ. ಯಾರು ಅಂತ ಕೇಳಿದ್ರೆ ಈಸ್ ಡೆಪ್ಯೂಟಿ ಕಮಿಷನರ್ ಇನ್ಕಮ್ ಟ್ಯಾಕ್ಸ್. ಅವ್ರು ನನಗೆ UPSC ಮಾರ್ಕ್ ಇಂಟರ್ವ್ಯೂ ತಗೊಂಡಿದ್ರು. ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಸೊ ವೈ ಐ ಆಮ್ ಟೆಲ್ಲಿಂಗ್ ದಟ್ ಈಸ್, ಈ ತರ ಎಷ್ಟೋ ಜನ ಸೀನಿಯರ್ ಪ್ಲೇಯರ್ಸ್ ಇರ್ತಾರೆ. ಅಗೇನ್ ಇನ್ ದಟ್ 3,000 ಫ್ರೆಶರ್ಸ್ ವಿಲ್ ಓನ್ಲಿ ಬಿ ಅರೌಂಡ್ 2,000 ಕ್ಯಾಂಡಿಡೇಟ್ಸ್. ಮತ್ತೆ ಕ್ಲಿಯರ್ ಮಾಡೋರು ಎಷ್ಟು? 800 ಅಲ್ಲಿ. ಅಗೇನ್ ಒಂದು 300 ವರ್ಗುನು ದೋಸ್ ಸೀನಿಯರ್ ಪ್ಲೇಯರ್ಸ್ ಆರ್ ರಿಪೀಟ್ ಕ್ಯಾಂಡಿಡೇಟ್ಸ್. ಯು ಕ್ಯಾನ್ ಚೆಕ್ ದ ಪರ್ಸೆಂಟೇಜ್. UPSC ಕಮ್ಸ್ ಔಟ್ ವಿತ್ ಒನ್ ಅನಾಲಿಸಿಸ್. ಎಲ್ಲ ಬ್ಯಾಕ್ ಗ್ರೌಂಡು, ಅರ್ಬನ್, ರೂರಲ್, ಇಂಜಿನಿಯರಿಂಗ್, ಗ್ರಾಜುಯೇಷನ್, ಈ ತರ ಎಲ್ಲ. ಅಂದ್ರೆ ಫಸ್ಟ್ ಟೈಮರ್ಸ್ ಎಷ್ಟು ಜನ, ಸೆಕೆಂಡ್ ಟೈಮರ್ಸ್ ಎಷ್ಟು ಜನ, ಆ ತರ. ಸೊ ಫಸ್ಟ್ ಟೈಮರ್ಸ್ ವಿಲ್ ಬಿ ವೆರಿ ಲೆಸ್. ಸೊ ಈ ಪಾಯಿಂಟ್ನೇ ಹೇಳಕ್ಕೆ ಏನಕ್ಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಯು ಆಲ್ ಶುಡ್ ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್ ಆಫ್ ದ ಎಕ್ಸಾಮ್. ಸೊ ವೆನ್ ಯು ಆರ್ ಅಪಿಯರಿಂಗ್ ಫಾರ್ ದ ಫಸ್ಟ್ ಟೈಮ್, ಯು ಆರ್ ನಾಟ್ ಕಂಪೀಟಿಂಗ್ ವಿತ್ ಸಮ್ವನ್ ಸಿಟಿಂಗ್ ಬಿಸೈಡ್ ಯು. ಯು ಆರ್ ಕಂಪೀಟಿಂಗ್ ವಿತ್ ಸಮ್ವನ್ ಆಲ್ರೆಡಿ ಯಾರೋ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಾರೆ, ಅಥವಾ ಇನ್ನೊಬ್ರು ಯಾರೋ IPS ಆಗಿರ್ತಾರೆ. ಬಿಕಾಸ್ ಅಗೇನ್ ಐ ವಿಲ್ ಗಿವ್ ಒನ್ ಮೋರ್ ಎಕ್ಸಾಂಪಲ್. ನಾನು UPSC IPS ಟ್ರೈನಿಂಗಿಗೆ ಹೋದಾಗ ಔಟ್ ಆಫ್ 140 ಕ್ಯಾಂಡಿಡೇಟ್ಸ್ 70 ಆಫ್ ದಮ್ ಗೇವ್ ಇಂಟರ್ವ್ಯೂ. 68 ಅದೊಂದು ಸಪರೇಟ್ ಗ್ರೂಪ್ ಮಾಡಿದ್ವಿ. ಅಂದ್ರೆ ದಟ್ ಇನ್ಕ್ಲೂಡೆಡ್ 70 ಅಲ್ಲಿ ದೋಸ್ ಇನ್ಕ್ಲೂಡೆಡ್ ದಟ್ ಹ್ಯಾಡ್ ಟೇಕನ್ ಇವನ್ EOL. ಸೊ ಇದೆಲ್ಲ ಏನು ಕೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಭಯ ಪಡ್ಸಕ್ಕಲ್ಲ, ಒಂದು ಸ್ವಲ್ಪ ಭಯ ಇರಬೇಕು UPSC ಎಕ್ಸಾಮ್ ಮಾಡ್ಬೇಕಾರೆ. ಇಫ್ ಯು ಹ್ಯಾವ್ ಕಂಫರ್ಟ್ ಈಸ್ ಯುವರ್ ಎನಿಮಿ ಇನ್ ಯುವರ್ ಪ್ರಿಪರೇಷನ್. ಸೊ ಕಮಿಂಗ್ ಬ್ಯಾಕ್ ಟು ನೆಕ್ಸ್ಟ್ ಪಾಯಿಂಟ್, ಒಂದು ಇಷ್ಟು ಸೀರಿಯಸ್ನೆಸ್ ಇದೆ ಗೊತ್ತಿದೆ. ಎಲ್ಲರೂ ಇಲ್ಲಿ ಬಂದಿರೋರೆಲ್ಲರೂ IAS ಆಗಬೇಕು ಅನ್ಕೊಂಡೆ ಬಂದಿರ್ತೀರಾ. ನಾನೊಂದು ದಿವಸ DC ಆಗಬೇಕು ಅನ್ಕೊಂಡು ಬರ್ತೀರಾ. ಸೊ ಪೀಟರ್ ಡ್ರಕ್ಕರ್ ಒಂದು ಕೋಟ್ ಹೇಳ್ತಾರೆ, ಇನ್ನು ಅದು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್. ಯಾರ್ಯಾರು ಮ್ಯಾನೇಜ್ಮೆಂಟ್ ಸ್ವಲ್ಪನಾರು ಓದಿರ್ತಾರೆ ವಿಲ್ ಹ್ಯಾವ್ ಲಿಸನ್ ಟು ದಿಸ್ ಕೋಟ್ ಕಾಲ್ಡ್ ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಇಂಪ್ರೂವ್ಡ್. UPSC ನಿಮ್ಗೆ ಗೊತ್ತಿದೆ, ಎಕ್ಸಾಮ್ ಫೇಸ್ ಇಟ್ ಸೆಲ್ಫ್ ಈಸ್ 1 year. ಅಂದ್ರೆ ನೀವು ಈ ವರ್ಷ ಮೇ ಎಂಡಲ್ಲಿ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಪ್ರಿಲಿಮ್ಸ್ ಬರೆದ್ರೆ, ಮತ್ತೆ ಮೇನ್ಸ್ನ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಬರೆದ್ರೆ, ಇಂಟರ್ವ್ಯೂ ವಿಲ್ ಬಿ ಸಮ್ ಟೈಮ್ ಬಿಟ್ವೀನ್ ಮಾರ್ಚ್ ಟು ಏಪ್ರಿಲ್. ಆಮೇಲೆ ರಿಸಲ್ಟ್ ಬರೋಷ್ಟೊಳಗೆ ಮೇ ಆಗುತ್ತೆ. ಸೊ ಒನ್ಸ್ ಯು ಅಪಿಯರ್ ಫಾರ್ ಪ್ರಿಲಿಮ್ಸ್, ನಿಮ್ದು ದ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಇಟ್ ಸೆಲ್ಫ್ ಈಸ್ 1 year. ಇಫ್ ಯು ಆರ್ ಲಕ್ಕಿ ಇನಫ್ ಟು ಕ್ಲಿಯರ್ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಅಪಿಯರ್ ಇನ್ ಇಂಟರ್ವ್ಯೂ. ಆಗಿದ್ದಾಗ ನಮ್ದು ಎಸ್ಪೆಷಲಿ ಯಾರು ಮೆಡಿಕಲ್ ಸ್ಟೂಡೆಂಟ್ಸ್ ಬಿಟ್ಟು, ಒನ್ಸ್ ಯು ಗೆಟ್ ಇನ್ ಟು ಗ್ರಾಜುಯೇಷನ್ ವಿ ಆರ್ ಆಲ್ ಟ್ರೈನ್ಡ್ ಇನ್ ಸೆಮಿಸ್ಟರ್ ಕೈಂಡ್ ಆಫ್ ಸಿಸ್ಟಮ್. ಸೆಮಿಸ್ಟರ್ ಕೈಂಡ್ ಆಫ್ ಸಿಸ್ಟಮ್ ಅಂದ್ರೆ ನೀವು ಇಂಟರ್ನಲ್ಸಿಗೆ ಓದ್ತೀರಾ. ಇಂಟರ್ನಲ್ಸ್ ಓದಾದ್ಮೇಲೆ
ಮತ್ತೆ ಎಂಡ್ ಸೆಮಿಸ್ಟರ್ ಎಕ್ಸಾಮ್ ಓದ್ತೀರಾ, ಅದಾದ್ಮೇಲೆ ಮರ್ತ್ಬಿಡ್ತೀರಾ. ಸೊ 4-5 months ಅಷ್ಟೇ. ಆಮೇಲೆ ದರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಆನ್ಯುವಲ್ ಎಕ್ಸಾಮ್. ಆನ್ಯುವಲ್ ಎಕ್ಸಾಮ್ ಅಂದ್ರೆ ಸೊ ಈ ಸೆಮಿಸ್ಟರ್ ಓದಿದ್ದು ನೆಕ್ಸ್ಟ್ ಸೆಮಿಸ್ಟರ್ ನೆನ್ಪಿಟ್ಕೋಬೇಕು ಅಂತ ಇಲ್ಲ. ಸೊ ಎಕ್ಸೆಪ್ಟ್ ಮೆಡಿಸಿನ್ ನಾವೆಲ್ಲರೂ ಯಾವ ತರ ಅಂದ್ರೆ ಇಂಟರ್ನಲ್ಸು ಸೆಮಿಸ್ಟರ್ ಎಕ್ಸಾಮ್ಸು ಬರೆದು ಬಂದಿರೋರು. ಸೊ ಈ UPSC ಹೇಗಿರುತ್ತೆ ಅಂದ್ರೆ ಯು ಸ್ಟಾರ್ಟ್ ಪ್ರಿಪರೇಷನ್ ನೌ. ಇಫ್ ಯು ಆರ್ ಪ್ಲಾನಿಂಗ್ ಫಾರ್, ಈಗ ನೀವೆಲ್ಲ ಶುರು ಮಾಡ್ತಾ ಇದ್ದೀರಾ ಅಂದ್ರೆ ಪ್ರಾಬ್ಲಿ 25ಗೆ ಅಲ್ಲ 26 ನೀವೆಲ್ಲ ಟಾರ್ಗೆಟ್ ಮಾಡ್ತಾ ಇರ್ತೀರಾ. ಯು ವಿಲ್ ಗೆಟ್ ಲಾಸ್ಟ್ ಇನ್ ದ ಪ್ರಿಪರೇಷನ್. ಎಸ್ಪೆಷಲಿ ನನ್ನ ಪ್ರಕಾರ ನೀವು ಕೇಳಿದ್ರೆ UPSC ಎಕ್ಸಾಮ್ ನಿಮಗೆ ಗಾಳಿ ಗಂಧ ಗೊತ್ತಾಗೋದು ಒಂದು ಮೇನ್ಸ್ ಎಕ್ಸಾಮ್ ಬರೆದ್ಮೇಲೆ. ನೀವು ಮೇನ್ಸ್ ಎಕ್ಸಾಮ್ ಬರೆಯೋವರೆಗೂ ಯು ವಿಲ್ ನಾಟ್ ರಿಯಲಿ ನೋ ವಾಟ್ ಎಕ್ಸಾಕ್ಟ್ಲಿ ಈಸ್ ದಿಸ್ UPSC ಅಬೌಟ್. ಬಿಕಾಸ್ ಪ್ರಿಲಿಮ್ಸ್ ಬರೀತಾ ಇರ್ತೀರಾ, ಅಷ್ಟು ಮಾರ್ಕಲ್ಲಿ ಹೋಯ್ತು, ಇಷ್ಟು ಮಾರ್ಕಲ್ಲಿ ಹೋಯ್ತು, ದಟ್ ಈಸ್ ಅ ಡಿಫ್ರೆಂಟ್ ಕ್ವಶನ್ ಆಲ್ ಟುಗೆದರ್. ಬಟ್ ಮೇನ್ಸ್ ಏನು ಆ 2000 ಮಾರ್ಕ್ಸಿಗೆ ನೀವು ಮೇನ್ಸ್ ಬರಿತೀರಾ, 3 hours ಅಲ್ಲಿ 20 questions, 250 marks, ಆ ಥರ ಓವರ್ ಅ ಪೀರಿಯಡ್ 8 ಎಕ್ಸಾಮ್ಸ್ ಬರಿಬೇಕು ನೀವು. ಅದು ಬರ್ದಾಗಲೇ ನಿಮ್ಗೆ ಗೊತ್ತಾಗೋದು UPSC ಎಕ್ಸಾಮ್ ಅಂದ್ರೆ ಏನು ಅಂತ. ಸೊ ಅಗೇನ್ ಸಿನ್ಸ್ ದಿಸ್ ಎಕ್ಸಾಮ್ ಇಸ್ ಏನದು ಡ್ಯೂರೇಷನ್ ಇಟ್ ಸೆಲ್ಫ್ ಇಸ್ 1 year. ಇಫ್ ಯು ಆರ್ ಅನ್ಲಕ್ಕಿ ಏನೋ ಪ್ರಿಲಿಮ್ಸ್ ಕ್ಲಿಯರ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ 1 year ವರೆಗೂ ಏನು ಇರಲ್ಲ, ಯು ವಿಲ್ ಬಿ ಲಾಸ್ಟ್. ಸೊ ದಟ್ ಬ್ರಿಂಗ್ಸ್ ಮೀ ಟು ದಟ್ ಪಾಯಿಂಟ್. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು IAS ಆಗಬೇಕು ಅನ್ನೋದು ಒಂದು ಡ್ರೀಮು. ಆ ಡ್ರೀಮು ನೀವು ಕನ್ಸು ಕಾಣ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ. ಬ್ರೇಕ್ ಡೌನ್ ದ ಡ್ರೀಮ್ ಇಂಟು ಏನು ಟ್ಯಾಂಜಿಬಲ್ ಗೋಲ್ಸ್. ಗೋಲ್ಸ್ ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಗೋಲ್ ಅಂದ್ರೆ ಏನು, ನೀವು UPSC ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಅದು ಇಷ್ಟನೇ ರ್ಯಾಂಕ್ ಒಳಗಡೆ ಬರಬೇಕು, ಡಿಪೆಂಡಿಂಗ್ ಆನ್ ವಿಚ್ ಸರ್ವಿಸ್ ಯು ವಾಂಟ್. ಅದು ಪ್ರಾಬಬ್ಲಿ ನಿಮ್ಮ ಗೋಲ್. ಬ್ರೇಕ್ ದಟ್ ಡೌನ್ ಫರ್ದರ್ ಇಂಟು ಟಾರ್ಗೆಟ್ಸ್. ಟಾರ್ಗೆಟ್ಸ್ ಅಂದರೆ ಏನು, ನೀವು UPSC ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಆ ಬುಕ್ ತಗೊಂಡು ಸ್ಪೆಕ್ಟ್ರಮ್ ಮುಗಿಸ್ಬೇಕು. ಸೊ 10 days ಅಲ್ಲಿ ಆ ಬುಕ್ ಮುಗಿಸ್ಬೇಕು, ಅಥವಾ 1 week ಅಲ್ಲಿ ಈ ಬುಕ್ ಮುಗಿಸ್ಬೇಕು, ಹಿಸ್ಟ್ರಿ ಮುಗಿಸ್ಬೇಕು 1 month ಅಲ್ಲಿ. ಈ ತರ ಟಾರ್ಗೆಟ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯು ವಿಲ್ ಬಿ ಲಾಸ್ಟ್ ಇನ್ ಪ್ರಿಪರೇಷನ್. ಬೈ ದ ಟೈಮ್ ನೀವು ಹಿಂಗ್ ನೋಡಿ ಹಿಂಗ್ ತಿರ್ಗಾಷ್ಟೊಳಗೆ UPSC ಪ್ರಿಲಿಮ್ಸ್ ಬಂದ್ಬಿಡುತ್ತೆ. ಬಿಕಾಸ್ ಯು ಆರ್ ನಾಟ್ ರಿಯಲಿ ಟೆಸ್ಟೆಡ್ ಆನ್ ಎನಿ ಆಫ್ ದ ಎಕ್ಸಾಮ್. ಇದಕ್ಕೇನು ಪ್ರಿಪರೇಟರಿ ಎಕ್ಸಾಮ್ ಅಂತಿರಲ್ಲ, ಎಕ್ಸೆಪ್ಟ್ ದ ಟೆಸ್ಟ್ ಸೀರೀಸ್ ದಟ್ ಯು ಅಪಿಯರ್. ಸೊ ದಿಸ್ ಪಾಯಿಂಟ್ ನಾನೇನು ಹೇಳ್ತಾ ಇದ್ದೀನಿ, ಡೋಂಟ್ ಜಸ್ಟ್ ಹ್ಯಾವ್ ಡ್ರೀಮ್ಸ್, ಅದನ್ನ ರಿಫೈನ್ ಮಾಡಿ, ಹ್ಯಾವ್ ಗೋಲ್ಸ್, ಅದನ್ನ ರಿಫೈನ್ ಮಾಡಿ ಫರ್ದರ್ ಹ್ಯಾವ್ ಟಾರ್ಗೆಟ್ಸ್. ಈ ಬುಕ್ನ ಇಷ್ಟು ದಿನದಲ್ಲಿ ಮುಗಿಸ್ತೀನಿ, ಈ ಸಬ್ಜೆಕ್ಟ್ನ ಇಷ್ಟು ದಿವಸದಲ್ಲಿ ಮುಗಿಸ್ತೀನಿ ಅಂತ. ಸೊ ದಟ್ ಯು ಆರ್ ನಾಟ್ ಲಾಸ್ಟ್ ಇನ್ ಪ್ರಿಪರೇಷನ್. ಫೈನಲಿ ಲಾಸ್ಟ್ ಪಾಯಿಂಟ್ ಇನ್ ಕಂಟಿನ್ಯೂಷನ್ ಟು ದಿಸ್ ಪಾಯಿಂಟ್. ಸ್ಟಡಿಂಗ್ ಈಸ್ ಒನ್ ಥಿಂಗ್, ಎಕ್ಸಾಮ್ ಪ್ರಿಪೇರ್ಡ್ನೆಸ್ ಈಸ್ ಟೋಟ್ಲಿ ಡಿಫರೆಂಟ್ ಥಿಂಗ್. ನೀವು ಎಷ್ಟು ಬೇಕಾದ್ರೂ ಓದಿ, ನಿಮಗೆ 10 ವರ್ಷ ಟೈಮ್ ಕೊಟ್ಟಿರೋದು, ನೀವು 10 ವರ್ಷ ಆದ್ಮೇಲೆ ನಿಮ್ಗೆ ಕೇಳಿದ್ರೆ ಈಗ ಟೆಸ್ಟ್ ಕೊಡ್ತೀನಿ, ನಿಮಗೆ ಫುಲ್ಲಿ ಪ್ರಿಪೇರ್ಡ್ ಅನ್ಸುತ್ತಾ ಅಂತ ಕೇಳಿದ್ರೆ ಏನಂತೀರಾ? ಇಲ್ಲ, ಸ್ವಲ್ಪ ಇನ್ನೊಂದು ತಿಂಗಳು ಕೊಟ್ಟರೆ ನಾನು ಸ್ವಲ್ಪ ಇನ್ನೂ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಬೋದು ಅನ್ಸುತ್ತೆ. ಸೊ ದಟ್ ಫೀಲಿಂಗ್ ವಿಲ್ ನೆವರ್ ಎಂಡ್, ಎಸ್ಪೆಷಲಿ ಇನ್ ಎಕ್ಸಾಮ್ ಲೈಕ್ UPSC, ವೇರ್ ಪ್ರಿಲಿಮ್ಸ್ ಸಿಲೆಬಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 6 topics. ಯಾವುದು? ಒಂದು ಪೊಲಿಟಿ, ಒಂದು ಎಕಾನಮಿ, ಒಂದು ಜಿಯೋಗ್ರಫಿ, ಒಂದು ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರು, ಇನ್ನೊಂದು ಎನ್ವಿರಾನ್ಮೆಂಟ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಲಾಸ್ಟ್ ಒನ್ ಇಸ್ ಕರೆಂಟ್ ಅಫೇರ್ಸ್. ಈ 6 ಟಾಪಿಕ್ ಇರೋದು. ಬಟ್ ನೀವು 2 ವರ್ಷ ಓದಿದ್ರು ಅನ್ಸುತ್ತೆ ಇದು ಕಡಿಮೆ ಅನ್ಸುತ್ತೆ. ಸೊ ದಟ್ಸ್ ವೇರ್ ದ ಕ್ಯಾಚ್ ಲೈಸ್. ದಟ್ ಎಕ್ಸಾಮ್ ಪ್ರಿಪೇರ್ಡ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಡೋಂಟ್ ವೇಟ್ ಫಾರ್ ದಟ್ ಫೀಲಿಂಗ್ ದಟ್ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಆಮೇಲೆ ಟೆಸ್ಟ್ ಸೀರೀಸ್ ಬರಿತೀನಿ ಅಂತ. Take test series and then prepare for it. You will not be prepared and then take test series. ಅರ್ಥ ಆಗ್ತಿದೆಯಲ್ಲ? ಸೊ ಡೋಂಟ್ ಗೋ ಇನ್ ಟು ದಟ್ ಮೈಂಡ್ ಸೆಟ್ ದಟ್ ನಾನು ಪ್ರಿಪೇರ್ ಆದ್ಮೇಲೆ ಟೆಸ್ಟ್ ಸೀರೀಸ್ ಕೊಡ್ತೀನಿ. ಏನಕ್ಕೆ ಪ್ರಿಪೇರ್ ಆಗ್ದೇನೆ ಟೆಸ್ಟ್ ಸೀರೀಸ್ ದುಡ್ಡು ವೇಸ್ಟು? ಈಗಂತೂ ದುಡ್ಡಿನ ಪ್ರಶ್ನೆಯೇ ಬರಲ್ಲ. ಆ್ಯಕ್ಚುಲಿ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಟುವರ್ಡ್ಸ್ ನಮ್ಮ ಸೆಕೆಂಡ್ ಅಟೆಂಪ್ಟ್ ಅಲ್ಲೆಲ್ಲ ಯಾವ ಟೆಸ್ಟ್ ಸೀರೀಸ್ ಬೇಕಾದ್ರೂ ಇಫ್ ಯು ವಾಕ್ ಇನ್ ಟು ದಟ್ ಅರಿವು ಬುಕ್ ಸೆಂಟರ್ ಅಂತ ಇದೆ, ಇಲ್ಲೇ ಜಸ್ಟ್ ಕೆಳಗಡೆ ಹೋಗಿ ಇಫ್ ಯು ಟೇಕ್ ಅ ಲೆಫ್ಟ್, ಹಿ ಈಸ್ ಅ ಬೆಸ್ಟ್ UPSC ಗೈಡ್ ಫಾರ್ ಎನಿವನ್. ಯಾವ ಬುಕ್ ಯಾವುದಕ್ಕೆ ಓದಬೇಕು, ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್ದು ಯಾವಾಗ ಬರುತ್ತೆ, ಯಾವುದು ಕರೆಂಟ್ ಅಫೇರ್ಸ್ ಓದಬೇಕು, ನೀವು ವಿಷನ್ ಓದಬೇಕಾ ಇಲ್ಲ
ಇನ್ನೊಂದು ಯಾವುದೋ ಓದ್ಬೇಕಾ ಅಂತ. ಸೊ ಅಲ್ಲಿ ಹೋದ್ರೆ ನಿಮಗೆ ಯು ವಿಲ್ ಗೆಟ್ ಟೆಸ್ಟ್ ಸೀರೀಸ್ ಆಫ್ ಎನಿ ಇನ್ಸ್ಟಿಟ್ಯೂಟ್. ಸೊ ಅಗೇನ್ ಕಮಿಂಗ್ ಬ್ಯಾಕ್, ಏನಕ್ಕೆ ಟೆಸ್ಟ್ ಸೀರೀಸ್ ಮಾಡಿ ಅಂತ ಇದ್ದೀನಿ ಅಂದ್ರೆ ಎಕ್ಸಾಮ್ ಪ್ರಿಪೇರ್ಡ್ನೆಸ್. ಇಫ್ ಯು ಥಿಂಕ್ ಯು ಹ್ಯಾವ್ ಸ್ಟಡಿಡ್ ಫಾರ್ 1 year ನಾನು ಕ್ಲಿಯರ್ ಮಾಡ್ತೀನಿ ಅಂದ್ರೆ ನಿಜವಾಗ್ಲೂ ಆಗಲ್ಲ. ಅನ್ಲೆಸ್ ಯು ಆರ್ ಎಕ್ಸಾಮ್ ಪ್ರಿಪೇರ್ಡ್. ಅಂದ್ರೆ ಟೆಸ್ಟ್ ಸೀರೀಸ್ ಅಪಿಯರ್ ಮಾಡಿ ಎಷ್ಟು ಸತಿ ನೀವು ಕನ್ಸಿಸ್ಟೆಂಟ್ ಆಗಿ 100+ ಸ್ಕೋರ್ ಮಾಡ್ತಾ ಇದ್ದೀರಾ ಪ್ರಿಲಿಮ್ಸ್ ಅಲ್ಲಿ, ಅಥವಾ ಸಿ ಸ್ಯಾಟ್. ಕೆಲವೊಬ್ಬರಿಗೆ ಎಷ್ಟೋ ಜನ GS ಈಗ ಎಲ್ಲರಿಗೂ ಸ್ವಲ್ಪ ಬೇಸಿಕ್ ಓರಿಯೆಂಟೇಷನ್ ಆಗಿದೆಯಲ್ಲ ಸರ್, ಏನು ಪೇಪರ್ಸ್ ಅಂತ. ಈಗ ನಾನು GS ಮತ್ತೆ ಸಿ ಸ್ಯಾಟ್ ಅಂದ್ರೆ ಅರ್ಥ ಆಗುತ್ತಲ್ಲ. ಪ್ರಿಲಿಮ್ಸ್ ಅಲ್ಲಿ ದೇರ್ ಆರ್ 2 ಪೇಪರ್ಸ್. ಸೊ ಎಷ್ಟೋ ಜನ GS ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, 120, 130 ಎಲ್ಲ ತೆಗೆದಿರ್ತಾರೆ. ಒಂದು ಕಟ್ ಆಫ್ ಇಸ್ ಹಾರ್ಡ್ಲಿ 100, ಹೋರಿಂಗ್ ಅರೌಂಡ್ 100, 105 ಇದ್ದಾಗ. ಬಟ್ ದೇ ಫೇಲ್ ಟು ಕ್ಲಿಯರ್ ಸಿ ಸ್ಯಾಟ್. ಸೊ ಡೋಂಟ್ ಕೀಪ್ ಎನಿ ಸಚ್ ಇದು ಏನದು ದಟ್ ನಾನೆಲ್ಲ ಓದಿ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಸ್ವಲ್ಪ ಎಷ್ಟಾಗಿರುತ್ತೆ ಅಪಿಯರ್ ಆಗಿ ರೈಟ್ ಮೋರ್ ಅಂಡ್ ಮೋರ್ ಟೆಸ್ಟ್ ಸೀರೀಸ್ ದಟ್ ಅಪ್ಲೈಸ್ ಟು ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಮೇನ್ಸ್ ಅಲ್ಲಿ ಎಸ್ಪೆಷಲಿ ಇಟ್ ಈಸ್ ಲೈಕ್ ಆಕ್ಸಿಜನ್ UPSC ಆಸ್ಪಿರೆಂಟ್ಗೆ ರೈಟಿಂಗ್ ಸ್ಕಿಲ್. ಐ ಕಾಂಟ್ ಸ್ಟ್ರೆಸ್ ಆನ್ ದಿಸ್ ಆಸ್ಪೆಕ್ಟ್ ಮೋರ್. ಯಾರಾದ್ರೂ ಒಬ್ರು UPSC ಮೇನ್ಸ್ ಯಾರು ಬರ್ದಿದ್ದೀರಾ UPSC ಇಲ್ಲಿ ಪ್ರಿಲಿಮ್ಸ್? ಅಟ್ಲೀಸ್ಟ್ ಪ್ರಿಲಿಮ್ಸ್ ಬರ್ದಿದ್ದೀರಾ ಮುಂಚೆ? ಓಕೆ. ಸೊ ಆ ಒಂದು 3 ಗಂಟೆಯಲ್ಲಿ ವೆನ್ ಯು ಹ್ಯಾವ್ ಟು ರೈಟ್ 50 pages, ಯು ವಿಲ್ ನೋ ರೈಟಿಂಗ್ ಇಸ್ ದ ಓನ್ಲಿ ಥಿಂಗ್ ದಟ್ ವಿಲ್ ಕಮ್ ಡೌನ್ ಟು. ಯಾರ್ಯಾರು 12th ಫೇಲ್ ಮೂವಿ ನೋಡಿದಾರೆ? ರೀಸೆಂಟ್ ಆಗಿ ಯಾವುದೋ ಒಂದು ಬಂದಿದೆ 12th ಫೇಲ್ ಅಂತ. ಸೊ ಅದರಲ್ಲಿ ಯಾರೋ ಒಬ್ಬ IAS ಆಫೀಸರ್ ಹತ್ರ ಹೋದಾಗ ಅವನು ಹೇಳ್ತಾನೆ ದಟ್ ನಿನಗೆ 7 minutes ಕೊಡ್ತೀನಿ ಒಂದು ಆನ್ಸರ್ ಬರಿ ಅಂತ. ಬೇಸಿಕಲಿ ನಾವಿದ್ದಾಗ ಹೇಗೆ ಮಾಡ್ತಿದ್ವಿ ಅಂದ್ರೆ ದೇರ್ ವರ್ 20 questions ಆಫ್ 12.5 marks ಈಚ್. ಈಗ ಹೇಗಾಗಿದೆ, ದೇರ್ ಆರ್ 10 questions ಆಫ್ 10 marks and then there are 10 questions of 15 marks. So 250 ಆಗುತ್ತೆ. ಸೊ ನಾವು 10 mark ನಾ ಫಸ್ಟ್ ಅಟೆಂಪ್ಟ್ ಬರೆದಾಗ ಆಲ್ 20 questions were 12.5 marks. ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್ ಅಲ್ಲಿ UPSC ಚೇಂಜ್ ದ ಪ್ಯಾಟರ್ನ್ ವೇರ್ ಇನ್ ಫಸ್ಟ್ 10 questions-ಗೆ 10 marks ಇರ್ತಾಯಿತ್ತು, ನೆಕ್ಸ್ಟ್ 10 questions-ಗೆ 15 marks ಇರ್ತಾಯಿತ್ತು. ಸೊ ನಾವು ಪ್ರತಿ ದಿವಸ ಟೆಸ್ಟ್ ಸೀರೀಸ್ಗೆ ಇಲ್ಲಿಂದ 2-wheeler ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನಾವು ಒಂದನ್ನೇ ಅನ್ಕೋತಾ ಇದ್ದಿದ್ದು, 10 mark question 7 minutes, 15 mark question 10 minutes ಅಂತ. ಅಷ್ಟೇ ನಮ್ಗೆ ಟೈಮ್ ಸಿಗೋದು. ಸೊ ಆ 12th ಫೇಲ್ ಮೂವಿಯಲ್ಲಿ ನೀವು ನೋಡಿರ್ಬೋದು, ಬರಿ ಅಂತ ಹೇಳಿದ್ರೆ ಅವನು 4 ಲೈನು ಬರೆಯೋಕ್ಕಾಗಲ್ಲ. ಸೊ ರೈಟಿಂಗ್ ಈಸ್ ಲೈಕ್ ಆಕ್ಸಿಜನ್. ಸೊ ಓವರ್ಕಮ್ ದಟ್ ಇನಿಬಿಷನ್, ಪ್ರಾಕ್ಟೀಸ್ ಇನಫ್ ಆಫ್ ರೈಟಿಂಗ್ ಇನ್ ಯುವರ್ ಫ್ರೀ ಟೈಮ್, ಜಾಯಿನ್ ಟೆಸ್ಟ್ ಸೀರೀಸ್. ಅಗೇನ್ ದಟ್ ಈಸ್ ಅ ಪಾರ್ಟ್ ಆಫ್ ಯುವರ್ ಎಕ್ಸಾಮ್ ಪ್ರಿಪೇರ್ಡ್ನೆಸ್. ಲಾಸ್ಟ್ಲಿ ತುಂಬ ಹೊತ್ತು ತೊಗೊಳಲ್ಲ, ಆಲ್ರೆಡಿ ಜಾಸ್ತಿ ಹೊತ್ತು ಮಾತಾಡಿದ್ದೀನಿ, ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಬಾರ್ದು ನೀವು ಯಾರೂ. ಲಾಸ್ಟ್, ಡೋಂಟ್ ಹ್ಯಾವ್ ಎನಿ ಇನ್ಸೆಕ್ಯೂರಿಟೀಸ್ ಅಂದರೆ UPSC ಈಸ್ ಅ ಗ್ರೇಟ್ ಲೆವೆಲರ್. ನೀವು ಅನ್ಕೊಬೋದು ಯಾರೋ IIT ಇಂದ ಬಂದಿದ್ದಾರೆ, ಅವ್ರ ಜೊತೆ ಎಲ್ಲ ಕಾಂಪೀಟ್ ಮಾಡಿದ್ರೆ ಅವ್ರು ನಂಗಿಂತ ಇಂಟೆಲಿಜೆಂಟು, ಅಥವಾ ಇನ್ನೊಬ್ರು ಯಾರೋ ಇಲ್ಲಿ RV ಕಾಲೇಜಲ್ಲಿ ಓದಿದ್ದಾರೆ, ಅಥವಾ ನೀವು ಯಾವುದೋ ಒಂದು BSc ಮಾಡಿರ್ತೀರಾ, ಅಥವಾ ನೀವೇನೋ ಒಂದು BA ಮಾಡಿದ್ದೀರಾ. ನನ್ ಆಫ್ ದೋಸ್ ಥಿಂಗ್ಸ್ ಮ್ಯಾಟರ್. ನೀವೆಲ್ಲೋ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ, ಇಲ್ಲ ಯಾವುದು ನಿಮ್ಗೆ ಇಂಗ್ಲೀಷ್ ಚೆನ್ನಾಗಿ ಬರಲ್ಲ. ರಶ್ಮಿ, ಇಂಗ್ಲೀಷ್ ಚೆನ್ನಾಗಿಲ್ಲದೆ ಇದ್ದವ್ರು ಎಷ್ಟೋ ಜನ ಕ್ಲಿಯರ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಬಿಕಾಸ್ ನಾನು 4 attempts ಬರೆದಿದ್ದೀನಿ. ಯು ಕ್ಯಾನ್ ಟೇಕ್ ಮೈ ವರ್ಡ್ ಆನ್ ದಟ್. ಎಷ್ಟೋ ಜನ IIM ಅಲ್ಲಿ MBA ಮಾಡಿ, ಅಂದರೆ ಡಿಪ್ಲೊಮಾ ಮಾಡಿ ವರ್ಕ್ ಮಾಡ್ತಿದ್ದವರೆಲ್ಲರೂ ದೇ ಹ್ಯಾವ್ ಟೇಕನ್ ಮೋರ್ attempts ದೆನ್ ಸಮ್ವನ್ ವಿತ್ ಅ ಬೇಸಿಕ್ BA ಡಿಗ್ರಿ. ಸೊ ಡೋಂಟ್ ಹ್ಯಾವ್ ಇನ್ಸೆಕ್ಯೂರಿಟೀಸ್, ಡೋಂಟ್ ಹ್ಯಾವ್ ಎನಿ ಮಿತ್ಸ್. ಆಮೇಲೆ ಈಗ UPSC coaching industry is a multi-crore industry. In that, ಇದು don't get lost, don't lose yourself. ಯಾಕೆ ಅಂದರೆ ಮುಂಚೆ ಎಲ್ಲ ನಿಮಗೆ ಮಟೀರಿಯಲ್ ಸಿಗ್ತಾ ಇರಲಿಲ್ಲ, ಈಗ ತುಂಬ ಮಟೀರಿಯಲ್ ಇದೆ, ಎಲ್ಲದನ್ನು ಪ್ರಿಂಟ್ಔಟ್ ತೊಗೊಂಬರ್ಬೇಡಿ. ಲಿಮಿಟ್ ಯುವರ್ ಸೋರ್ಸಸ್, ಬಿ ಫೋಕಸ್ಡ್. ಅಗೇನ್ ಈ ಕೋಚಿಂಗ್ ಬಜಾರಲ್ಲಿ ಡೋಂಟ್ ಟೇಕ್ ಎನಿಥಿಂಗ್ ಫಾರ್ ಇನ್ ದ ಫೇಸ್ ವ್ಯಾಲ್ಯೂ. ಈಗ ನಾನೇ ಹೇಳಿದ್ರು ಯು ನೀಡ್ ನಾಟ್ ಬಿಲೀವ್ ಎವ್ರಿಥಿಂಗ್, ಎಸ್ಪೆಷಲಿ ದೋಸ್ ಹೂ ಕ್ಲಿಯರ್. ಎಷ್ಟೋ ಜನ ನಾನು ನೋಡಿದ್ದೀನಿ UPSC ಕ್ಲಿಯರ್ ಆದಮೇಲೆ ನಾನು ಬರೀ 3 ಗಂಟೆ ಓದ್ತಾ ಇದ್ದೆ, 4 ಗಂಟೆ ಓದ್ತಾ ಇದ್ದೆ ಅಂತಾರೆ. ಐ ಡೋಂಟ್ ನೋ ರಿಯಲಿ ಅವ್ರು ಯಾವ ಪ್ಲಾನೆಟಿಂದ ಬಂದಿರ್ತಾರೆ ಅಂತ. ಡೋಂಟ್ ಟೇಕ್ ದಟ್. ಅಂದರೆ ಯಾರೇ ಏನೇ ಮಾತಾಡಿದ್ರು ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್, ಡೋಂಟ್ ಟೇಕ್ ಇಟ್ ಅಟ್ ಅ ಫೇಸ್ ವ್ಯಾಲ್ಯೂ.
ಈಚ್ ಜರ್ನಿ ಇನ್ UPSC is totally different. Be committed. ನಾನು ಹೇಳ್ದಂಗೆ ಇಟ್ ಇಸ್ ಅ ಮ್ಯಾರಥಾನ್ ಬಿಕಾಸ್ ಎಕ್ಸಾಮ್ ಇಟ್ ಸೆಲ್ಫ್ ಇಸ್ 1 year. ಸೊ ಇಫ್ ಯು ಥಿಂಕ್ ಇಲ್ಲ ನಾನು ಈಗ ಬರ್ತೀನಿ ಏನದು ಸ್ಪ್ರೈಟ್ ಕ್ರೋ ತೋರಿಸ್ತಾರೆ, ಬಂದಿತ್ತು ಬರ್ರನೆ ಹೀರಿತು ಸರ್ರನೆ ಅಂತ ಹೇಳಿ ಹೋಗುತ್ತೆ ಅಂತ. ಹಂಗೆ ಆಗಲ್ಲ UPSC. ಕೆಲವೊಬ್ರಿಗೆ ಆಗತ್ತೆ 1 in probably 100. Again, I'll end with this thing that every successful person may not be hardworking, but every hardworking person is definitely successful. So, Nindu, each, again, repeating that statement, each journey is different. Don't compare yourself with anyone else. ಅಯ್ಯೋ ಅವ್ನು ಹಂಗೆ ಮಾಡ್ದ ಹಿಂಗೆ ಮಾಡ್ದ, ನಾನು ಹಂಗೆ ಕ್ಲಿಯರ್ ಆದ, ನಾನು ಹಂಗೆ ಮಾಡ್ತೀನಿ, ಅವ್ನು ಇನ್ನೊಂದು ಹೇಳ್ದ ಆ ಮಟೀರಿಯಲ್ ಚೆನ್ನಾಗಿದೆಯಂತೆ, ಆ ಕೋಚಿಂಗ್ದು ಚೆನ್ನಾಗಿದೆಯಂತೆ. ರಿಯಲಿ ಕನ್ಫ್ಯೂಸಿಂಗ್ ಇರುತ್ತೆ. ಬಿಕಾಸ್ ನಾನು ಡೆಲ್ಲಿಯಲ್ಲಿದ್ದಾಗ ಟುವರ್ಡ್ಸ್ ಪ್ರಿಲಿಮ್ಸ್ ಇನ್ 2 months ಇದ್ದಾಗ ಇದನ್ನ ಯಾವುದೋ ಒಂದು ಮಂತ್ಲಿ ಕರೆಂಟ್ ಅಫೇರ್ಸ್ ಓದೋದಲ್ಲದೆ ಇನ್ನೊಂದು ಯಾವುದೋ ಇದು ಮೇನ್ಸ್ 365 ಅಲ್ಲ ಪ್ರಿಲಿಮ್ಸ್ 365 ಅಂತ ಒಂದ್ಬಿಡ್ತಾರೆ, ಅದನ್ನು ಓದೋದ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಅಗೇನ್ ಟ್ರಸ್ಟ್ ಯೋರ್ ಓನ್ ಇದು, ಡೋಂಟ್ ಕೀಪ್ ಚೇಂಜಿಂಗ್ ಯುವರ್ ಸ್ಟ್ರಾಟಜಿ. ಇನ್ ಒನ್ ವರ್ಡಲ್ಲಿ ಹೇಳೋದಾದರೆ UPSC ಇಫ್ ಯು ಆರ್ ನಾಟ್ ಏಬಲ್ ಟು ರೀಡ್ ಸೆಕೆಂಡ್ ಟೈಮ್ ಆರ್ ರಿವೈಸ್ ಇಟ್, ಡೋಂಟ್ ರೀಡ್ ಇಟ್. ಯೋಜನಾ ಓದ್ತೀನಿ, ಕುರುಕ್ಷೇತ್ರ ಓದ್ತೀನಿ, ಆ ಮ್ಯಾಗ್ಝಿನ್ ಓದ್ತೀನಿ, ಈ ಮ್ಯಾಗ್ಝಿನ್ ಓದ್ತೀನಿ. ಲಿಮಿಟ್ ಯುವರ್ ಪ್ರಿಪ್ರೇಷನ್. ಅಫ್ಕೋರ್ಸ್ ಎಷ್ಟೋ ಜನ ಅದನ್ನ ಓದಿ ಕ್ಲಿಯರ್ ಮಾಡಿರ್ತಾರೆ, ಆದರೆ ನನಗಂತೂ ಗೊತ್ತಿಲ್ಲ ಯಾವ ಥರ ಓದ್ತಾ ಇದ್ರು ಅಂತ. ಅವರೆಲ್ಲ ಓದಿ ಅದನ್ನೆಲ್ಲ ರಿವೈಸು ಮಾಡ್ತಿದ್ರ, ವೆದರ್ ದೇವರ್ ಏಬಲ್ ಟು ಇನ್ಕಾರ್ಪೊರೇಟ್ ಆಲ್ ದೋಸ್ ಇನ್ ದ ಎಕ್ಸಾಮ್ಸ್. ಅಟ್ ದ ಎಂಡ್ ಆಫ್ ದ ಡೇ ನೀವು ಆ ಮೇನ್ಸಲ್ಲಿ 8 minutes 7 minutes ಅಲ್ಲಿ ನೀವು ಅದನ್ನ ಯೋಜನಾ ಅಥವಾ ಏನೋ ನಿಮ್ದು ಓದಿರ್ತೀರ ಸೋರ್ಸಸ್ಸು, ಇಫ್ ಯು ಕ್ಯಾನ್ ಇನ್ಕಾರ್ಪೊರೇಟ್ ಇನ್ ದಟ್ ಆನ್ಸರ್ ದೆನ್ ದಟ್ ಈಸ್ ಆಫ್ ಯುಟಿಲಿಟಿ ನೀವು ಓದೋದ್ರಲ್ಲಿ. ಸೊ again, limit your sources, be focused, it's a marathon, have patience, persistence. ಇದೆಲ್ಲ ಯೂಶುವಲ್ ವರ್ಡ್ಸ್, ಬಟ್ ಸಿನ್ಸ್ ನಾನು ನೋಡಿದ್ದೀನಿ ಬೀಯಿಂಗ್ ಇನ್ ದಿಸ್ ಪ್ರಿಪ್ರೇಷನ್, ಯು ಆರ್ ಆಲ್ ಬೋಲ್ಡ್ ಇನಫ್ ಟು ಹ್ಯಾವ್ ಚೋಸನ್ ದಿಸ್. ಇದು ಕಂಗ್ರ್ಯಾಚುಲೇಷನ್ಸ್ ಟು ಯು, ಬಿಕಾಸ್ ಎಷ್ಟೋ ಜನ ಬರೆಯೋಕ್ಕೆ ಹೋಗಲ್ಲ ಬಟ್ ಬಂದಿದ್ದೀರಾ. ಲೈಕ್ ಐ ಸೆಡ್, ಯು ಹ್ಯಾವ್ ಜಂಪ್ಡ್ ಇನ್ ದ ವೆಲ್, ಯು ಬೆಟರ್ ಲರ್ನ್ ಹೌ ಟು ಸ್ವಿಮ್ ರಾದರ್ ದೆನ್ ಟು ಗೋ ಬ್ಯಾಕ್ ಆ್ಯಂಡ್ ಅಗೇನ್ ರೀಚ್ ದ ಇದು ಈ ಎಂಡಲ್ಲಿ ಹೋಗೋ ಬದಲು ಆ ಎಂಡ್ಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಅಟ್ ದ ಎಂಡ್ ಆಫ್ ದ ಡೇ ಎನಿಥಿಂಗ್ ಕ್ಯಾನ್ ಬಿ ಡನ್. ಸೊ ನಮ್ಮ ಜೊತೆ ಒಬ್ರು ಪ್ರಿಪ್ರೇಷನ್ ಮಾಡಿರೋರಿದ್ರು, ಯು ನಾಟ್ ಬಿಲೀವ್, ಅವ್ರದ್ದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ 3rd ಮೇನ್ಸಲ್ಲಿ ಆರ್ 4th ಮೇನ್ಸಲ್ಲಿ ಹಿ ಜಾಯಿನ್ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಆ್ಯಂಡ್ ಇಂಪ್ರೂವ್ಡ್ ಹಿಸ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಸ್ಪೀಡ್. ಸೊ ಇಫ್ ಯು ಮೇಕ್ ಅಪ್ ಮೈಂಡ್, ಡೋಂಟ್ ವರಿ, ಯು ಕ್ಯಾನ್ ಡೂ ಇಟ್. ಸೊ ಪ್ರತಿ ವರ್ಷ 1000 ಜನ ಮಾಡ್ತಾರೆ ಅಂದರೆ ಅವರೆಲ್ಲ ಮನುಷ್ಯರೇ, ನೀವು ಕ್ಲಿಯರ್ ಮಾಡ್ಬೋದು. ಆ ಥರ ಒಂದು ಮೆಂಟಾಲಿಟಿ ಇಟ್ಕೊಳ್ಳಿ. ಬಟ್ ಅಗೇನ್, ನೀವು ಎಷ್ಟು ಮಾಡ್ಬೋದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಈ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಎಷ್ಟು ಮಾಡಬೇಕು ಅದನ್ನು ಇಂಪಾರ್ಟೆಂಟು. ಸೊ ನೋ ದಟ್ ಡಿಫ್ರೆನ್ಸ್. ನಿಮ್ಮ ಲಿಮಿಟೇಷನ್ಸ್ ಇಟ್ಕೋಬೇಡಿ, ನಾನು ಬರೀ ಇಷ್ಟು ಓದೋಕ್ಕಾಗುತ್ತೆ ಅಷ್ಟು ಓದೋಕ್ಕಾಗುತ್ತೆ ಅಂತ. ಬಟ್ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಏನು ಮಾಡಬೇಕು ಅಷ್ಟನ್ನು ಮಾಡಿ. ಸೊ ಒನ್ಸ್ ಅಗೇನ್ ನಿಮ್ಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಆನ್ ಚೂಸಿಂಗ್ ಟು ಅಪಿಯರ್ ಇನ್ ದಿಸ್ ಎಕ್ಸಾಮ್. ಆಲ್ ದ ಬೆಸ್ಟ್. ನೀವೆಲ್ಲರೂ ಹೋಪ್ ಟು ಸಿ ಇನ್ ಫ್ಯೂಚರ್ ನೀವು ಎಷ್ಟೋ ಜನ ಬೇರೆ ಬೇರೆ ಎಕ್ಸಾಮ್ ಕ್ಲಿಯರ್ ಮಾಡಿ ಗೆಟ್ ಇನ್ ಟು ಡಿಫ್ರೆಂಟ್ ಸರ್ವಿಸಸ್. ಥ್ಯಾಂಕ್ ಯು ಸರ್. ಜಸ್ಟ್ ಅ ಮಿನಿಟ್. Okay, if anybody have questions, you can ask the questions. Good afternoon, sir. My name is Shraddha. As you are IAS officer, is it difficult or exhausted? How the UPSC preparation helps in training period? Can you please repeat? So UPSC preparation, how it helps in training period? Training period? Yes, sir. Preparation is slightly difficult. Training is definitely easy. Except training like IPS. IPS ಅಲ್ಲಿ ಸ್ವಲ್ಪ ಜಾಸ್ತಿ ಬೆಂಚ್ ಮಾರ್ಕ್ಸ್ ಇರುತ್ತೆ ಫಾರ್ ಯು ಟು ಕ್ಲಿಯರ್ ದ ಎಕ್ಸಾಮ್. ಅಂದರೆ ಕಂಪಲ್ಸರಿ 16 kilometer ಓಡಬೇಕು ಆ್ಯಂಡ್ ಕಂಪಲ್ಸರಿ 40 kilometer ರೂಟ್ ಮಾರ್ಚ್ ಮಾಡಬೇಕು ವಿತ್ 7 kg ರೈಫಲ್ ಆ್ಯಂಡ್ 15 kg ಬ್ಯಾಗ್. ಅದನ್ನ ಐ ಹ್ಯಾವ್ ಸೀನ್ a girl weighing 45-46 kilos also do that. So training is not really a big issue. So training will be a breeze compared to what your preparation is. So I think you should focus more on training, and that too
You should focus more on your preparation, and that too more so with prelims and mains. Don't really worry about the interview at this stage. So you should start your preparation only with prelims and mains as your target. And suggest how to build our personality for interview. Again, at this point, I'll repeat what I just told Iga, that you should focus more on prelims and mains, because I told you the percentage of the people who clear. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತು ಅಂತಾರೆ. ಸೊ ಅದು ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ನೌ. ಯಾಕಪ್ಪ ಒಂದೇ ಅಟೆಂಪ್ಟ್ ಅಲ್ಲಿ ಎಲ್ಲ ಕ್ಲಿಯರ್ ಮಾಡಬೇಕು ಯಾಕೆ ಅಂತ. ಹಂಗಲ್ಲ, ಪ್ರತಿ ಸತಿ ಯು ಶುಡ್ ವರಿ ಅಬೌಟ್ ಕ್ಲಿಯರಿಂಗ್ ದಟ್ ಸ್ಟೇಜ್. ಇಫ್ ಯು ಡೋಂಟ್ ಕ್ಲಿಯರ್ ದಟ್ ಪ್ರಿಲಿಮ್ಸ್ ಆರ್ ಮೇನ್ಸ್, ವಾಟ್ ಹ್ಯಾಪನ್ಸ್ ಈಸ್ ಯು ಹ್ಯಾವ್ ಟು ವೇಟ್ ಫಾರ್ 1 more year. ಸೊ ಇಂಟರ್ವ್ಯೂಗೆ ಪರ್ಸನಾಲಿಟಿ ಬಿಲ್ಡ್ ಮಾಡೋಕ್ಕೆ ದೇರ್ ವಿಲ್ ಬಿ ಮೆನಿ ಪೀಪಲ್ ಟು ಗೈಡ್ ಯು ಆರ್ ಮೆನಿ ವಿಡಿಯೋಸ್ ಟು ವಾಚ್. ಸೊ UPSC ದೇ ಡೋಂಟ್ ಕಾಲ್ ಇಂಟರ್ವ್ಯೂ ಆ್ಯಕ್ಚುಲಿ. ಇಫ್ ಯು ಸಿ ಸಿಲೆಬಸ್, ಯಾರು ಹೇಳ್ತೀರಾ UPSC ಆ 3rd ಸ್ಟೇಜ್ಗೆ ಏನಂತ ಕರೀತಾರೆ ಅಂತ? ಪರ್ಸನಾಲಿಟಿ ಟೆಸ್ಟ್. ಸೊ ದೇ ವಿಲ್ ಲುಕ್ ಅಟ್ ಯು ಆ್ಯಂಡ್ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಗೈಡ್ ಯು, ಬಿಕಾಸ್ ನಾನು ಯಾವಾಗಲೂ ಇಂಟರ್ವ್ಯೂವಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ. ನಂದು ಮೇನ್ಸಲ್ಲಿ ಜಾಸ್ತಿ ಬರ್ತಾ ಇತ್ತು ಆ್ಯಂಡ್ ಐ ಯೂಸ್ ಟು ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಪುವರ್ ಪರ್ಫಾರ್ಮೆನ್ಸ್ ಇನ್ ಇಂಟರ್ವ್ಯೂ. ಬಿಕಾಸ್ ನಾನು ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದಾಗ ಸರ್ 880 ಬಂದಿತ್ತು ನನಗೆ, ಮತ್ತೆ ಇನ್ನೊಬ್ರು ಒಂದು ಲೇಡಿ ಆಸ್ಪಿರೆಂಟ್. ಸೊ ವಿ ವೇರ್ ದ ಹೈಯೆಸ್ಟ್ ಇನ್ ಬ್ಯಾಂಗ್ಳೂರ್ ಸೆಂಟರ್ ಅಲ್ಲಿ. ಸೊ ನನಗೆ 154 ಬಂತು ಇಂಟರ್ವ್ಯೂ ಅಲ್ಲಿ, ವಿಚ್ ಈಸ್ ಅಗೇನ್ ಬಿಲೋ ಆವ್ರೇಜ್. ಅವರಿಗೆ 120 ಬಂತು. ಸೊ ನಾನು IPS ಆದೆ, ಅವರು ಡಿಫೆನ್ಸ್ ಯಾವುದೋ ಇನ್ನೊಂದು ಸರ್ವಿಸಿಗೆ ಹೋದ್ರು. ಸೊ ಅಗೇನ್, ಸೊ ಐ ಮೇ ನಾಟ್ ಬಿ ದ ರೈಟ್ ಪರ್ಸನ್ ಟು ಗೈಡ್. ಈಗ ಯು ನೀಡ್ ನಾಟ್ ರಿಯಲಿ ವರಿ. If you are really serious about clearing UPSC, you should worry about prelims and mains at this point. Knowing what I explained now with regard to competition of the exam. Happy afternoon, sir. I am Raghavendra. While you were preparing for UPSC exams, how was your daily routine and what can we learn? What all the mistakes you have made and what can we learn from that mistakes that you have done? If I understand your question correctly, first is my daily routine and the second thing, what mistakes I made. So with respect to daily routine, I'll repeat what I said in my earlier mataddaga, that each person is different. So I was a person, I used to wake up early and I'm not a late night person. So I used to wake up early, 4:30 ಆ ಥರ ಎದ್ದು ಓದ್ತಾ ಇದ್ದೆ. So I used to sleep quite early. So depending on what kind of stage you are in, ಕೆಲವೊಬ್ರು ವರ್ಕ್ ಮಾಡ್ಕೊಂಡು ಓದ್ತಾರೆ, ಕೆಲವೊಬ್ರು ಆಲ್ರೆಡಿ ದೇ ವಿಲ್ ಬಿ ಇನ್ ಸಮ್ ಗೌರ್ಮೆಂಟ್ ಜಾಬ್ ಬಟ್ ಸ್ಟಿಲ್ ಬಿ ರೈಟಿಂಗ್ UPSC ಆ ಥರ. ಸೊ ಡಿಪೆಂಡಿಂಗ್ ಆನ್ ಈಚ್ ಪರ್ಸನ್ಸ್ ಸ್ಟೇಜ್ ಆರ್ ಹಿಸ್ ಸಿಚುವೇಶನ್ ಅವರು ಡಿಸೈನ್ ಮಾಡ್ಕೋಬೇಕಾಗತ್ತೆ. ಸೊ ನನ್ನ ಇದರಲ್ಲಿ ಡೈಲಿ ರುಟೀನ್ ಅಂದರೆ ಐ ಡಿಂಟ್ ಹ್ಯಾವ್ ಎನಿ ಜಾಬು ಆ ಥರ ಎಲ್ಲ ಏನೂ ಇಲ್ಲ. ಇಮಿಡಿಯೇಟ್ಲಿ ಆಫ್ಟರ್ ಮೈ ಗ್ರ್ಯಾಜುಯೇಷನ್, ನಾನು MSc ಆದಮೇಲೆ ಐ ಸ್ಟಾರ್ಟೆಡ್ ಮೈ ಪ್ರಿಪ್ರೇಷನ್. ಸೊ ಫುಲ್ ಫ್ಲೆಜ್ ಪ್ರಿಪ್ರೇಷನ್ ಮಾಡ್ತಿದ್ದೆ ವಿತ್ ಹಾರ್ಡ್ಲಿ. ಅವಾಗ ಇನಿಷಿಯಲಿ ಐ ಹ್ಯಾಡ್ 2 classes ಇನ್ ಡೆಲ್ಲಿ, ಒಂದು ಜನರಲ್ ಸ್ಟಡೀಸ್ ಆ್ಯಂಡ್ ಆಪ್ಷನಲ್. ಸೊ I would say if someone who is serious in preparation, even with class, you should give at least 6 hours of preparation. I would say 5 to 6 hours of preparation. Otherwise, it is difficult because ನಮಗೆ ಒಬ್ರು ಕೋಚಿಂಗ್ ಮಾಡ್ಬೇಕಾದ್ರೆ ಒಂದು ಹೇಳ್ತಾ ಇದ್ರು ದಟ್ UPSC the syllabus is equivalent to 3 postgraduate courses. That includes both optional, general studies ellanu. So but at the same time it is not too complex. It is all 12th standard level. Beyond that only optional you will be studying. So it is not rocket science, but UPSC exam itself, because of the bulk of the syllabus, 3 postgraduate courses, and you will have to digest it within a span of 10 months, 11 months before you appear for prelims.
So that way each person's capacity will differ. So nanu when I started ನನ್ನ daily routine, I used to give at least 5 to 6 hours with coaching classes. Thereafter only study, because coaching ಮುಗಿಯೋಷ್ಟೊಳಗೆ hardly 3 months ಇರ್ತಾ ಇತ್ತು ಪ್ರಿಲಿಮ್ಸ್ಗೆ. So you should be ಏನದು as prelims is approaching, ನೀವು ಪ್ರಿಲಿಮ್ಸ್ನೇ ಮಾಡ್ತೀರಾ, ಯು ವಿಲ್ ಸ್ಟಾಪ್ ಫೋಕಸಿಂಗ್ ಆನ್ ಆಪ್ಷನಲ್, ಮೇನ್ಸ್, ಎಸ್ಸೆ, ಎಥಿಕ್ಸ್ ಎಲ್ಲಾನು ಬಿಟ್ಟು ಯು ವಿಲ್ ಪ್ರಿಪೇರ್ ಓನ್ಲಿ ಫಾರ್ ಪ್ರಿಲಿಮ್ಸ್. ಸೊ ಆ ಥರ ಇದ್ದಾಗ ಟುವರ್ಡ್ಸ್ ಎಕ್ಸಾಮ್ ಹತ್ರ ಬಂದಾಗಂತೂ ಫುಲ್ ಟೈಮ್ ಓದ್ತಾ ಇದ್ವಿ. ಫುಲ್ ಟೈಮ್ ಅಂದ್ರೆ 12-13 hours ಎಷ್ಟು ಹೋಗ್ತಾ ಇತ್ತು ನನಗಂತೂ ಗೊತ್ತಿಲ್ಲ. ಐ ನೆವರ್ ಕೌಂಟೆಡ್ ಲೈಕ್ ದಟ್. ಅಗೇನ್ ಐ ವುಡ್ ಸೇ, ಇಫ್ ಯು ಪ್ಲಾನ್ ಯುವರ್ ಸ್ಟಡೀಸ್ ಬೇಸ್ಡ್ ಆನ್ ನಂಬರ್ ಆಫ್ ಅವರ್ಸ್, ಯು ಆರ್ ಡೂಮ್ಡ್. ಡೂಮ್ಡ್ ಅಂದ್ರೆ ಮುಳುಗೋಗ್ತೀರಾ ಅಂತ ಹೇಳ್ತಾರೆ. ಸೊ ಡೋಂಟ್ ಪ್ಲಾನ್ ಯುವರ್ ಸ್ಟಡೀಸ್. ಯು ಪ್ರತಿ ದಿವಸ 8 ಗಂಟೆ ಓದ್ತೀನಿ ಅಂತ ಅನ್ಕೊಂಡ್ರೆ ಯು ಆರ್ ಗೋಯಿಂಗ್ ಆನ್ ಅ ರಾಂಗ್ ಪಾತ್. ಐ ವುಡ್ ಸೇ, ಒಂದು ವಾರದಲ್ಲಿ ಈ ಬುಕ್ ಮುಗಿಸ್ತೀನಿ ಅಥವಾ 10 ದಿವಸದಲ್ಲಿ ಈ ಸಬ್ಜೆಕ್ಟ್ ಮುಗಿಸ್ತೀನಿ. ಸೊ ಈ ಪ್ರತಿ ದಿವಸ ಎಷ್ಟು ಪೇಜ್ ಓದಬೇಕು? ಒಂದು 400 ಪೇಜ್ ಇದೆ ಬುಕ್ಕು ಅಂದ್ರೆ 40-50 ಪೇಜ್ ಓದಲೇಬೇಕು ನೀವು, ಇಫ್ ಯು ವಾಂಟ್ ಟು ಫಿನಿಶ್ ಇನ್ 10 days. ಬಟ್ ಇಫ್ ಯು ಪ್ಲಾನ್ ಇನ್ ಟರ್ಮ್ಸ್ ಆಫ್ 8 hours, ವಿತ್ ಯುವರ್ ಫೋನ್ ಇನ್ ಹ್ಯಾಂಡ್, ನ್ಯೂಸ್ ಪೇಪರ್ ಓದಬೇಕಾಗುತ್ತೆ. ಸೊ ನೀವು ಇಫ್ ಯು ಫೀಲ್ ಯು ಹ್ಯಾವ್ ಸ್ಟಡಿಡ್ ಫಾರ್ 8 hours, ರಿಲೇಟಿವಿಟಿ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ. ಯು ವಿಲ್ ನಾಟ್ ಬಿ ಸ್ಟಡಿಂಗ್ ಸೀರಿಯಸ್ಲಿ, ಯು ವಿಲ್ ನಾಟ್ ಬಿ ಫೋಕಸ್ಡ್ ಆನ್ ಯುವರ್ ಸ್ಟಡಿ. The end of the day you will be feeling you have done something but you have not achieved anything. So fix your targets based on the syllabus to be completed rather than number of hours. That is the first thing. Second aspect is my mistakes. ನಾನು ಫಸ್ಟು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀನಿ ಅನ್ಕೊಂಡಿಲ್ಲ, ಕ್ಲಿಯರ್ ಮಾಡಿದೆ. ಮೇನ್ಸ್ ಅಂತೂ ಬರ್ದೆ, ಇಲ್ಲಿ ಬೆಂಗಳೂರಿಗೆ ಬಂದು ಮೇನ್ಸ್ ಬರ್ದೆ. ಐ ನೆವರ್ ರಿಯಲಿ ಎಕ್ಸ್ಪೆಕ್ಟೆಡ್ ಟು ಕ್ಲಿಯರ್ ಮೇನ್ಸ್, ಬಟ್ ಮೇನ್ಸ್ ಬಂದಾಗ, ರಿಸಲ್ಟ್ ಬಂದಾಗ ಐ ಸಮ್ಹೌ ಕ್ಲಿಯರ್ಡ್ ಥ್ಯಾಂಕ್ಸ್ ಟು ಮೈ ಎಥಿಕ್ಸ್ ಅಂಡ್ ಎಸ್ಸೆ ಸ್ಕೋರ್ಸ್. ಎಸ್ಸೆ ಚೆನ್ನಾಗಿತ್ತು, ಜನರಲ್ ಸ್ಟಡೀಸ್ ಸ್ವಲ್ಪ ಆವ್ರೇಜ್ ಬಂತು. ಎಸ್ಸೆ ವಾಸ್ ವೆರಿ ಗುಡ್ ಸ್ಕೋರ್ ಕಂಪೇರ್ಡ್ ಟು ಎವ್ರಿ ಅದರ್ ಸಬ್ಜೆಕ್ಟ್. ಸೊ ನಾನು ಜನರಲ್ ಇದರಲ್ಲಿ ಇರ್ತೀವಿ. ಸೊ ಐ ವುಡ್ ಸೇ, ಇಫ್ ಯು ಆರ್ ನಾಟ್ ಏಬಲ್ ಟು ಕಂಪ್ಲೀಟ್ ದ ಪೇಪರ್, ಅಗೇನ್ 12th ಫೇಲಲ್ಲಿ ಅದನ್ನೇ ಹೇಳ್ತಾರಲ್ಲ. ಸೊ ನಾವು ಏನು ಅನ್ಕೊಂತಿದ್ದೆ, 18 ಕ್ವಶನ್ ಬರೆದ್ಬಿಟ್ಟು ಐ ವಿಲ್ ಬಿಕಮ್ IAS IPS ಅಂದ್ರೆ ತುಂಬಾ ಕಷ್ಟ ಇದೆ. ಕಾಂಪಿಟೇಷನ್ ಯಾವ ತರ ಇದೆ ಅಂದ್ರೆ, ಅನ್ಲೆಸ್ ಯು ನೋ ರೈಟಿಂಗ್. ಸೊ ನಂದು ಫಸ್ಟ್ ಮಿಸ್ಟೇಕ್ ವಾಸ್ ಐ ಹ್ಯಾಡ್ ನಾಟ್ ಡನ್ ಇನಫ್ ರೈಟಿಂಗ್. ಸೊ ಸೆಕೆಂಡ್ ಟೈಮ್ ಐ ರೋಟ್ 2 ಟೆಸ್ಟ್ ಸೀರೀಸ್. ಒಂದು ವಿಷನ್ ಆನ್ಲೈನ್ ತಗೊಂಡಿದ್ದೆ, ಅವಾಗ ಇಲ್ಲಿ ಇನ್ಸೈಟ್ಸ್ ಅಲ್ಲಿ ಬರ್ದಿದ್ದೆ. ಸೊ ಬೋತ್ ದ ಟೆಸ್ಟ್ ಸೀರೀಸ್ ನಾನು ತಗೊಂಡು ಮೇನ್ಸು ಎಲ್ಲಾನು ಬರ್ದೆ ಕಾನ್ಫಿಡೆಂಟ್ಲಿ. ನಾನು ಆಕ್ಚುಲಿ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಐ ಕುಡ್ ಕಂಪ್ಲೀಟ್ ಈಚ್ ಅಂಡ್ ಎವ್ರಿ ಪೇಪರ್ ಟು ದ fullest. So that was one mistake that I did, which I didn't clear. Somehow ನನಗೆ ಇಂಟರ್ವ್ಯೂ ಅಂತೂ ಗಂಧಗಾಳಿ ಅರ್ಥ ಆಗಲಿಲ್ಲ. So consistently I performed below average in interview. So my mistake was basically in my I didn't have enough writing. ಸರ್, ಉಜ್ವಲ್ ಅಂತ ಹೇಳಿ, ನೀವು ಫಸ್ಟ್ ಅಟೆಂಪ್ಟೇ ಬರೆದು ಕ್ಲಿಯರ್ ಮಾಡಿರ್ತೀರಿ, ಇಂಟರ್ವ್ಯೂ ಪರ್ಸ್ನಾಲಿಟಿ ಟೆಸ್ಟ್ ಅಲ್ಲಿ ಪಾಸ್ ಆಗೋದಲ್ಲ. ಸೊ ಸೆಕೆಂಡ್ ಅಟೆಂಪ್ಟ್ ಬರೀತೀರಿ, ಅಲ್ಲಿ ಇಂಟರ್ವ್ಯೂ ಕ್ಲಿಯರ್ ಮಾಡ್ತೀರಿ, ಸರ್ವಿಸಸ್ಗೆ ಎಂಟ್ರಿ ಆಗ್ತೀರಿ. ಮತ್ತೆ ಥರ್ಡ್ ಅಟೆಂಪ್ಟ್ ಬರೀತೀರಿ, ಅದು ಕ್ಲಿಯರ್ ಮಾಡ್ತೀರಿ. ಫೋರ್ತ್ ಅಟೆಂಪ್ಟ್ ಬರೀತೀರಿ, ಅದು ಕ್ಲಿಯರ್ ಮಾಡ್ತೀರಿ. ಸೊ ನೀವು ತಪ್ಪು ತಿದ್ಕೊಳ್ಳೋದಕ್ಕೆ ನಿಮ್ಗೆಲ್ಲ ಅವಕಾಶನೇ ಇಲ್ಲ, ಯಾಕಂದ್ರೆ ನೀವು ತಪ್ಪು ಮಾಡೇ ಇಲ್ಲ. ಸೊ ಇಲ್ಲಿ ಎಷ್ಟೊಂದು ಜನ ಇಲ್ಲಿ ಬೇರೆ ಆಸ್ಪಿರೆಂಟ್ಸ್ನೆಲ್ಲ ವಿಚಾರ ಮಾಡಿದಾಗ, ಅವರು 3 to 4 years ಇಂದ ಕಂಟಿನ್ಯೂಸ್ ಓದ್ತಾನೆ ಇದ್ದಾರೆ, ಬಟ್ ಪ್ರಿಲಿಮ್ಸೇ ಕ್ಲಿಯರ್ ಆಗಿಲ್ಲ. ಅವರು ಬರ್ದಿದ್ದಾರೆ ಫಸ್ಟ್ ವರ್ಷ, ಬಟ್ ಅವ್ರಿಗೆ ತಪ್ಪು ಅರ್ಥ ಆಗಿದೆ, ಅದನ್ನ ಕರೆಕ್ಟ್ ಮಾಡ್ಕೊಂಡ್ರೋ ಬಿಟ್ರೋ ಗೊತ್ತಿಲ್ಲ, ಬಟ್ ಕ್ಲಿಯರ್ ಆಗಿಲ್ಲ. ಮತ್ತೆ ಬರ್ದಿದ್ರೆ ಕರೆಕ್ಟ್ ಮಾಡ್ಕೊಂಡ್ರೋ ಬಿಟ್ರೋ ಗೊತ್ತಿಲ್ಲ, ಕ್ಲಿಯರ್ ಆಗಿಲ್ಲ. ಸೊ 4 to 5 attempts ಇನ್ನ ಪ್ರಿಲಿಮ್ಸ್ ಬರೆಯೋದ್ರಲ್ಲೇ ಇದ್ದಾರೆ. ನಿಮ್ಗೆ ತಪ್ಪರವಾಗಿಲ್ದೆ ಪಾಸ್ ಮಾಡಿದೀರಾ, ಬರ್ದಿರೋ ಎಲ್ಲ ಅಟೆಂಪ್ಟ್ಸ್ ಪಾಸ್ ಮಾಡಿದೀರಾ. ಸೊ ನಿಮ್ಗೂ ಅವ್ರಿಗೂ ಇರೋಂಥ ವ್ಯತ್ಯಾಸ ನಿಮ್ಗೇನ್ ಅನ್ಸುತ್ತೆ? ಮತ್ತೆ ಇನ್ನೊಂದು, ನೀವು ನಮ್ಮ ಥರನೇ BSc ಅಥವಾ ಸರ್ ಹೇಳಿದ್ರು BSc ನೀವು ಮಾಡಿದ್ದು ಅಂತ, BSc MSc ಮಾಡಿ ಅದಾದ್ಮೇಲೆ ಎಂಟ್ರಿ ಆಗಿದ್ದು ಅಂತ. ಸೊ MSc ಟೈಮಲ್ಲೇ ನೀವು ಪ್ರಿಪ್ರೇಷನ್ ಏನಾನ ಸ್ಟಾರ್ಟ್ ಮಾಡಿದ್ರಾ? ಇದೊಂದು ಪ್ರಶ್ನೆ. ಫಸ್ಟ್ ಪ್ರಶ್ನೆ ಇದು ಮೇಜರು ಸರ್. ನಿಮಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಇದಕ್ಕೊಂದು ಸಕ್ಸಸ್ ಮಂತ್ರ ಅಂತ ಏನೊಂದು ಇದೆ. ಯಾಕಂದ್ರೆ
ಸೊ ನಾನು ಅನ್ಕೊಂಡಿರೋದು ನೀವ್ ಯಾವ ರೀತಿ ಈ ಸಿಲೆಬಸ್ನಾಗ್ಲಿ ಎಕ್ಸಾಮ್ನ ಹೆಂಗ್ ಅರ್ಥ ಮಾಡ್ಕೊಂಡ್ರೆ ಅವ್ರು ಅದನ್ನ ಯಾಕೆ ಆ ರೀತಿ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಇದು ನಮ್ ಗೈಡ್ ಮಾಡ್ತು ಅಂದ್ರೆ ನಮ್ಗೆ ಉಪಯೋಗ ಆಗುತ್ತೆ. ಮತ್ತೆ ಥರ್ಡ್ ಕ್ವಶನ್, ಡೆಲ್ಲಿಲಿ ನೀವು ಪ್ರಿಪರೇಷನ್ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಡೆಲ್ಲಿಲಿರೋ ಅಂತ ವಾತಾವರಣಕ್ಕೂ ಇಲ್ಲಿ ನಮ್ ವಿಜಯನಗರಲ್ಲಿ ಇರೋಂಥ ವಾತಾವರಣಕ್ಕೂ ಸೊ ಅಲ್ಲಿ ಸ್ಕೋಪ್ ಚೆನ್ನಾಗಿದೆಯಾ ಅಥವಾ ಟೀಚರ್ಸ್ ಚೆನ್ನಾಗಿದ್ದೀರಾ, ಅಲ್ಲೋದ್ರೆ ಬೆಟರಾ ಅಥವಾ ಇಲ್ಲೇ ಇದ್ದು ಪ್ರಿಪರೇಷನ್ ಮಾಡಿದ್ರೆ ಬೆಟರ್? ಮೈಕ್ ಇಸ್ಕೊಳ್ಳಿ. ಮರ್ತೋದ್ರೆ ನನಗೆ ಇಫ್ ಐ ಆಮ್ ಆನ್ಸರಿಂಗ್ ಫಸ್ಟ್ ಕ್ವಶನ್ ಐ ಫರ್ಗೆಟ್ ಬಿಕಾಸ್ 3-4 ಪಾರ್ಟ್ಸ್ ಇದೆ. ಫಸ್ಟ್ ಕ್ವಶನ್, ವಾಟ್ ಐ ಡಿಡ್ ಡಿಫರೆಂಟ್ಲಿ ಕಂಪೇರ್ಡ್ ಟು ಸಮ್ವನ್ ಹೂ ಇಸ್ ರಿಪೀಟೆಡ್ಲಿ ಅಪಿಯರಿಂಗ್ ಇನ್ ಪ್ರಿಲಿಮ್ಸ್ ಅಂತ. ಸೊ ಅದು ಪ್ರಾಬ್ಲಿ ಇಟ್ ಈಸ್ ಅಗೇನ್ ಇಟ್ ಬಾಯ್ಸ್ ಡೌನ್ ಟು ವಾಟ್ ಐ ಸೆಡ್ ಅರ್ಲಿಯರ್. ಪ್ರಾಬಬ್ಲಿ ಐ ಡೋಂಟ್ ನೋ ಈಚ್ ಒನ್ ಆಫ್ ದೆಮ್. ಈಗ ಒಬ್ಬೊಬ್ರು ಏನಕ್ಕೆ ಫೇಲ್ ಆಗ್ತಾ ಇದ್ದಾರೆ ಅಂತ ಏನು ಹೇಳಕ್ಕಾಗಲ್ಲ, ಅಥವಾ ಯಾರೇ ಪಾಸ್ ಆದ್ರೂ ಏನಕ್ಕೆ ಪಾಸ್ ಆದ್ರು ಅಂತ ಕ್ವಾಂಟಿಫೈ ಮಾಡಕ್ಕಾಗಲ್ಲ. ಬಟ್ ಅಟ್ ಲೀಸ್ಟ್ ವಾಟ್ ಐ ಫೀಲ್ ಈಸ್ ಮೋಸ್ಟ್ ಆಫ್ ದೆಮ್, ಐ ಆಮ್ ನಾಟ್ ಜನರಲೈಸಿಂಗ್, ಎಕ್ಸಾಮ್ ಪ್ರಿಪೇರ್ಡ್ನೆಸ್ ಇರಲ್ಲ. ನಾನೇನು ಹೇಳಿದ್ನಲ್ಲ, ದ ಟೆಸ್ಟ್ ಸೀರೀಸ್ ತಗೊಳಲ್ಲ. ಸಿ UPSC ಪ್ರಿಲಿಮ್ಸ್ ವೆನ್ ಯು ರೈಟ್, ಅವತ್ತು ರಾತ್ರಿ ಏನು ನೀವು ಎಲ್ಲೋ ಒಂದು ಸೆಂಟರಲ್ಲಿ ಇರ್ತೀರಾ, ಈವ್ನಿಂಗು ಸರ್ ಮೆಟ್ರೋ ತಗೊಂಡು ವಾಪಸ್ ಬಂದು ಕುತ್ಕೊಂಡು ಯು ವಿಲ್ ಬಿ ರಿಯಲಿ ಹ್ಯಾವಿಂಗ್ ದಟ್ ಆಂಗ್ಸೈಟಿ. ಚೆಕ್ ಮಾಡೋದಾ ಏನು, ಅಷ್ಟೊತ್ತಿಗೆ ಆಲ್ರೆಡಿ ಬಜಾರಲ್ಲಿ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ನೀವು ಟೆಸ್ಟ್ ಸೀರೀಸ್ ಅಲ್ಲ, ಐ ಮೀನ್ ಪ್ರಿಲಿಮ್ಸ್ ಬರೆದು ಸೆಕೆಂಡ್ ಪೇಪರ್ ಏನು CSAT ಬರೆದು ಹೊರಗೆ ಬರೋಷ್ಟೊಳಗೆ ಹೊರಗಡೆ ಫ್ರೀಯಾಗಿ ಹಂಚ್ತಾ ಇರ್ತಾರೆ ನಿಮಗೆ ಏನ ಆನ್ಸರ್ ಕೀನ, ಅಟ್ಲೀಸ್ಟ್ 2-3 ಇನ್ಸ್ಟಿಟ್ಯೂಟ್ ಅವರು. ಸೊ ನೀವು ಅದನ್ನ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಬರ್ತಾ ವಾಪಸ್ಸಲ್ಲಿ ಏನು ಪ್ರೇ ಮಾಡ್ಕೊಂಡು ಬರ್ತೀರಾ. ಸೊ ಬಂದು ಚೆಕ್ ಮಾಡ್ತೀರಾ ಸ್ಕೋರು. UPSC ಈಸ್ ಕಾಂಪಿಟೇಟಿವ್ ಎಕ್ಸಾಮ್, ದರ್ ಇಸ್ ನೋ ಕಟ್ ಆಫ್. CAL ಹೆಂಗೆ ಅಂದರೆ, ನೀವು ಟಾಪ್ 1% ಇರಬೇಕು. ಅಂದರೆ ಟಾಪ್ 1% ಅಥವಾ ಏನೋ 90% ಜಾಸ್ತಿ ಇದ್ರೆ ಅಥವಾ 70% ಜಾಸ್ತಿ ಇದ್ರೆ ಯು ವಿಲ್ ಕ್ಲಿಯರ್. ಹೌ ಮೆನಿ ಅವರ್, ಈಗ ಆ ವರ್ಷ ಆ ಎಕ್ಸಾಮ್ ಅಲ್ಲಿ 1000 ಮೆಂಬರ್ಸು CA ಆಗ್ಬೋದು, ಅಥವಾ ಒಂದೊಂದು ವರ್ಷ 10 ಮೆಂಬರು CA ಆಗ್ಬೋದು. ಬಟ್ UPSC ಇಸ್ ನಾಟ್ ಲೈಕ್ ದಟ್. ಒಂದು ಗೇಟ್ ತೆಗೆದ್ಬಿಟ್ಟು 100 ಜನ ಹೋಗಿ ಅಂತಾರೆ. ಸೊ ನೀವು ಆ 100 ಜನದ ಒಳಗಡೆ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಇಟ್ ಈಸ್ ನಾಟ್ ಲೈಕ್ ನೀವು ಒಂದೊಂದು ವರ್ಷ ಕಟ್ ಆಫ್. ನಾನ್ ಪ್ರಿಲಿಮ್ಸ್ ಬರೆದಾಗ ಸರ್ ಫಸ್ಟ್ ಅಟೆಂಪ್ಟ್ ಅಲ್ಲಿ 116 ಇತ್ತು, ಸೆಕೆಂಡ್ ಅಟೆಂಪ್ಟ್ ಅಲ್ಲಿ 107 ಬಂತು, ಅದಾದ್ಮೇಲೆ 98 ಬಂತು. ಸೊ ವಾಟ್ ಈಸ್ ಇಟ್ ಸೇಯಿಂಗ್? ಪ್ರತಿ ವರ್ಷ ಕಟ್ ಆಫ್ ಜಾಸ್ತಿ ಕಡಿಮೆ ಆಗ್ತಾ ಇದೆ, ಬಟ್ ಆಸ್ಪಿರೆಂಟ್ಸ್ ಮಾತ್ರ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಸಮ್ವೇರ್ UPSC has devised a way of eliminating candidates. So cutoff is not based on one imaginary cutoff. Cutoff is only based on how many candidates they want to take. ಅಂದ್ರೆ ಅಗೇನ್ ಕಮಿಂಗ್ ಬ್ಯಾಕ್ ಟು ದಟ್ ಸೇಮ್ ಲಾಜಿಕ್. ಒಂದು ಗೇಟ್ ತೆಗೆದ್ಬಿಟ್ಟು ಒಳಗಡೆ 100 ಜನ ಹೋಗಿ ಅಂದ್ರೆ ಫಸ್ಟ್ 100 ಜನದಲ್ಲಿ ನೀವಿರ್ಬೇಕು ಅಷ್ಟೇ UPSC ಎಕ್ಸಾಮ್. ಸೊ ವೆನ್ ಇಟ್ ಕಮ್ಸ್ ಟು ದಟ್, ಸೊ ನೀವು ಏನು UPSC ಪ್ರಿಲಿಮ್ಸ್ ಆದ್ಮೇಲೆ ವೆನ್ ಯು ಚೆಕ್ ದ ಆನ್ಸರ್ ಅಂಡ್ ಯು ಆರ್ ಗೆಟಿಂಗ್ 70-80, somewhere I feel you have erred in preparation. ಯಾಕೆ? ನೀವು ಮುಂಚೆ ಟೆಸ್ಟ್ ಸೀರೀಸ್ ತಗೊಂಡು ಪ್ರತಿ ಸತಿ ಚೆಕ್ ಮಾಡಿದೀರಾ? ಪ್ರತಿ ಸತಿ ಟೆಸ್ಟ್ ಸೀರೀಸ್ ಮಾಡಿದಾಗಲೇ ಗೊತ್ತಾಗುತ್ತೆ ತಾನೆ. ಎವ್ರಿ ಟೈಮ್ ಯು ಶುಡ್ ಬಿ ಸ್ಕೋರಿಂಗ್ 105, 110 ಅಬೋವ್ ಇರಬೇಕು ಔಟ್ ಆಫ್ 200. ಇಟ್ ಈಸ್ ನಾಟ್ ಲೈಕ್ ಏನೋ ಪ್ರಿಲಿಮ್ಸ್ ದಿವಸ ನೀವು ಹೋಗಿ ಬರೀತೀರಾ, ಸಡನ್ ಆಗಿ 80 ಬಂದ್ಬಿಡ್ತು, ಅಯ್ಯೋ ನಂಗೆ ಗೊತ್ತೇ ಇಲ್ಲ ನಾನು ಇಷ್ಟು ವರ್ಷ ಪ್ರಿಪೇರ್ ಆದೆ ಅಂತ ಹಂಗೆ ಹೇಳಂಗ್ ಆಗಲ್ಲ. ಸೊ ಯುಲ್ ಹ್ಯಾವ್ ಅ ಫೀಲ್ ಇಫ್ ಯು ಆರ್ ಸೀರಿಯಸ್ ಅಬೌಟ್ ಪ್ರಿಪರೇಷನ್. ನೀವು ಪ್ರತಿ ದಿವಸ 2 ಟೆಸ್ಟ್ ಕೊಡ್ತಾ ಇದ್ರೆ, ಅಂದ್ರೆ GS ಟೆಸ್ಟ್ ಬರಿತಾನೆ ಇದ್ರೆ ಕಂಟಿನ್ಯೂಸ್. ಬಿಕಾಸ್ ನಾನು ಐ ರಿಮೆಂಬರ್ ಐ ಹ್ಯಾಡ್ ಅಟೆಂಪ್ಟೆಡ್ ಓನ್ಲಿ 65 or 70 ಟೆಸ್ಟ್. 65 or 70 ಟೆಸ್ಟ್ ಅಂದ್ರೆ ಐ ಆಮ್ ಸೇಯಿಂಗ್ ಪ್ರಾಪರ್ ಆಗಿ ಕುತ್ಕೊಂಡು ಫಸ್ಟು ಟೆಸ್ಟ್ ಮಾಡಿ, ಆಮೇಲೆ ಆನ್ಸರ್ ಕೀ ಚೆಕ್ ಮಾಡಿ, ಕರೆಕ್ಷನ್ ಮಾಡಿ, ಕ್ಯಾಲ್ಕುಲೇಟ್ ನೆಗೆಟಿವ್ಸ್, ಕ್ಯಾಲ್ಕುಲೇಟ್ ಯುವರ್ ಸ್ಕೋರ್, ಅಂಡ್ ದೆನ್ ಗೋಯಿಂಗ್ ಟು ಸಿನಾಪ್ಸಿಸ್. ಇದಲ್ಲ ಏನದು ಕ್ವಿಜ್ ಅಲ್ಲ. ಒಂದು ಟೆಸ್ಟ್ ಮಾಡೋದು ಅಂದ್ರೆ ಒಂದು ನೋಡೋದು, ಆನ್ಸರ್ ನೋಡೋದು, ಆ ತರ ಅಲ್ಲ. ಏನೈಸೆ ನೀವು ಅರಿವು ಬುಕ್ ಸೆಂಟರ್ ಹೋಗಿ ಟೆಸ್ಟ್ ಸೀರೀಸ್ ತಗೊಳ್ಳಿ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ಅಂದ್ರೆ, ಐ ಮೀನ್ ಇನ್ UPSC ಇದರಲ್ಲಿ 2 hours ಇರುತ್ತೆ ನಿಮ್ಗೆ ಫಾರ್ ಅ ಪ್ರಿಲಿಮ್ಸ್ ಇದು. ಸೊ ಗಿವ್ ಯೋರ್ ಸೆಲ್ಫ್ 1 hour 15 minutes or 1 hour 20 minutes max, so that you will be tuned.
ಏನು ಕುತ್ಕೊಂಡು ಒಂದ್ಸತಿ ಪೂರ್ತಿ ಓದ್ತೀರಾ, ನಿಮ್ಗೇನು ಅವಾಗ OMR ಫಿಲ್ ಮಾಡೋದಿರಲ್ಲ ಅಥವಾ ಇನ್ನೊಂದೇನೋ ಫಾರ್ಮ್ ಇರಲ್ಲ, ನಿಮ್ದು ಏನೋ ರೌಂಡ್ ಆಫ್ ಮಾಡಿ ನಿಮ್ದು ಇದೆಲ್ಲ ಮಾಡಕ್ಕೆ ಯು ಆರ್ ಜಸ್ಟ್ ಸಿಟ್ಟಿಂಗ್ ಅಟ್ ಯುವರ್ ಹೋಮ್ ಅಂಡ್ ಅಪಿಯರಿಂಗ್. ಸೊ ಕುತ್ಕೊಂಡು 1 hour 20 minutes ಅಲ್ಲಿ ಮಾಡಿದ್ಮೇಲೆ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿ ಪ್ರತಿ ಸತಿ ಎಷ್ಟು ಬರ್ತಾ ಇದೆ ಸ್ಕೋರು ಇಲ್ಗೂ ನೋ ಅಲ್ಲ. ಸೊ ಈಗ ನೀವು ಪ್ರತಿ ಸತಿ 100 105 ಅಂತ ಅಂದ್ರೆ ಯು ಆರ್ ಇನ್ ದಟ್ ಬಾರ್ಡರ್. ಎವ್ರಿ ಟೈಮ್ ನಿಮ್ಗಿಲ್ಲ 110+ ಬರ್ತಾ ಇದೆ ಅಂದ್ರೆ ಯು ನೋ ಫಾರ್ ಯೋರ್ ಸೆಲ್ಫ್ ಬಿಫೋರ್ ಅಪಿಯರಿಂಗ್ ಇನ್ ಪ್ರಿಲಿಮ್ಸ್ ದಟ್ ನಾನು ಆಲ್ರೆಡಿ ಕ್ಲಿಯರ್ ಮಾಡ್ತೀನಿ ಅಂತ. ಇಲ್ಲ ನೀವು ಬರಿತಾನೆ ಇಲ್ಲ ಅಂದ್ರೆ ಹೋಗಿ ಸಡನ್ ಆಗಿ ಬರೆದ್ರೆ ಯು ಆಕ್ಚುಲಿ ಡಿಸರ್ವ್ ಟು ಫೇಲ್ ಬಿಕಾಸ್ ಯು ಆರ್ ನಾಟ್ ಪ್ರಿಪೇರ್ಡ್. ಸೊ ಪ್ರಿಪರೇಷನ್ ಈಸ್ ನಾಟ್ ಜಸ್ಟ್ ಸ್ಟಡಿಂಗ್. You will not wake up on the one day and appear in exam and then suddenly somehow believe to clear this exam. So test series repeated ಆಗಿ ಕೊಡ್ತಾ ಇದ್ರೆ you will know where your preparation level is. ಈಗೆಲ್ಲೋ 60-70 ಬರ್ತಾ ಇದೆ ಅಂದ್ರೆ you should at least come initially to 100s, 90s, 100s wherein you will be border depending on the difficulty of the paper. So you should prepare to the next level. ಯಾವಾಗ 110+ ಬರ್ತಾ ಇದೆ ಅಂದ್ರೆ then you know you will clear ಅಲ್ವಾ. ಸೊ ಇಟ್ ಈಸ್ ನಾಟ್ ಲೈಕ್ ನೀವು 3 ವರ್ಷ ಪ್ರಿಪೇರ್ ಮಾಡದೆ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಯು ಶುಡ್ ಬಿ ಎ ಜಡ್ಜ್ ಆಫ್ ಯುವರ್ ಓನ್ ಪ್ರಿಪರೇಷನ್. ಇಫ್ ಯು ಥಿಂಕ್ ಇಲ್ಲ ನಾನು ಅಂಡರ್ ದಟ್ ಇದು ನಾನು ಓದ್ತಾ ಇದ್ದೀನಿ ಅನ್ಕೊಂಡ್ರೆ ಆಗಲ್ಲ. ಆಕ್ಚುಲಿ ಟೆಸ್ಟ್ ಸೀರೀಸ್ ಬರಿಬೇಕು ಒಂದು. ಸೆಕೆಂಡ್ ನಿಮ್ದು ಏನೋ ಕ್ವಶನ್ ಕೇಳಿದ್ರಿ. ಸೆಕೆಂಡ್ ಸರ್ MSc ಮಾಡಿದ್ರಲ್ಲ ಆಗ್ಲಿಂದಾನೆ ಪ್ರಿಪರೇಷನ್ ಮಾಡೋದಕ್ಕೆ ಸ್ಟಾರ್ಟ್. ಸೊ ನಾನು MSc ಇದ್ದಾಗ ಆಕ್ಚುಲಿ NCERTs ಬೈ ಮಾಡಿದೆ, ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ನಾವು ಓದಕ್ ಆಗ್ಲಿಲ್ಲ. ಬಟ್ ವಾಟ್ ಐ ಡಿಡ್ ವಿಚ್ ಇವೆಂಚುಯಲಿ ಹೆಲ್ಪ್ ಮಿ ಎ ಲಾಟ್ ವಾಸ್, ನಾನು ಹಿಂದೂ ಓದ್ತಾ ಇದ್ದೆ ಅಂಡ್ ಐ ಯೂಸ್ ಟು ರೈಟ್ ಟು ದಟ್ ಎಡಿಟರ್. ಒಂದು ಎಡಿಟರ್ಸ್ ಇದಕ್ಕೆ ಅಂತ ಹೇಳಿ ಯಾರೋ ಒಪಿನಿಯನ್ ಬರೆದ್ರೆ ಬರುತ್ತಲ್ಲ. ಸೊ ಐ ಯೂಸ್ ಟು ರಿಯಲಿ ಫೀಲ್ ಹ್ಯಾಪಿ ನಂದು ಅಲ್ಲಿ ಪಬ್ಲಿಷ್ ಆದಾಗ. ಸೊ ನಾನು ಅಟ್ಲೀಸ್ಟ್ ಒಂದು 5-6 ಟೈಮ್ಸ್ ಪಬ್ಲಿಷ್ ಆಗಿದೆ ಅಲ್ಲಿ ಆ ಪ್ರಿಪ್ರೇಷನ್ ಟೈಮಲ್ಲಿ. ಅದು ಪ್ರಿಪ್ರೇಷನ್ಗೂ ಮುಂಚೆ MSc ಟೈಮಲ್ಲಿ ನಾನು ಎಡಿಟೋರಿಯಲ್ ಅಂತೂ ಮಿಸ್ ಮಾಡ್ತಾ ಇರಲಿಲ್ಲ, ಹಿಂದೂ ಓದ್ತಾ ಇದ್ದೆ MSc ಟೈಮಲ್ಲಿ. ಸೊ ಐ ಸ್ಟಾರ್ಟೆಡ್ ಪ್ರಿಪ್ರೇಷನ್ ಓನ್ಲಿ ಆಫ್ಟರ್ MSc. ಬಟ್ ಆ ಓರಿಯೆಂಟೇಷನ್ ಇತ್ತು. ಐ ಡೆಫಿನೆಟ್ಲಿ ಇದು ಏನದು ಓದ್ತಾ ಇದ್ದೆ ನ್ಯೂಸ್ ಪೇಪರ್ ಎವ್ರಿ ಡೇ ವಿತೌಟ್ ಫೇಲ್. ಡೆಲ್ಲಿಲಿ ಹೋಗಿ ಪ್ರಿಪರೇಷನ್ ಮಾಡಿದ್ರಲ್ಲ ಅದು 4 years ಅಲ್ಲೇ ಪ್ರಿಪೇರ್ ಮಾಡಿದ್ರ ಅಥವಾ ಈಗ ನಿಜವಾಗ್ಲೂ 4 ವರ್ಷ ಆದ್ಮೇಲೆ ಐ ಫೆಲ್ಟ್ ನಾನು ಇಲ್ಲೇ ಮಾಡ್ಬೋದಿತ್ತು ಅಂತ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಎಲ್ಲ ಕುರಿಗಳು ಹೋದಂಗೆ ಡೆಲ್ಲಿಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ರು ಅಷ್ಟೇ. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ಹೇಳ್ತೀನಿ, ಡೆಲ್ಲಿಯಲ್ಲಿ ಹೋಗಿ ಕೋಚಿಂಗ್ ಮಾಡಿದೆ, ಕೋಚಿಂಗ್ ಮಾಡಿ ಪ್ರಿಲಿಮ್ಸ್ ಬರ್ದೆ, ವಾಪಸ್ ಬಂದು ನಾನು ಪ್ರಿಲಿಮ್ಸ್ ಆದ ತಕ್ಷಣ ಇಲ್ಲಿ ಬಂದು ಬೆಂಗಳೂರಲ್ಲೇ ಇದ್ದಿದ್ದು ನಾನು 2016 ಸೊ ಫಸ್ಟ್ ಅಟೆಂಪ್ಟ್ ಅಲ್ಲಿ ಮೇನ್ಸ್ ಬರ್ದೆ. ಮೈ ಮೋಸ್ಟ್ ಆಫ್ ದ ಲರ್ನಿಂಗ್ ದಟ್ ಹೆಲ್ಪ್ ಮೀ ಕ್ಲಿಯರ್ ಏನದು UPSC ಎಕ್ಸಾಮ್ ಹ್ಯಾಪನ್ ಓನ್ಲಿ ಇನ್ ಬ್ಯಾಂಗ್ಳೂರ್. ಡೆಲ್ಲಿಲಿ ಅಂತದ್ದು ಏನೂ ಇಲ್ಲ. ಇನ್ಫ್ಯಾಕ್ಟ್ ಐ ಫೆಲ್ಟ್ ಡೆಲ್ಲಿ ವಾಸ್ ಅ ಮಿಸ್ಟೇಕ್ ಬಿಕಾಸ್ ನನ್ನ ಟೆರಿಬಲ್ ಹೆಲ್ತ್ ಅಪ್ಸೆಟ್ ಆಯಿತು. ಇಟ್ ವಾಸ್ ಪೊಲ್ಯೂಷನ್ ಆ ಟೈಮಲ್ಲಿ, ವೆದರ್ ಎಕ್ಸ್ಟ್ರೀಮು, 4-5 degrees ವಿಂಟರಲ್ಲಿ, ಸಮ್ಮರಲ್ಲಿ 45-46. ಹೆಂಗೆ ಅಂದ್ರೆ ಒಂದು ಮೊಸರು ತಗೊಂಬಂದು ಇಟ್ಕೊಂಡ್ರೆ ನೀವು ಅರ್ಧ ಗಂಟೆಯಲ್ಲಿ ಉಳಿ ಆಗುತ್ತೆ, ಅಷ್ಟು ಬಿಸಿಲು. ಅಂದ್ರೆ ಇಫ್ ಯು ನೋ ವಾಟ್ ಇಟ್ ಈಸ್, ಯಾರು ನಾರ್ತ್ ಕರ್ನಾಟಕದಲ್ಲಿ ಇದ್ದರೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಇದಿರುತ್ತೆ. ನಾವು ಮೈಸೂರಿಂದ ಹೋಗಿದ್ದು, ನಾನು ಹೋಮ್ ಸಿಕ್ ಆಗ್ಬಿಟ್ಟಿದ್ದೆ ಆಕ್ಚುಲಿ 1 week ಡೆಲ್ಲಿಗೆ ಹೋದಾಗ. ಸೊ ಅಗೇನ್ ಪೊಲ್ಯೂಷನ್, ಕಾಸ್ಟ್ ಆಫ್ ಲಿವಿಂಗ್ ಇಸ್ ಟೂ ಹೈ. ಇಲ್ಲೂ ಅಗೇನ್ ದಿಸ್ ಹ್ಯಾಸ್ ಆಲ್ಸೋ ಗಾಟ್ ಕಮರ್ಷಿಯಲೈಸ್ಡ್. ನನಗೆ ಅಟ್ಲೀಸ್ಟ್ ಫುಡ್ ಅಂತೂ ಅಡ್ಜಸ್ಟ್ ಆಗಲಿಲ್ಲ. ಅಲ್ಲಿ ಬರೀ ಆಲೂ ಬೆಂಡಿ ತಿನ್ಕೊಂಡು ಪರಾಟ ತಿನ್ಕೊಂಡು, ಇಲ್ಲಿ ಅಟ್ಲೀಸ್ಟ್ ನೀವು ಹೋದ್ರೆ ಇಲ್ಲಿ ಏನೋ ದೋಸೆ ಇಡ್ಲಿನಾರು ಸಿಗುತ್ತೆ, ವಿಚ್ ಈಸ್ ಅ ಬ್ಲೆಸ್ಸಿಂಗ್. ಸೊ ನನಗೆ ಐ ಫೆಲ್ಟ್, ಇಟ್ ಈಸ್ ಮೈ ಪರ್ಸನಲ್ ಒಪಿನಿಯನ್ ದಟ್ ಇಟ್ ಡಿಂಟ್ ಹೆಲ್ಪ್ ಮೀ ಡೆಲ್ಲಿಗೆ ಹೋಗೋದು. ಅಂಡ್ ದೇರ್ ಈಸ್ ನಥಿಂಗ್ ಮಚ್ ಯು ವಿಲ್ ಗೇನ್ ಬೈ ಗೋಯಿಂಗ್ ಟು ಡೆಲ್ಲಿ. ಓನ್ಲಿ ಒನ್ ಅಡ್ವಾಂಟೇಜ್ ಇದೆ, ಐ ಡೆಫಿನೆಟ್ಲಿ ಸೇ, ನಿಮ್ಮ ಚಿಕ್ಕಮ್ಮನ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ ಅಥವಾ ಇನ್ನೊಂದೇನೋ ಇದೆ ಅಂತ ಕರೆದ್ರೆ ಯಾರು ಬರೋಕ್ಕಾಗಲ್ಲ ಡೆಲ್ಲಿಯಿಂದ. ಅದೊಂದು ಇದೆ, ಅದೊಂದು ಅಡ್ವಾಂಟೇಜ್ ಇದೆ ದಟ್ ಇಲ್ಲಿ ಮನೆಗೆ ಯಾರು ಕರಿತಾ ಇರಲ್ಲ ಅಂದ್ರೆ ಇಲ್ಲೇ ಇದ್ರೆ ನಿಮ್ಮ ಊರು. ಬಟ್ ಅಪಾರ್ಟ್ ಫ್ರಮ್ ದಟ್ ಏನು ನನಗೆ ಟ್ಯಾಂಜಿಬಲ್ ಬೆನಿಫಿಟ್ಸ್ ಅಂತ ನನಗೇನು ಅಂತ ಅನ್ಸಲಿಲ್ಲ. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಕೆಲವೊಬ್ರು ಆಕ್ಚುಲಿ ಡೆಲ್ಲಿಗೆ ಹೋಗಿ ಇಲ್ಲ ಡೆಲ್ಲಿಲೇ ನನಗೆ ಅಟ್ಮಾಸ್ಫಿಯರ್ ಇತ್ತು ಅಂತ ಅಂತಾರೆ. ನಾನಂತೂ ಇಲ್ಲೇ ಬಂದು ನಾನು ಇಫ್ ಐ ಕಾನ್ಫಿಡೆಂಟ್ಲಿ ಐ ಕ್ಯಾನ್ ಸೇ ನನಗೆ ಕ್ಲಿಯರ್ ಮಾಡೋ ಒಂದು ಏನು ಟೆಕ್ನಿಕ್ಕು ಮತ್ತೆ ಸ್ಕಿಲ್ಲು, ಆನ್ಸರ್ ರೈಟಿಂಗ್, ಎವ್ರಿಥಿಂಗ್ ಹ್ಯಾಪನ್ ಇನ್ ಬ್ಯಾಂಗ್ಳೂರಲ್ಲಿ. ಇಲ್ಲೇ ಟೆಸ್ಟ್ ಸೀರೀಸ್ ಬರ್ದಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಲೋ, ಐ ಆಮ್ ರಾಮ್ ಅಂತ. ನನಗೆ ಡೌಟ್ ಇತ್ತು, ನಿಮ್ದು ಆಪ್ಷನಲ್ ಏನು ಮತ್ತೆ ನಿಮ್ದು ಆಪ್ಷನಲ್ ಸ್ಟ್ರಾಟಜಿ ಏನಿದೆ ಅಂತ ಕೇಳೋದಿತ್ತು ಸರ್. ನಂದು ಆಪ್ಷನಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇತ್ತು. ಸೊ ನಂದು ಸ್ಟ್ರಾಟಜಿ ಅಂದರೆ ಐ ಹ್ಯಾಡ್ ಟೇಕನ್ ಆಪ್ಷನಲ್ ಕ್ಲಾಸಸ್ ಇನ್ ಇದು ವಾಜಿರಾಮನ್ ರವಿ ಅವಾಗ ಡೆಲ್ಲಿಯಲ್ಲಿ. ಸೊ
ಅಪಾರ್ಟ್ ಫ್ರಮ್ ದಟ್ ನಾನೇನು ಸ್ಟ್ಯಾಂಡರ್ಡ್ ಬುಕ್ಸ್ ಓದಿದೆ ಅಂತಲ್ಲ. ಸರ್ ಅದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನನ್ನ ಸಬ್ಜೆಕ್ಟ್ ಇದು ಸ್ಪೆಸಿಫಿಕ್ ಆಗಿ ಜಾಸ್ತಿ ಯೂಟ್ಯೂಬ್ ಅಲ್ಲೂ ಅಷ್ಟೇ ಸರ್, ಎಂತ್ರಲ್ಲೂ ಅಷ್ಟೇ ರಿಸೋರ್ಸಸ್ ಇಲ್ಲ, ಅದ್ರ ಮೇಲೆ ಗೈಡೆನ್ಸ್ ಇಲ್ಲ ಬೇರೆ ಸಬ್ಜೆಕ್ಟ್ ಕಂಪೇರ್ ಮಾಡಿದ್ರೆ. ಮತ್ತೆ ಅದ್ರಿಗೆ ಎಷ್ಟು ಟೈಮ್ ತಗೊಂಡ್ರಿ, ಹಂಗಾದ್ರೆ ಇಷ್ಟು ತಿಂಗಳು ಅಲಾಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಹೆಲ್ಪ್ ಆಗುತ್ತೆ ಸರ್. ಸೊ ಇನ್ನೊಂದು ಹೇಳ್ತೀನಿ, ನಿಮ್ದು ಪ್ರಿಪರೇಷನ್ ಡಿವೈಡ್ ಇಟ್ ಇಂಟು 3 parts. One is GS common, general studies common, which is common for both prelims and mains. ಸಪೋಸ್ ನೀವು ಈಗ ಒಂದು ಹಿಸ್ಟ್ರಿ ಓದ್ತಾ ಇದ್ದೀರಾ, ಟೇಕ್ ಫಾರ್ ಎಕ್ಸಾಂಪಲ್ ಮಾಡರ್ನ್ ಹಿಸ್ಟ್ರಿಯಲ್ಲಿ ಯಾವುದೋ ಒಂದು ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯಾ ಓದ್ತಾ ಇದ್ದೀರಾ ಅನ್ಕೊಳ್ಳಿ, ಯಾರೋ ದಾಲೌಸಿ ಅಥವಾ ಯಾವನೋ ಗವರ್ನರ್ ಜನರಲ್ ಅಲ್ಲಿ ಏನೇನಾಯ್ತು ಅಥವಾ ಒಂದೇನೋ ಇದಾಗ್ತಾ ಇದೆ. ಸೊ ವೆನ್ ಯು ಆರ್ ರೀಡಿಂಗ್, ಡೋಂಟ್ ರೀಡ್ ಓನ್ಲಿ ಫ್ರಮ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಓದ್ಬೇಕಾದ್ರೆ ಯಾವ ಇಯರ್ ಅಲ್ಲಿ ಯಾವ್ದೋ ಕೋಲ್ಕತ್ತಾ ಯೂನಿವರ್ಸಿಟಿ ಓಪನ್ ಆಯ್ತಾ, ಯಾವ ಇಯರ್ ಅಲ್ಲಿ ಏನೋ ಒಂದು ಪಾರ್ಟಿಷನ್ ಆಯ್ತಾ, ಇದು ಇನ್ನೊಂದು ಯಾವ್ದೋ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬಂತಾ ಅಥವಾ ಇನ್ನೊಂದು ಪಿಟ್ಸ್ ಇಂಡಿಯಾ ಆಕ್ಟ್ ಬಂತಾ, ಅದೆಲ್ಲ ದೀಸ್ ಆರ್ ಪ್ರಿಲಿಮ್ಸ್ ಫ್ಯಾಕ್ಟ್ಸ್. ಬಟ್ ಪ್ರಿಲಿಮ್ಸ್ ಇಟ್ ಸೆಲ್ಫ್ ಈಸ್ ಬಿಕಮ್ ಕಾಂಪ್ಲೆಕ್ಸ್. ನೀವು ಬರೀ ಪಿಟ್ಸ್ ಇಂಡಿಯಾ ಆಕ್ಟ್ ಯಾವ ಇಯರ್ ಅಲ್ಲಿ ಅಂತ ಓದೋರ ಗೊತ್ತಿಲ್ಲ, ಅದ್ರ ಪ್ರಕಾರ ಇದಿದೆಯಾ ಅಂತ ಕೇಳ್ಬಿಟ್ಟು ನಾವು UPSC ಇಸ್ ಲೈಕ್ 100 questions ಅಲ್ಲಿ 80 questions ಆರ್ ರೀಸನಿಂಗ್ ಟೈಪ್ಸ್. ಅಂದ್ರೆ ಇಟ್ ಈಸ್ ನಾಟ್ ಲೈಕ್ ಡ್ಯಾಶ್ ಇಸ್ ದ ಇದು ಒಂದು ಗೊತ್ತಿದ್ರೆ ನಿಮ್ ಫ್ಯಾಕ್ಟ್ ಗೊತ್ತಾಗಲ್ಲ ಕ್ಲಿಯರ್, ಅಂದ್ರೆ ಯು ಕೆನಾಟ್ ಆನ್ಸರ್ ದ ಕ್ವಶನ್. ಇಟ್ ಈಸ್ ಇನ್ ಮೋಸ್ಟ್ ಕೇಸಸ್ 1 is correct, 2 is correct, 2, 3 and 4 is correct, ಆ ತರ ಇರ್ತಾ ಇದೆ. ಸೊ ಅನ್ಲೆಸ್ ಯು ನೋ ಅಟ್ ಲೀಸ್ಟ್ ಮೆಜಾರಿಟಿ ಆಫ್ ಇಟ್, ಸೊ ಐ ವೋಂಟ್ ಸೇ ನೀವು ಓನ್ಲಿ ಪ್ರಿಲಿಮ್ಸ್ ಇಸ್ ಓನ್ಲಿ ಫ್ಯಾಕ್ಚುಯಲ್ ಬೇಸ್ಡ್ ಪ್ರಿಪರೇಷನ್ ಅಂತ. ಬಟ್ ಹ್ಯಾವ್ ದಟ್ ಇನ್ ಮೈಂಡ್. ನೀವು ಓದ್ಬೇಕಾದ್ರೆ ಜನರಲ್ ಸ್ಟಡೀಸ್ ಕಾಮನ್ ಅಂದ್ರೆ ಡಾಲೌಸಿ ವಾಟ್ ಡೆವಲಪ್ಮೆಂಟ್ಸ್ ಹ್ಯಾಪೆಂಡ್ ಇನ್ ಡಾಲೌಸಿ ಅಂತ ಒಂದು 10 ಮಾರ್ಕ್ ಕ್ವಶನ್ ಕೇಳಿದ್ರು ಬರೆಯೋ ತರ ಇರಬೇಕು. ಮತ್ತೆ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ಏನೇನು ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದು ಅಥವಾ ಮೇನ್ಸ್ ಅಲ್ಲಿ ಏನ್ ಕೇಳ್ಬೋದು ಅದ್ರ ಬಗ್ಗೆ. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ವಾಸ್ ಎ ಮೇಜರ್ ಲ್ಯಾಂಡ್ ಮಾರ್ಕ್ ಇನ್ ದ ಏನದು ಸೆಲ್ಫ್ ಗವರ್ನೆನ್ಸ್ ಇನ್ ಇಂಡಿಯಾ, ಆ ತರ ಏನೋ ಕೇಳ್ಬೋದು. ಸೊ ಅವಾಗ ಯು ಶುಡ್ ಬಿ ಏಬಲ್ ಟು ರೈಟ್ ಒನ್ ಮೇನ್ಸ್ ಆನ್ಸರ್ ಆಲ್ಸೋ ಫಾರ್ ಇಟ್. ಸೊ ಆ ತರ. ಸೊ 3 ಅಗೇನ್ ಕಂಟಿನ್ಯೂಯಿಂಗ್ ದಟ್ 3 parts ಅಂದ್ರೆ ಒಂದು ಜನರಲ್ ಸ್ಟಡೀಸ್ ಕಾಮನ್, ಪ್ರಿಲಿಮ್ಸ್ ಅಂಡ್ ಮೇನ್ಸ್. ದ ಸೆಕೆಂಡ್ ಆಸ್ಪೆಕ್ಟ್ ಇಸ್ ಎಕ್ಸ್ಕ್ಲೂಸಿವ್ ಮೇನ್ಸ್. ಎಕ್ಸ್ಕ್ಲೂಸಿವ್ ಮೇನ್ಸ್ ಅಂದ್ರೆ ಯಾರು ಸಿಲೆಬಸ್ ಹೇಳ್ತೀರಾ, ಅಪಾರ್ಟ್ ಫ್ರಮ್ ಎಥಿಕ್ಸ್ ಅಂಡ್ SI ಅಂಡ್ ಆಪ್ಷನಲ್ ಬೇರೆ ಏನಿದೆ ಇದು ಎಕ್ಸ್ಕ್ಲೂಸಿವ್ ಮೇನ್ಸ್? ಹಂಗಲ್ಲ, ಸಮ್ ಟಾಪಿಕ್ಸ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್, ಸೊಸೈಟಿ ಇಲ್ಲ, ಸೊಸೈಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಆಮೇಲೆ ಬಯೋಡೈವರ್ಸಿಟಿ, ಆರ್ಟ್ ಅಂಡ್ ಕಲ್ಚರ್ ಇಸ್ ದೇರ್ ಫಾರ್ ಪ್ರಿಲಿಮ್ಸ್ ಆಲ್ಸೋ. ಎಕ್ಸ್ಕ್ಲೂಸಿವ್ ಮೇನ್ಸ್ ಹೇಳ್ತಾ ಇದ್ದೀನಿ ನಾನು. ಸೊ ದೇರ್ ವಿಲ್ ಬಿ ಸಮಥಿಂಗ್ ಕಾಲ್ಡ್ ಎಕ್ಸ್ಕ್ಲೂಸಿವ್ ಮೇನ್ಸ್. ಸೊ ಎಕ್ಸ್ಕ್ಲೂಸಿವ್ ಮೇನ್ಸ್ ಅಂದ್ರೆ ಸೊಸೈಟಿ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂತ ಇದೆ GS1 ಅಲ್ಲಿ, ದೆನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ದೆನ್ ಬಯೋಡೈವರ್ಸಿಟಿ, ಆಮೇಲೆ ಎಥಿಕ್ಸ್, security, exactly. So all these are exclusive mains. This is your second part of preparation. Third aspect is optional. So when you don't cover all the 3, again you are doomed ಅಂದ್ರೆ ಮುಳುಗೋಗ್ತೀರಾ ಅಂತ. ಸೊ ದಿಸ್ ಎ ನೆಗೆಟಿವ್ ವರ್ಡ್ ಟು ಯೂಸ್. ನೀವು ಏನೋ ಒಂದು ಓದ್ಕೊಂಡು ಹೋಗ್ತಾ ಇದ್ದೀನಿ, ಆಪ್ಷನಲ್ ನೋಡ್ಕೊಳ್ಳೋಣ ಮೇನ್ಸ್ ಆದ್ಮೇಲೆ, ಅಥವಾ ಎಕ್ಸ್ಕ್ಲೂಸಿವ್ ಮೇನ್ಸ್ ನಾನು ಮೇನ್ಸ್ ಆದ್ಮೇಲೆ ನೋಡ್ಕೊಳ್ಳೋಣ, ಪ್ರಿಲಿಮ್ಸ್ ಕ್ಲಿಯರ್ ಆದ್ಮೇಲೆ ನೋಡ್ಕೊಳ್ಳೋಣ, ಹಂಗಿಲ್ಲ. ಮೂರೂ ಕವರ್ ಮಾಡ್ಕೊಬೇಕು. ಟಿಲ್ ವಾಟ್ 2 months ಬಿಫೋರ್ ಪ್ರಿಲಿಮ್ಸ್. 2 months ಇದ್ದಾಗ ಯು ಗಿವ್ ಓನ್ಲಿ solely for prelims. ಸರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೋರ್ಸಸ್ ಮತ್ತೆ ಪೀರಿಯಡ್ ಎಷ್ಟು ಅಲಾಟ್ ಮಾಡಿದ್ರೆ ಅದಕ್ಕೆ? ಸೊ ಅಗೇನ್ ಕಮಿಂಗ್ ಬ್ಯಾಕ್ ಟು ದಟ್, ವೈ ಐ ಸೆಡ್ ದೀಸ್ 3 parts ಅಂದ್ರೆ ಆಪ್ಷನಲ್ ಶುಡ್ ಬಿ ಪಾರ್ಟ್ ಆಫ್ ಯುವರ್ ಪ್ರಿಪರೇಷನ್ ರೈಟ್ ಫ್ರಮ್ ಡೇ 1 ಇವಾಗಿಂದಾನೆ. ಸೊ ಅಗೇನ್ ಚೂಸಿಂಗ್ ಆಪ್ಷನಲ್, ಐ ಜಸ್ಟ್ ಟೆಲ್ 2 minutes. ಚೂಸಿಂಗ್ ಆಪ್ಷನಲ್, ಎಲ್ಲರೂ ಹೇಳ್ತಾರೆ ಅದಿಷ್ಟ ಆಯ್ತು ಇದಿಷ್ಟ ಆಯ್ತು, ಅಯ್ಯೋ ಅದು ಸ್ಕೋರಿಂಗ್ ಇದೆ, ಡೋಂಟ್ ಗೋ ಬೈ ದಟ್. ಐ ವುಡ್ ಸೇ ಗೋ ಥ್ರೂ ದ ಸಿಲೆಬಸ್. 2-3 ಸತಿ ಸಿಲೆಬಸ್ ಓದಿ, ಮತ್ತೆ 2-3 ಸತಿ ಲಾಸ್ಟ್ 3-4 years ಕ್ವಶನ್ ಪೇಪರ್ಸ್ ನೋಡಿ. ಇಟ್ ಈಸ್ ಅಗೇನ್ ಲೈಕ್ ಅ ಮ್ಯಾರೇಜ್. ಯಾವ್ದು ವರ್ಕ್ ಆಗುತ್ತೆ, ಯಾವ್ದು ವರ್ಕ್ ಆಗಲ್ಲ ಅನ್ನೋದು ನಿಮ್ಗೆ ಗೊತ್ತು. ಇಟ್ ಈಸ್ ಬೇಸ್ಡ್ ಆನ್ ಯರ್ ಅಫಿನಿಟಿ. ಈ ಫೈಟಲ್ ಇಲ್ಲ ಸ್ಕೋರಿಂಗ್ ಇದೆ ತಗೊಳಪ್ಪ ಇದು ಇಷ್ಟ ಆಗುತ್ತೆ ಅಂದ್ರೆ ನಿಮ್ಗೆ, ಇಫ್ ಯು ಡೋಂಟ್ ಲೈಕ್ ದಟ್ ಸಬ್ಜೆಕ್ಟ್ ಇನ್ಹೆರೆಂಟ್ಲಿ, ಇಟ್ ಈಸ್ ಗೋಯಿಂಗ್ ಟು ಬಿ ಅ ಡಿಫಿಕಲ್ಟ್ ಏನದು ಪ್ರಪೋಸಿಷನ್ ಲೇಟರ್ ಆನ್. ಸೊ ಅದಕ್ಕೆ ಚೂಸ್ ಯುವರ್ ಆಪ್ಷನಲ್ ಬೇಸ್ಡ್ ಆನ್ ಅಫಿನಿಟಿ. ಯಾವ್ದು ಓದಿದಾಗ ಯು ಫೀಲ್ ಲೈಕ್ ಸ್ಟಡಿಂಗ್, ಯು ಹ್ಯಾವ್ ಮೋರ್ ಅಫಿನಿಟಿ, ಅದನ್ನ ಡಿಸೈಡ್ ಮಾಡಿ. ಕಮಿಂಗ್ ಟು ಚೂಸಿಂಗ್ ದ ಆಪ್ಷನಲ್, ಸೆಕೆಂಡ್ ಥಿಂಗ್, ಚೂಸ್ ಆದ್ಮೇಲೆ ಸ್ಟಿಕ್ ಟು ಇಟ್. ನಾನು ನೋಡಿದೀನಿ ಎಷ್ಟೋ ಜನ ಸೆಕೆಂಡ್ ಅಟೆಂಪ್ಟ್ ಆದ್ಮೇಲೆ, ಫಸ್ಟ್ ಅಟೆಂಪ್ಟ್ ಆದ್ಮೇಲೆ ಆಪ್ಷನಲ್ ಚೇಂಜ್ ಮಾಡ್ತಾ ಇರ್ತಾರೆ. ದೆನ್ ಅಗೇನ್ ಯು ಹ್ಯಾವ್ ಟು ಗಿವ್ 3 months ಆಫ್ ಸೋಲ್ ಫೋಕಸ್ ಪ್ರಿಪರೇಷನ್ ಓನ್ಲಿ ಫಾರ್ ದಟ್. ಸೊ ಅಗೇನ್ ಕಮಿಂಗ್ ಬ್ಯಾಕ್ ಟು ಸೋರ್ಸಸ್ ನಂದು ನೀವು ಚೂಸ್ ಮಾಡಿದ್ದೀರಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಂದು ಸೋರ್ಸು ಫಸ್ಟ್ ಕ್ಲಾಸಸ್ ಮಟೀರಿಯಲ್. ಕ್ಲಾಸಸ್ ವಾಸ್ ಗುಡ್, ಡೀಸೆಂಟ್ ಇತ್ತು.
ಸೆಕೆಂಡ್ ಥಿಂಗ್ ಇಸ್ ಅರಿಬಮ್ ಅಂಡ್ ಅರಿಬಮ್ ಅಂತ ಒಂದು ಬುಕ್ ಇದೆ. ದರ್ ಆರ್ 2 books. ಸೊ ದಟ್ ವಾಸ್ ಲೈಕ್ ವೇದ. ಅದು ಎರಡೊಂದು ಬುಕ್ ಓದಿದ್ರೇನೆ ಸಾಕು, ಅಂಡ್ ಕರೆಂಟ್ ಅಫೇರ್ಸ್ ಯು ಕ್ಯಾನ್ ಕ್ಲಿಯರ್, ಡೆಫಿನೆಟ್ಲಿ ಕ್ಲಿಯರ್ ಆರ್ ಗೆಟ್ ಅ ಗುಡ್ ಸ್ಕೋರ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಕೀಪ್ ಒನ್ ಡಿಕ್ಷನರಿ ಕಾಲ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಡಿಕ್ಷನರಿ ಅಂತ ಇದೆ ಒಂದು. ನಾನು ರಿಟರ್ನ್ ಇನ್ ದ ಸ್ಟ್ರಾಟಜಿ ಜಸ್ಟ್ ಟೇಕ್ ಅವ್ರಿಗೆ ಮೇಲ್ ಮಾಡ್ತೀನಿ. ನಾಟ್ ರಿಕಲೆಕ್ಟಿಂಗ್, ಅದೊಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಡಿಕ್ಷನರಿ ಅಂತಿದೆ. ಸೊ ಸಮ್ ಟರ್ಮ್ ವೆನ್ ಯು ಕಮ್ ಅಕ್ರಾಸ್ ಗೋ ಥ್ರೂ ಇಟ್. ಅದು ಸೆಕೆಂಡ್ ಥಿಂಗ್. ದೇರ್ ವಾಸ್ ನಾನು 5 years ಆಯ್ತು ಪ್ರಿಪರೇಷನ್ ಬಿಟ್ಟು, 2019 ಈಗ 2024. ಸೊ ಅರಿಬಮ್ ಅಂಡ್ ಅರಿಬಮ್ ವಾಸ್ ಒನ್. ಸೆಕೆಂಡ್ ಥಿಂಗ್ ವಾಸ್ ಐ ಆಮ್ ಫೇಲಿಂಗ್ ಟು ರಿಕಲೆಕ್ಟ್ ನೌ. ನಾನು ಬೇಕಾದ್ರೆ ಆಮೇಲೆ ಹೇಳ್ತೀನಿ ಸೋರ್ಸಸ್. ಅಗೇನ್ ಯು ವಿಲ್ ನೀಡ್ ಅಟ್ ಲೀಸ್ಟ್ 2 months ಆಫ್ ಫೋಕಸ್ ಪ್ರಿಪರೇಷನ್. 2 months ಅಂತೂ ಬೇಕೇ ಬೇಕು ಮಿನಿಮಮ್. ಸೊ ದಟ್ ಡಿಫರ್ಸ್. ಸ್ವಲ್ಪ ಜಿಯೋಗ್ರಫಿ ಎಲ್ಲ ಜಾಸ್ತಿ ಟೈಮ್ ತಗೊಳುತ್ತೆ ಕೆಲವೊಬ್ಬರಿಗೆ. ಜಿಯೋಗ್ರಫಿ ಇನ್ ಜನರಲ್ ಇಸ್ ಅ ವಾಸ್ಟ್ ಸಬ್ಜೆಕ್ಟ್. ಯಾಕೆಂದ್ರೆ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಎಲ್ಲ ಸೇರಿದ್ರೆ 7-8 ಬುಕ್ ಆಗ್ತಾ ಇರಲಿಲ್ಲ. ಅವ್ರ ಹತ್ರ ಒಂದು ಪೇಪರ್ 1ಗೆ 8 ಬುಕ್ ಇರೋದು ಜಿಯೋಗ್ರಫಿ ಹತ್ರ. ಸೊ ಅಷ್ಟೊಂದೆಲ್ಲ ಓದೋದು ಅವಶ್ಯಕತೆ ಇಲ್ಲ. ಬಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಇಸ್ ರಿಕ್ವೈರ್ಡ್, ಕಾಂಪ್ರಹೆನ್ಷನ್ ಇಸ್ ರಿಕ್ವೈರ್ಡ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. Hello, sir. I am Tarun Hegde, sir. Sir, as you are SP now, you are like most good at answering this question, sir. How do you do multitasking, sir? Like your personal life and your job. And the second question is note making. Multitask will also help aspirants as well. Like they should, if now I am reading CSAT, the next time I should be reading something about polity. Like they both are a complete different subject, but how to make up our mind so good that at given any time we just twist it. And about your note making strategies, sir. Thank you. I would like to answer it in a different perspective. I might be wrong. There might be someone else with a different take on this subject. So there is nothing called multitasking. I would say it is about priorities. Nandu approach. Priorities andre, so you ellarigu ee kate gottide alla, that professor in class demonstrates what should be your priorities anta. So ಈ ಗ್ಲಾಸ್ ಅಲ್ಲಿ ಫಸ್ಟ್ ನೀರ್ ಹಾಕಿದ್ರೆ ಆಮೇಲೆ ಕಲ್ಲು ಹಾಕಿದ್ರೆ ನೀರು ಹೊರಗಡೆ ಬರುತ್ತೆ. ಬಟ್ ಅಗೇನ್ ಅದೊಂದು ಡೆಮಾನ್ಸ್ಟ್ರೇಷನ್ ಇದೆ. ಇಟ್ ಈಸ್ ವೆರಿ ಫೇಮಸ್, ಯು ಮಸ್ಟ್ ಬಿ ನೋಯಿಂಗ್. ಫಸ್ಟ್ ಕಲ್ಲು ಹಾಕಿದ್ರೆ ಕಲ್ಗೂ ಜಾಗ ಇದೆ, ಆಮೇಲೆ ಮಣ್ಣು ಹಾಕಿದ್ರೆ ಮಣ್ಣಿಗೂ ಜಾಗ ಇದೆ, ಗ್ಯಾಪಲ್ಲಿ ತುಂಬಿಕೊಳ್ಳುತ್ತೆ. ಆಮೇಲೆ ನೀರು ಹಾಕಿದ್ರೆ ನೀರಿಗೂ ಜಾಗ ಇದೆ. ಬಟ್ ಅಗೇನ್ ಇಫ್ ಯು ಗೋ ಉಲ್ಟಾ, ನೀರು ಹಾಕ್ಬಿಟ್ಟು ಅದಾದ್ಮೇಲೆ ಮಣ್ಣು ಹಾಕಿದ್ರೆ ನೀರು ಹೊರಗಡೆ ಬರುತ್ತೆ, ಅಥವಾ ಮಣ್ಣು ಹಾಕಿದ್ಮೇಲೆ ಕಲ್ಲು ಹಾಕಿದ್ರೆ ಮಣ್ಣು ಹೊರಗಡೆ ಬರುತ್ತೆ. ಸೊ ಇಟ್ ಈಸ್ ಆಲ್ ಅಬೌಟ್ ಪ್ರಯಾರಿಟೀಸ್. ಪ್ರಯಾರಿಟೀಸ್ ಅಂದ್ರೆ ಏನು? ಸ್ಟೋನ್ಸ್ ಆರ್ ಯುವರ್ most important things. Then mud is probably those fillers. Water is the last. Those are your priorities. If you feel spending 15 minutes on Instagram seeing the reels is important, then you will lose out on something more important. ಅದನ್ನ ಹೇಳ್ತಿರೋದು. ಸೊ ಇಫ್ ಯು ಸೆಟ್ ಯುವರ್ ಪ್ರಯಾರಿಟೀಸ್ ಕರೆಕ್ಟ್ಲಿ, ಯಾವುದನ್ನ ಯಾವಾಗ ಮಾಡಬೇಕು ಅಂತ ಟೈಮ್, I would urge you all to go watch a video called on time management, Laurenberg anta. So you can just Google broken water syndrome anta, broken water anta ಒಂದು ಇದಿದೆ. So basically she explains one thing. If you set your priorities correctly, time expands to suit your schedule. ಎಲ್ಲರಿಗೂ ಒಂದೇ ಟೈಮ್ ಇದೆ. So how much you can do in that time is the ಇದು. So go and watch that video. It is very interesting. ಅವರು ಹೇಳೋದು ಲಾರ ಏನೋ ಇದೆ, ಯು ಕ್ಯಾನ್ ಜಸ್ಟ್ ಗೂಗಲ್ ಏನ್ ಬರ್ತಂತಾನೆ ಬ್ರೋಕನ್ ವಾಟರ್ ಇದು ಅಂತಾನೆ. ಬೇಸಿಕಲಿ ಏನು ಅಂದ್ರೆ, ಒಂದ್ ಮದರ್, ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸರ್, ಒಂದ್ ಮದರ್ ಶಿ ಈಸ್ ಅ ವರ್ಕಿಂಗ್ ಲೇಡಿ. ಅವರು ಶಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ 2 kids. ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕು ಅಥವಾ ಪ್ಲೇ ಹೋಮಿಗೆ ಕಳಿಸ್ಬೇಕು, ಆಮೇಲೆ ಮನೆಗೆ ಹೋಗ್ಬೇಕು. ಆಮೇಲೆ ಶಿ ಹ್ಯಾಸ್ ಟು ಗೋ ಫಾರ್ ಅವರ್ ವರ್ಕ್ ಪ್ಲೇಸ್. ಸೊ ಬೆಳಿಗ್ಗೆ ಎದ್ದು ಶಿ ಹ್ಯಾಸ್ ಟು ಕುಕ್ ಬ್ರೇಕ್ಫಾಸ್ಟ್ ಫಾರ್ ದ ಕಿಡ್ಸ್. ಆಮೇಲೆ ಕಿಡ್ಸ್ನ ರೆಡಿ ಮಾಡಿಸ್ಬೇಕು. ರೆಡಿ ಮಾಡಿ ಅವ್ರನ್ನ ಕಳಿಸಿದ್ಮೇಲೆ ಶಿ ಹ್ಯಾಸ್ ಟು
ಪ್ರಿಪೇರ್ ಹರ್ಸೆಲ್ಫ್ ಫಾರ್ ದ ವರ್ಕ್ ಅಂಡ್ ಗೋ. ಬಟ್ ಬೆಳಿಗ್ಗೆ ಒಂದ್ ದಿವಸ 5 ಗಂಟೆಗೆ ಎದ್ದಾಗ ಇಫ್ ದೇರ್ ಇಸ್ ಅ ಬ್ರೋಕನ್ ವಾಟರ್, ಎಲ್ಲ ಕಡೆ ನೀರ್ ಚೆಲ್ಲಿರುತ್ತೆ, ಯು ವಿಲ್ ರಿಯಲೈಸ್ ದಟ್ ಶಿ ಫಸ್ಟ್ ಕ್ಲಿಯರ್ಸ್ ದಟ್ ಇದು ಏನದು ನೀರ್ ನಿಂತಿರೋದೆಲ್ಲ ಇಲ್ಲರೆ ಇಟ್ ಏನದು ಮನೆ ಹಾಳು ಮಾಡ್ಬಿಡುತ್ತೆ, ನೀರ್ ನಿಂತಿರೋದೆಲ್ಲ ಅಷ್ಟು ನಿಂತಿರೋದು. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿ ಅವ್ರು ಕರೆದು ಆಮೇಲೆ ಮಕ್ಳಿಗೆ ಎಬ್ಸಿ ಎಲ್ಲಾನು ಮಾಡಿ ಶಿ ಸ್ಟಿಲ್ ಗೋಸ್ ಟು ಆಫೀಸ್. ಸೊ ದಿಸ್ ಬ್ರೋಕನ್ ವಾಟರ್ ಈಸ್ ಬೇಸಿಕಲಿ ಯುವರ್ ಪ್ರಯಾರಿಟಿ. ಸೊ ದೇರ್ ಆರ್ 2 ಥಿಂಗ್ಸ್, ಅರ್ಜೆಂಟ್, ಇಂಪಾರ್ಟೆಂಟ್. ಅರ್ಥ ಆಗತ್ತಲ್ಲ? ಅರ್ಜೆಂಟ್ ಅಂದ್ರೆ ಇಟ್ ಅಪಿಯರ್ಸ್, ಇಟ್ ಅಪ್ಲೈಸ್ ಟು ಮೋರ್ ನಮಗೆ ಪೊಲೀಸ್ ಅವರಿಗೆ, ಪೊಲೀಸ್ ಅಥವಾ ಎನಿ ಗೌರ್ಮೆಂಟ್ ಸರ್ವಿಸ್. ಫೈಲ್ಸ್ ಕ್ಲಿಯರ್ ಮಾಡೋದು ಈಸ್ ಅ ಅರ್ಜೆಂಟ್ ವರ್ಕ್, ಅದು ಮಾಡಲೇಬೇಕು. ಇಂಪಾರ್ಟೆಂಟ್ ವರ್ಕ್ ಅಂದ್ರೆ ಏನು, ದೇರ್ ಆರ್ ಅದರ್ ಥಿಂಗ್ಸ್ ದಟ್ ಆರ್ ಇಂಪಾರ್ಟೆಂಟ್ ಬಟ್ ದೆನ್ ಮೇ ನಾಟ್ ಬಿ ಅರ್ಜೆಂಟ್. ಸೊ ಆಲ್ ದೀಸ್ ಪ್ರಯಾರಿಟೀಸ್ ನೀವು ಇಟ್ಕೊಂಡಾಗ ಇಟ್ ವಿಲ್ ಸೂಟ್ ಯುವರ್ ಟೈಮ್. ಸೊ ಮಲ್ಟಿಟಾಸ್ಕಿಂಗ್ ಈಸ್ ನಾಟ್ ಮಲ್ಟಿಟಾಸ್ಕಿಂಗ್ ಎಕ್ಸಾಕ್ಟ್ಲಿ. ಯು ಸೆಟ್ ಯುವರ್ ಪ್ರಯಾರಿಟೀಸ್ ಕರೆಕ್ಟ್ಲಿ. ಇಲ್ಲ ನಿಂಗೆ ಇದು ಮಾಡಲೇಬೇಕು ನನಗೆ, ನನಗೆ ಫಿಸಿಕಲ್ ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್ ಅಥವಾ ನನ್ನ ಹೆಲ್ತ್ ಇಸ್ ಇಂಪಾರ್ಟೆಂಟ್. ಸೊ ಬೆಳಿಗ್ಗೆ ಬೇಗ ಎದ್ದು ನೀವು ಹೋಗಿ ಒಂದು ವಾಕ್ ಮಾಡ್ಕೊಂಡ್ ಬರ್ತೀರಾ ಅಥವಾ ಜಾಗ್ ಮಾಡ್ಕೊಂಡ್ ಬರ್ತೀರಾ, ಏನೋ ಮಾಡ್ತೀರಾ, ಅಟ್ಲೀಸ್ಟ್ ಮನೇಲಿ ಒಂದು ಕುತ್ಕೊಂಡು ಒಂದು ಯೋಗ ಮಾಡ್ತೀರಾ. ಸೊ ದಟ್ ಈಸ್ ಅ ಮಸ್ಟ್. ಇಫ್ ಯು ಸಿ ವಾಟ್ ಈಸ್ ಯುವರ್ ಮಸ್ಟ್, ದಟ್ ಈಸ್ ಯುವರ್ ಪ್ರಯಾರಿಟಿ, ಇಟ್ ಆಟೋಮ್ಯಾಟಿಕಲಿ ಬಿಕಮ್ಸ್ ಮಲ್ಟಿಟಾಸ್ಕಿಂಗ್. ದಿಸ್ ಇಸ್ ಮೈ ಟೇಕ್. ಧನ್ಯವಾದಗಳು ಸರ್. ಸೊ ಬಹಳ ಸುದೀರ್ಘವಾಗಿ UPSC ನಿಮ್ಮ ಜರ್ನಿ ಬಗ್ಗೆ ಹೇಳಿದ್ರಿ. ಅದೇ ರೀತಿ UPSC ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಆದ್ರೆ ಬೇಕಾದಂಥ ಸ್ಟ್ರಾಟಜಿ ಬಗ್ಗೆ ಹೇಳಿದ್ರಿ. ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ ಕೇಳಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗೂ ತುಂಬಾ ಪೇಷನ್ಸ್ ಇಂದ ಆನ್ಸರ್ ಮಾಡಿದ್ದೀರಾ. ಸೊ ಯೂಶಲಿ ಆಫ್ಟರ್ ಗೆಟಿಂಗ್ ಇನ್ ಟು ದ ಸರ್ವಿಸಸ್ ಏನಂತಂದ್ರೆ ನಮಗೋಸ್ಕರ ಅಂತ ನಮಗೆ ಸಮಯನೇ ಸಿಗಲ್ಲ. ಸೊ ಯೂಶಲಿ ಆ ರೀತಿಯಾದಂಥ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಸೊ ಅಂಥದ್ರಲ್ಲೂ ಕೂಡ ನಾವು ಕರೆದಾಗ ಅದಕ್ಕೆ ಸ್ಪಂದನೆ ಮಾಡಿ ಬಂದು ನಮ್ಮ ಸ್ಟೂಡೆಂಟ್ಸ್ಗೆ ಟೈಮ್ ಕೊಟ್ಟಿದ್ದೀರಾ. ಅದಕ್ಕೋಸ್ಕರವಾಗಿ ಇಂಡಿಯಾ ಫಾರ್ IAS ವತಿಯಿಂದ, ಇಂಡಿಯಾ ಫಾರ್ IAS ತಂಡದ ವತಿಯಿಂದ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಸೊ ಇಂಡಿಯಾ ಫಾರ್ IAS ವತಿಯಿಂದ ಒಂದು ಚಿಕ್ಕದಾದಂಥ ಕಿರುಕಾಣಿಕೆ ತಮಗೆ ದಯವಿಟ್ಟು ಸ್ವೀಕರಿಸಬೇಕು. ಅದೇ ರೀತಿ ಅದೇ ರೀತಿಯಾಗಿ KM ನಾಗರಾಜ್ ಸರ್ ಕೂಡ ತಮ್ಮ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ನಾವು ಕರೆದಾಗ ಬಂದ್ಬಿಟ್ಟು ಸ್ಟೂಡೆಂಟ್ಸ್ಗೆಲ್ಲ ಗೈಡ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರವಾಗಿ ನಮ್ಮ ಸಂಸ್ಥೆ ವತಿಯಿಂದ ಒಂದು ಪುಟ್ಟ ಕಿರುಕಾಣಿಕೆ ಸರ್. ಸೊ ಇನ್ನೇನು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸೊ ಸ್ಟೂಡೆಂಟ್ಸ್ ಎಲ್ಲರೂ ವೇಟ್ ಮಾಡಿ ಇಲ್ಲೇನೆ. ಇವಾಗ ನಿಮಗೆ ಫೌಂಡೇಶನ್ ಕೋರ್ಸ್ನ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಸೊ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಸೊ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ಸಕ್ಸಸ್ಫುಲ್ ಮಾಡಿದಂಥ ಎಲ್ರಿಗೂ ಧನ್ಯವಾದಗಳು.